ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ, ಅವಿನ್ ಟಿವಿ. ಇವತ್ತು ಅವಿನ್ ಟಿವಿಯಲ್ಲಿ ಒಂದು ವಿಶೇಷ ಸಂದರ್ಶನ. ಈಗ ನೋಡಿದ್ರಿ, ನೀವಾಗಲೇ ಪೋಸ್ಟ್ ನೋಡಿದಂಥವ್ರಿಗೆ ಗೊತ್ತಿರುತ್ತೆ. ಕೃಷಿಗಾಗಿ ವಿದೇಶ ಪ್ರಯಾಣ ಮಾಡಿರೋಂಥದ್ದು. ಇದು ಬಹಳಷ್ಟು ಜನ ಮಾಡಿದ್ದಾರೆ. ಸಂಘ ಸಂಸ್ಥೆಯಿಂದ ಹೋಗಿರ್ಬೋದು, ಸರ್ಕಾರದಿಂದ ಹೋಗಿರ್ಬೋದು, ವೈಯಕ್ತಿಕವಾಗಿ ಹೋಗಿರ್ಬೋದು. ಹೀಗೆ ಬೇಕಾದಷ್ಟು ಜನ ಕೃಷಿಗೆ ಸಂಬಂಧಪಟ್ಟಂಗೆ ಹೊರಗಡೆ ಹೋದಂಥ ನಿದರ್ಶನಗಳು ಬೇಕಾದಷ್ಟಿದ್ದಾವೆ. ಆದರೆ ಒಬ್ಬ ಪ್ರಗತಿಪರ ರೈತ ಒಂದು ಸಣ್ಣ 1 ಎಕರೆ ಅಥವಾ 2 ಎಕರೆ ಅನುಭವ ಪಡೆದು ಇವತ್ತು ದೊಡ್ಡ ತೋಟ ಮಾಡಿದ್ದಾರೆ. ಆದರೆ ಅವತ್ತಿನ ಕಾಲದಲ್ಲಿ ಒಬ್ಬ ನಿಜವಾದ ರೈತ ಆಗಿ ಜೀವನದಲ್ಲಿ ಪ್ರಾಮಾಣಿಕವಾಗಿ ಬದುಕಿ, ಇವತ್ತು ಕೂಡ ರಾಜಕಾರಣನೂ ಇರ್ಬೋದು ಸ್ವಲ್ಪ ಒಂದಷ್ಟು ಪ್ರಾಮಾಣಿಕವಾಗಿ ಬದುಕ್ತಂಥವ್ರು. ಹಾಗಾಗಿ ಕೃಷಿನೇ ಅವಲಂಬಿಸಿ ಬದುಕ್ತದೆ. ಕೃಷಿ ಬಿಟ್ಟರೆ ಅವ್ರಿಗೆ ಬೇರೆ ಏನು ಗೊತ್ತೇ ಇಲ್ಲ, ಬೇರೆ ಏನು ಮಾಡೋದೇ ಇಲ್ಲ ಅವರು. ಹಾಗಾಗಿ ಕೃಷಿಯ ಇಂಚಿಂಚು ಭೂಮಿನ ಕಾಪಾಡೋದು ಹೇಗೆ, ಅಲ್ಲಿಯ ಒಂದು ಪರಿಸರವನ್ನು ಚೆನ್ನಾಗಿಟ್ಕೊಂಡು ಜೊತೆಗೆ ಲಾಭ ತಗೊಳ್ಳೋದು ಹೇಗೆ, ಅಣಬೆ ಬೇಸಾಯದಿಂದ ಹಿಡಿದು ಕೋಳಿ ಸಾಕೋದ್ರಿಂದ ಹಿಡಿದು ಪ್ರತಿಯೊಂದು ಎಲ್ಲ ಹೈನುಗಾರಿಕೆ ಇದನ್ನೆಲ್ಲದನ್ನು ಕೂಡ ಅನುಭವಿಸಿ ಬಂದರು. ಎಲ್ಲದರಲ್ಲೂ ಲಾಭ ಪಡೆದಾರೆ. ಯಾಕೆ ಲಾಭ ಪಡೆದರು ಅಂದರೆ ಖರ್ಚು ಕಡಿಮೆ ಮಾಡಿದ್ರು ಅಷ್ಟೇ. ಅಂದರೆ ದನಗಳಿಗೆ ಹಾಕೋ ಫುಡ್ ಕಡಿಮೆ ಮಾಡಲಿಲ್ಲ, ತೋಟಕ್ಕೆ ಹಾಕೋ ಗೊಬ್ಬರ ಕಡಿಮೆ ಮಾಡಲಿಲ್ಲ. ವೈಯಕ್ತಿಕ ಖರ್ಚು ನಮ್ಮಲ್ಲಿ ಹಳ್ಳಿಲಿ ಹೇಳ್ತಾರೆ ದಾಳದುಳ್ಳಿ ಅಂತ. ಹಾಗೆ ದಾಳದುಳ್ಳಿ ಖರ್ಚು ಮಾಡ್ದೇ ನಮ್ಮ ಏನು ಇನ್ಕಮ್ ಬರುತ್ತೆ ಅಷ್ಟಕ್ಕೆ ಸರಿದೂಗಿಸ್ಕೊಂಡು ಬರ್ತಾ ಎಲ್ಲ ರಂಗದಲ್ಲೂ ಲಾಸ್ ಅಂತ ಇಲ್ಲ, ಎಲ್ಲ ರಂಗದಲ್ಲೂ ಕೂಡ ಲಾಭನೇ ಪಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ಕಡೆ ಅಸಲೇನು ಎಲ್ಲೂ ಮೋಸ ಆಗಿಲ್ಲ. ಹಾಗಾಗಿ ಲಾಭದಾಯಕನೇ ಬೇಕು ನಮಗೆ, ಹೀಗೆ ಹಾಗೆ ಅಂತಕ್ಕಂಥದ್ದಲ್ಲ. ಹಾಗಾಗಿ ತನ್ನ ಬದುಕಿನ ಸುಮಾರು ಒಂದು 50 ವರ್ಷದ ಈ ಕೃಷಿಯ ಅನುಭವ, ಮೋಸ್ಟ್ಲಿ ಅವರಿಗೆ ಅವ್ರ ಏಜ್ ಎಷ್ಟಂತೆಲ್ಲ ಅವ್ರನ್ನ ಕೇಳೋಣ. ನನಗೆ ಗೊತ್ತಿರೋಂಗೆ ಒಂದು 50 ವರ್ಷದ ಕೃಷಿನಲ್ಲಿ ತೊಡಗಿಸ್ಕೊಂಡು ಬಂದಂಥರು. ಎಲ್ಲದನ್ನು ಹೊಸದಾಗೇ ಮಾಡಿರೋಂಥದ್ದು. ಒಂದು ಕಾಫಿ ತೋಟ ಆದರೂ ಕೂಡ ಅವರೇ ಸ್ವತಃ ಗಿಡ ಹಾಕಿ, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಇದನ್ನೆಲ್ಲ ಸ್ವತಃ ಅವರೇ ಹಾಕಿ ಅನುಭವಿಸಿರೋಂಥದ್ದು. ಹಾಗಾಗಿ ಅಂಥ ಒಬ್ಬ ರೈತ ಇವತ್ತು ವಿದೇಶಕ್ಕೆ ಹೋಗಿದ್ರು ಅಂತಂದರೆ ಸ್ವಂತ ಖರ್ಚಿನಲ್ಲಿ, ಬೇರೆ ಬ್ಯಾನರ್ ಅಡಿಯಲ್ಲಿ ಹೋಗಿರ್ಬೋದು, ಸ್ವಂತ ಖರ್ಚಿನಲ್ಲೇ ವಿದೇಶಕ್ಕೆ ಹೋಗಿದ್ದರು. ಹೋದಾಗ ಒಂದಷ್ಟು ಆಸಕ್ತಿ ಜಾಸ್ತಿ, ಕುತೂಹಲ ಜಾಸ್ತಿ ಇರುತ್ತೆ, ಅಲ್ಲಿಯ ವಿಷಯಗಳು ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಒಂದಷ್ಟು ಕೂಲಂಕುಷವಾಗಿ ನೋಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಭಾಳ ದೊಡ್ಡ ಇಂಡಸ್ಟ್ರಿಯಲ್ಲೋ ದೊಡ್ಡ 1000 ಎಕರೆ ತೋಟದವರು ಏನೆಲ್ಲ ನೋಡಿರ್ಬೋದು, ಅವ್ರಿಗೆ ಗೊತ್ತಿರ್ಬೋದು. ಆದರೆ ಒಬ್ಬ ಸಾಮಾನ್ಯರ ಜೊತೆ ಬದುಕಿ ಒಂದು ಸಣ್ಣ ವಿಚಾರನೂ, ಅಣಬೆ ಬೇಸಾಯ ಮಾಡೋದರಲ್ಲೂ ಲಾಭ ಮಾಡಿದ್ದಾರೆ ಅಂತಂದರೆ ಅದಷ್ಟು ಸುಲಭದ ವಿಚಾರ ಅಲ್ಲ. ಹಾಗಾಗಿ ಅಂಥ ಒಬ್ಬ ವ್ಯಕ್ತಿ ಇವತ್ತು ವಿದೇಶಕ್ಕೆ ಹೋಗಿ ಬಂದಿದ್ದಾರೆ. ನಿಜವಾಗ್ಲೂ ಇಂಥ ವ್ಯಕ್ತಿಗಳು ವಿದೇಶಕ್ಕೆ ಹೋದಾಗ ಇಲ್ಲಿಯ 1 ಎಕರೆ 2 ಎಕರೆ 10 ಎಕರೆ 20 ಎಕರೆ ಇರೋರಿಗೆ ಏನಾದ್ರು ಒಂದು ಸ್ವಲ್ಪನಾದರೂ ಕ್ಲೂ ಸಿಕ್ಬೋದು. ಅಲ್ಲಿಯ ಬೇರೆ ದೇಶದಲ್ಲಿ ಸ್ಪ್ರಿಂಕ್ಲರ್ ಹಿಂಗೆ ಇದು ಹಿಂಗೆ ಹಂಗೆ ಅಂತ ಒಂದು ಜನರಲ್ಲಾಗಿ ಹೇಳ್ತಾರೆ. ಆದರೆ ಅವ್ರು ನೋಡೋಣ ಏನೇನು ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದಾರೆ ಅಂತ. ಹಾಗೆ ಅವಿನ್ ಟಿವಿ ಕೂಡ ಯಾವಾಗಲೂ ಒಂದು ವಿಶೇಷವಾಗಿ ಒಂದು ಸಂದರ್ಶನ ಮಾಡುತ್ತೆ. ಹಾಗಾಗಿ ತಾವುಗಳೆಲ್ಲ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವ್ರು ಮಾತಾಡೋದನ್ನ ಬರೀ ನೀವು ಕೇಳಿಸ್ಕೊಂಡ್ರೆ ಸಾಲಲ್ಲ, ನೀವು ಬೇರೆಯವ್ರಿಗೆ ಶೇರ್ ಮಾಡಿ. ಸಾವಿರಾರು ಜನ ಈ ಒಂದು ಕಾರ್ಯಕ್ರಮವನ್ನು ನೋಡಲಿ, ಏನಾದ್ರು ಅವ್ರಿಗೆ ಒಂದಷ್ಟು ಪ್ರಯೋಜನಗಳು ಆಗ್ಬೋದು. ನೋಡೋಣ ಏನೇನು ಪ್ರಯೋಜನಗಳಾಗುತ್ತೆ, ಅವರ ಅನುಭವಗಳು, ಬೇರೆ ಎಲ್ಲ ಫುಡ್ಡು, ಅಲ್ಲಿನ ಜನಜೀವನ, ಅಲ್ಲಿನ ಕೃಷಿ, ಆಲ್ ಆಫ್ ಆಲ್ ಏನೇನಿದೆ ಅದನ್ನೆಲ್ಲದನ್ನು ಕೂಡ ಅವ್ರ ಹತ್ರನೇ ಕೇಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ನಾನು ಅವ್ರನ್ನ ಪರಿಚಯ ಮಾಡ್ಕೊಳ್ತೀನಿ. ಅವ್ನು ಈ ಹಿಂದೆನೂ ಕೂಡ, ಈ 3 ವರ್ಷದ ಹಿಂದೆನೇ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ. ಯಾಕೆಂದರೆ ಒಬ್ಬರು ಪ್ರಗತಿಪರ ಕೃಷಿಕರನ್ನ ಒಂದು ಕಾರಣಕ್ಕೆ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ ಅಷ್ಟೇ. ಹಾಗಾಗಿ ಅದೇ ರೀತಿ ಅವತ್ತಿಂದ ಇವತ್ತಿನ ತನಕ ಅದೇ ರೀತಿ ನಡ್ಕೊಂಡು ಬಂದಿದ್ದಾರೆ. ಒಂದು ಜೀವನದಲ್ಲೊಂದು ಹೊಸ ತಿರುವು. ಯಾಕೆಂದರೆ ಇವರಿಷ್ಟು ಹಣನ ಖರ್ಚು ಮಾಡಿ ಒಂದು ಪ್ರವಾಸಕ್ಕೆ ಹೋಗಿದ್ದು ಅಂತಂದರೆ ಇದೆ ಮೊದಲು. ಯಾಕೆಂದರೆ ತನ್ನೆಲ್ಲ ಶ್ರಮ ಸಮಯ ಎಲ್ಲದನ್ನು ಕೃಷಿಗೆ ಹಾಕಿ, ಕೃಷಿನಲ್ಲೇ ಉತ್ಪಾದನೆ ಮಾಡಿ ಒಂದಷ್ಟು ಅದನ್ನೇ ಕೃಷಿನಲ್ಲಿ ಉತ್ತಮವಾಗಿ ಲಾಭ ಮಾಡಿದಂಥ ಮನುಷ್ಯ. ನೋಡೋಣ, ಅವ್ರನ್ನೇ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ಣ ಹೆಸರು ಸರ್? KH ವೆಂಕಟೇಶ್ ಅಂತ. ತಂದೆ? ಹುಚ್ಚೇಗೌಡರು. ತಾಯಿ? ಒಳ್ಳಿ ಹುಚ್ಚೇಗೌಡರು. ಹೂವಮ್ಮ ಅಂತೇಳಿ ತಾಯಿ. ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು 5 ಜನ ಮಕ್ಕಳು. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ 3 ಜನ ಮಕ್ಕಳು. ನಿಮ್ಮ ಪತ್ನಿ ಹೆಸರು? ನಾಗರತ್ನಮ್ಮ. ಓಕೆ ಸರ್. ಈಗ ನಿಮ್ಮ ಮಕ್ಕಳು ಕೃಷಿನಲ್ಲೇ ಇದ್ದಾರೆ. ನಿಮ್ಮ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಮಾಡಿರಿ ಸರ್? ಪ್ರಾಥಮಿಕ ಮೂಡಿಗೆರೆಯಲ್ಲೇ ಮಾಡಿದೆ. ಮೂಡಿಗೆರೆ ಸೆಂಟ್ ಮಾರ್ಕಸ್ ಕಾನ್ವೆಂಟ್. ಮತ್ತೆ ಹೈಸ್ಕೂಲ್ ರಾಮಕೃಷ್ಣಾಶ್ರಮ, ಮತ್ತೆ ಸೆಂಟ್ ಜೋಸೆಫ್ ಹೈಸ್ಕೂಲ್ ಹಾಸನ್. ಹಾಸನ್. ಆನಂತರ
ಈಗ ನೀವು 5 ಜನ ಗಂಡು ಮಕ್ಳು, 4 ಜನ ಗಂಡು ಮಕ್ಳ, 3 ಜನ ಗಂಡು ಮಕ್ಕಳು, 3 ಜನ ಗಂಡು ಮಕ್ಕಳಲ್ಲಿ ನೀವು ಸ್ವಲ್ಪ ಬ್ರೈಟ್ನೆಸ್ ಇದ್ದೀರಿ. ಯಾಕೆಂದ್ರೆ ಅಂದರೆ ಎಜುಕೇಷನ್ ಮಾಡೋಂಥದ್ದು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಂತಾರೆ ಆಗಿನ ಕಾಲದಲ್ಲಿ. ಯಾಕೆ ಸರ್ಕಾರಿ ಉದ್ಯೋಗಕ್ಕೆ ಹೋಗಲ್ಲ, ಆಗ ಇಲ್ಲ ಕೃಷಿಗೆ ಬಂದ್ರಿ? ಇಲ್ಲ, KPSC ಎಕ್ಸಾಮ್ ತಗೊಂಡೆ ನಾನು, ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹಾಂ. ಮತ್ತೆ ರಿಟರ್ನ್ ಟೆಸ್ಟ್ ಎಲ್ಲ ಪಾಸ್ ಮಾಡಿದೆ. ಓಹ್ ವಯೋಸ್ ಅಲ್ಲಿ ಆಗ್ಲಿಲ್ಲ, ಓಹ್ ಅದು ಬೇರೆ ಬೇರೆ ಕಾರಣ ಇರ್ಬೋದು. ಏನಾಗಲೂ ಭ್ರಷ್ಟಾಚಾರ ಇತ್ತಾ? ಭ್ರಷ್ಟಾಚಾರ ಇತ್ತು, ಈ ಮಟ್ಟದಲ್ಲಿ ಇರ್ಲಿಲ್ಲ. ಇದ್ದಿದ್ರಲ್ಲಿ ಆಗ ಪರವಾಗಿಲ್ಲ. ಪರವಾಗಿಲ್ಲ. ಸರಿ ಸರ್, ಆನಂತರ ಕೃಷಿಗೆ ಬಂದ್ರಿ. ಈಗ ಮೂಲತಃ ನೀವು ಕೃಷಿನಲ್ಲಿ ಇದ್ದೀರಿ. ಈಗ ಒಂದಷ್ಟು ಸಾಕಷ್ಟು ಜಮೀನು ಇದೆ ನಿಮಗೆ. ಎಲ್ಲೂ ಕೂಡ ನಿಮ್ಮ ಕೃಷಿ ಭೂಮಿ ನೋಡಿದರೆ ಎಲ್ಲೂ ಕೂಡ ಬ್ಯಾಲೆನ್ಸ್ ಆಗಿ ಉಳಿದಿಲ್ಲ. ನಮ್ಮಲ್ಲಿ ಹಾಳು ಬಿಡೋದು ಅಂತಾರಲ್ಲ, ಹಾಗೇನಿಲ್ಲ. ಎಲ್ಲದನ್ನು ಕೂಡ ಬೇಲಿಯಿಂದ ಹಿಡಿದು ಬೇರೆ ಎಲ್ಲರಿಗೂ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದಂಥವ್ರು. ಈಗ ನೀವು ಬೆಳೀತಿರೋ ಬೆಳೆ ಏನೇನು ಸರ್? ಮೂಲತಃ ನಾನು ಕಾಫಿ ಬೆಳಿತೀನಿ, ಅಡಿಕೆ ಬೆಳಿತೀನಿ, ತೆಂಗು ಬೆಳಿತೀನಿ, ಹಣ್ಣು ಹಂಪಲು ಬೆಳಿತೀನಿ, ಇವನ್ ವೆನಿಲಾ ಕೂಡ ಬೆಳೆದಿದ್ದೆ ನಾನು, ರೇಷ್ಮೆ ಬೆಳೆದಿದ್ದೆ. ಹಾಗೆ ಎಲ್ಲ ರಾಗಿಯಿಂದ ಹಿಡಿದು ಆಲೂಗಡ್ಡೆ ಪ್ರತಿಯೊಂದನ್ನು ಬೇಸಿಗೆ ಬೆಳೆಯಾಗಿ ಬೆಳೀತಿದೆ. ಮೆಣಸಿನ ಗಿಡ, ಈ ತರ ಎಲ್ಲ ಅನುಭವಗಳು ಇದೆ. ತೊಗರಿ, ಈ ತರದ ಎಲ್ಲ ಅನೇಕ ಬೆಳೆಗಳನ್ನ ಬೆಳೆದಿದ್ದೀನಿ, ಅನುಭವ ಇದೆ ಅದರಲ್ಲೆಲ್ಲ. ಈಗ ಮೀನ್ ಸಾಕಿದ್ದೀರಾ ಸರ್ ಕೆರೆಯಲ್ಲಿ? ಸಾಕಿದ್ದೀನಿ. ಅಣಬೆ ಬೆಳೆದಿದ್ರಿ? ಅಣಬೆ ಬೆಳೆದಿದ್ದೀನಿ, ಕೋಳಿ ಸಾಕಿದ್ದೀನಿ, ಹಂದಿ ಸಾಕಿದ್ದೆ, ಕುರಿ ಸಾಕಿದ್ದೆ, ಹೀಗೆಲ್ಲ ಇದಿಷ್ಟು ಎಲ್ಲ. ಈಗ ತೋಟಗಾರಿಕೆ ಮತ್ತೆ ಕೃಷಿ ಇಷ್ಟು ಬೆಳೆಗಳು ಮತ್ತೆ ಹೈನುಗಾರಿಕೆ, ಹಸುನು ಸಾಕಿದಿರಿ, ಕೋಳಿ. ಇದರಲ್ಲಿ ಯಾವ್ದ್ರಲ್ಲ ಲಾಸ್ ಆಗಿದ್ಯಾ? ಲಾಸ್ ಅಂತೂ ಆಗಿಲ್ಲ. ಅದೇ ನಾವು ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡೋದ್ರಲ್ಲಿ ಯೋಚನೆ ಮಾಡಿ ಮಾಡಬೇಕು, ಕ್ಲೀನಾಗಿ ತೊಡಗಿಸ್ಕೋಬೇಕು. ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಲಾಸ್ ಅಂತೂ ಆಗೋದಿಲ್ಲ ಯಾವಾಗ್ಲೂ ಅಲ್ವಾ? ತುಂಬಾ ಲಾಭ ಆಗದೆ ಇದ್ರು ನೆಮ್ಮದಿಯ ಜೀವನ ಅಂತೂ ಮಾಡ್ಬೋದು. ಲಾಸ್ ಅಂತೇನ? ಇಲ್ಲ, ಇರೋದಿಲ್ಲ. ಓಕೆ ಸರ್, ಈಗ ನೀವು ಇಲ್ಲಿಂದ ವಿದೇಶ ಪ್ರಯಾಣಕ್ಕೆ ಅದಕ್ಕಿಂತ ಮುಂಚೆ ನೀವು ಇಷ್ಟೆಲ್ಲ ಕಾಂಟ್ಯಾಕ್ಟ್ ಇದ್ದು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಏನೇನು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಿ ಸರ್? ನಾನು ತುಂಬಾ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. ಸಾಮಾನ್ಯವಾಗಿ MGM ಹಾಸ್ಪಿಟ್ಲ್ ಇರ್ಬೋದು, ಮತ್ತು ಪಂಚಾಯತ್, ವಿಲೇಜ್ ಪಂಚಾಯತ್, ಹೆಸ್ಕಲ್ ಗ್ರಾಮ ಪಂಚಾಯತಿ, ಸಹಕಾರ ಸಂಘ, ಹಳೆ ಮುಡಿಗೆರೆ ಸೇವಾ ಸಂಸ್ಥೆನಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ, ಡೈರೆಕ್ಟರ್ ಆಗಿದ್ದೆ, TAPCMS ಡೈರೆಕ್ಟರ್ ಆಗಿದ್ದೆ. ಈಗಲೂ ಕೂಡ ಪ್ಲಾಂಟ್ ಅಸೋಸಿಯೇಷನ್ ನಾನು ವೈಸ್ ಪ್ರೆಸಿಡೆಂಟ್, ಮುಡಿಗೆರೆ ಪ್ಲಾಂಟ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್. ತುಂಬಾ ಶಾಲೆಗಳಲ್ಲಿ ಎಲ್ಲ ಇದ್ದೀನಿ ನಾನು, ಬೆಟರ್ಮೆಂಟ್ ಕಮಿಟಿಲಿ ಇದ್ದೀನಿ. ಈಗ BGS ಶಾಲೆ ಇದೆಯಲ್ಲ, ಅಲ್ಲೂ ಕೂಡ ನಾನು ಒಬ್ಬ ಟ್ರಸ್ಟಿ. ದೇವಸ್ಥಾನ ಟ್ರಸ್ಟಿಗಳಿದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಟ್ರಸ್ಟಿ ಆಗಿದೆ. ಈಗ ತುಂಬಾ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೆ, ಅನುಭವ ಇದೆ. ನೋಡಿದ್ರೆ ಜನಪ್ರತಿನಿಧಿ, ಗ್ರಾಮ ಪಂಚಾಯತಿ ಒಂದು ಬಿಟ್ಟರೆ ಉಳಿದಂತೆ ನೀವು ಎಲ್ಲಿ ಭ್ರಷ್ಟಾಚಾರ ನಡೆಯಲ್ಲ ಅಲ್ಲೆಲ್ಲ ಇದ್ದೀರಿ. ಎಲ್ಲೂ ಭ್ರಷ್ಟಾಚಾರ ಸಂಸ್ಥೆಯಲ್ಲಿ ಎಲ್ಲೂ ಇಲ್ಲ. ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡೋದಿಲ್ಲ, ರಾಜಕೀಯ ಮಾತಾಡೋದಕ್ಕೂ ಅವಕಾಶ ಕೊಡಲ್ಲ. ಟು ದ ಸಬ್ಜೆಕ್ಟ್ ಏನಿದೆ ಅಷ್ಟನ್ನು ಮಾತ್ರ ಯಾವ ಸಂಘ ಸಂಸ್ಥೆಗಳಲ್ಲಿದ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಿ, ಓಕೆ. ಆ ನಂತರ ಯಾಕೆ ಸರ್ ರಾಜಕಾರಣದಲ್ಲಿ ರಾಜಕಾರಣ ಮಾಡಬೇಕು? ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತು, ಅದು ಬೇರೆ ಬೇರೆ ಪಕ್ಷದ ಅಧ್ಯಕ್ಷರಾಗಬೇಕು, ಈ ಥರದಕ್ಕೆ ಯಾಕೆ ಸರ್ ಹೋಗ್ಲಿಲ್ಲ? ರಾಜಕೀಯ ನನಗೆ ಮೊದಲಿಂದನೂ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಸೇವೆ ಮಾಡ್ಬೋದು, ಬಟ್ ಈಗಿನ ರಾಜಕೀಯ ನೋಡಿದ್ರೆ ತುಂಬಾ ಹೊಲಸು ಅನ್ಸುತ್ತೆ. ನಾವೇ ಅನ್ಫಿಟ್ ಅಂತ ಅನ್ಸುತ್ತೆ. ಈಗಿನ ಹೊಂದಾಣಿಕೆ ವ್ಯವಹಾರದಲ್ಲಿ ನೋಡಿದ್ರೆ ನಾವು ಅದಕ್ಕೆ ದೂರ ಇರಬೇಕು ಅಂತ ಅನ್ಸುತ್ತೆ. ಸೇವೆ ಮಾಡೋದಕ್ಕೆ ಬೇರೆ ಬೇರೆ ಅವಕಾಶಗಳಿದಾವೆ, ರಾಜಕೀಯನೇ ಬೇಕು ಅಂತ ಏನಿಲ್ಲ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸೇವೆ ಮಾಡ್ಬೋದು. ಈಗ ನಿಮ್ಮ ಏಜ್ ಎಷ್ಟು ಸರ್? ನನಗೆ 71. 71 ಅಂದರೆ ಸುಮಾರು ನೀವು 71 ಅಂದರೆ ಸುಮಾರು 60 ವರ್ಷದ ಹಿಂದೆನೇ ನೀವು ಕೃಷಿಗೆ ಬಂದ್ಬಿಟ್ರಿ. ಕೃಷಿನೇ ಅಲ್ಲ, ಕೃಷಿ ಕುಟುಂಬನೇ ನಿಮ್ಮದು. ಕೃಷಿ ಒಳಗಡೆನೆ ಹಾಸು ಹೋಗ್ಕಾದಂಥದ್ದು. ನಮ್ಮ ಕೃಷಿ ಕುಟುಂಬ ಅಂದ್ರೆ ಅಲ್ಲೇನು ಏಟು ಹಿಡಿಯೋದು, ಮೀನು ಹಿಡಿಯೋದು, ಕಡಲೆ ಕಟ್ಟೋದು, ಈ ಥರದ್ದೆಲ್ಲ ಬರುತ್ತೆ. ಆಗಲಿ ನಾವು ಸಣ್ಣ ವಯಸ್ಸು 10 ವರ್ಷ ಆಗಲಿ ಅಲ್ಲಿಂದ ಶುರು ಓಕೆ ಸರ್, ಈಗ ನೀವು ಇಷ್ಟೆಲ್ಲ ಬೆಳೆ ಬೆಳೆದಿರಿ, ಲಾಭದಾಯಕ ಆಗಿದೆ, ಎಲ್ಲ ಆಗಿದೆ. ನೀವು ವಿದೇಶ ಪ್ರವಾಸಕ್ಕೆ ಹೊರಟ ಒಂದು ವಿಚಾರ ಏನು? 2 ವಿಚಾರ ಅಂತ ಕಾಣುತ್ತೆ. ಏನು ವಿಚಾರಕ್ಕಾಗಿ ಹೊರಟ್ರಿ? ಕೃಷಿ ಅಧ್ಯಯನಕ್ಕೋಸ್ಕರನೇ ಹೊರಟಿದ್ದು. ಅಲ್ಲ, ಕೃಷಿ ಅಂದ್ರೆ ದೊಡ್ಡ ಬ್ರಾಡ್ ಬಿಡಿ, ದೊಡ್ಡ ಅಲ್ಲ. ಅದರಲ್ಲಿ ಕಾಫಿ ಮತ್ತೆ ಮೆಕಡೋಮಿಯಾ ಅಂತ ಒಂದು ಹೊಸ ಕ್ರಾಪ್, ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ದೃಷ್ಟಿನಲ್ಲೇ ಹೋಗಿದ್ದು. ಮತ್ತೆ ಸಾಮಾನ್ಯವಾಗಿ ನಾನು ಭಾರತಾದ್ಯಂತ ಓಡಾಡಿದ್ದೀನಿ, ಹೊರದೇಶಕ್ಕೆ ಹೋಗಿರ್ಲಿಲ್ಲ. ಇದೊಂದು ಅವಕಾಶ ಅಂತ ಹೇಳಿ ನಾನು ಅದಕ್ಕೆ ಹೋಗೋದಕ್ಕೆ ಇಷ್ಟಪಟ್ಟೆ. ಈಗ ಸಾಮಾನ್ಯವಾಗಿ ಹೊರದೇಶಕ್ಕೆ ಹೋದವರು ಏನು ಮಾತಾಡ್ತಾರೆ ಅನ್ನೋ ವಿಚಾರಗಳನ್ನ ನೀವು ಮಾತನಾಡಿದ್ರಿ. ಅದೆಲ್ಲ ಒಂದು ಸೆಮಿನಾರ್ಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ನಡೆದಿದೆ. ಈ ಹಿಂದೆನೂ ಕೂಡ ಈಗ ಒಂದು 30-40 ವರ್ಷ ಹಿಂದೆ ನಿಮಗೆ ಗೊತ್ತು, ಹಳಸಿಬೇರೇಗೌಡರು ಅಮೆರಿಕಕ್ಕೆ ಹೋದಾಗ ಇಲ್ಲಿ ಬಂದು ಅಲ್ಲಿ ಜನಜೀವನವನ್ನೆಲ್ಲ ತೋರಿಸಿದ್ರು. ವಿಡಿಯೋ ಮಾಡಿ CD ಹಾಕಿ
ಅಲ್ಲಿ ಹೆಂಗಿತ್ತು ಹಿಂಗೆ ಅಂತ ಬಟ್ ಸ್ಲೈಡ್ಸ್ ಮಾಡ್ಕೊಂಡ್ ಬಂದಿದ್ರು ಸ್ಲೈಡ್ಸ್ ವೆರಿ ಗುಡ್. ಸ್ಲೈಡ್ಸ್ ಅವರು ಹೋಗ್ಬೇಕಾದ್ರೆ ಬೀಳ್ಕೊಡುಗೆ ಸಮಾರಂಭಕ್ಕೂ ನಾನು ಹೋಗಿದ್ದೆ JCL ಅಲ್ಲಿ. ಇವ್ರೆ ಸುಮ್ಮನೆ ಏನಕ್ಕೆ ಹೋಗ್ತಾ ಇದಾರೆ ದಂಡಪಿಂಡ ಅಂತಾನೆ ನಾನು ಈ ಪದ ಉಪಯೋಗಿಸಿದ್ದೆ ಒಂದು ಇದರಲ್ಲಿ, ಯಾತಕ್ಕೆ ಹೋಗ್ತಾ ಇದಾರೆ ಅಂತ. ಬಟ್ ಅವರು ಕಲ್ತ್ಕೊಂಡ್ಬಂದಿದ್ದು ಇಲ್ಲಿ ಸಾಮಾನ್ಯ ಜನರಿಗೆ ಹೇಳ್ತಾ ಇದ್ದಿದ್ದು ಆ ಸ್ಲೈಡ್ಸ್ ತೋರಿಸ್ಕೊಂಡು ಒಬ್ಬ IAS ಮಾಡೋ ಅಂತ ಕೆಲಸ ಅವ್ರು ಮಾಡಿದ್ರು. ಹಾಗೆ ಸಾಮಾನ್ಯ ಜನರಿಗೆ ಅಲ್ಲಿಗೂ ಇಲ್ಲಿಗೂ ಸಿಮಿರಿಗಳನ್ನು ಕೊಡೋದು, ಆ ತರ ಕೊಟ್ಕೊಂಡು ಹೇಳ್ತಾ ಇದ್ದಿದ್ದು. ನಾನು ಕೆಲವು ಇದರಲ್ಲಿ ನನ್ಗೆ ಹೆಸ್ಕಲ್ ಗ್ರಾಮ ಪಂಚಾಯತಿನಲ್ಲಿ 2-3 ಕಡೆ ಅಟೆಂಡ್ ಮಾಡಿದೆ. ಅಷ್ಟು ಸ್ವಾರಸ್ಯವಾಗಿಯೂ ಹೇಳೋರು ಅವರು. ಅಂದ್ರೆ ಹಳ್ಳಿ ಭಾಷೆನಲ್ಲಿ ಅರ್ಥ ಆಗಂಗೆ ಹೇಳರು. ಈಗ ಏನಾಗುತ್ತೆ ಅಂದ್ರೆ ಎಜುಕೇಟೆಡ್ಸ್ ಎಲ್ಲ ಇವತ್ತು ಹೊರಗಡೆ ದೇಶಕ್ಕೆ ಹೋದ್ರೆ ಇಂಗ್ಲೀಷು ಕನ್ನಡ ಮಿಕ್ಸ್ ಮಾಡಿ ಹೇಳಿ ಅರ್ಥ ಆಗಲ್ಲ. ಮೊನ್ನೆ ನಾನು ಯಾವುದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಆ ಇಂಟರ್ವ್ಯೂನಲ್ಲಿ ಆ ನಿರೂಪಕ ಹೋಗಿ ಕೇಳ್ತಾನೆ ಒಂದು ಹುಡುಗಿನ, ನಿಮ್ಮ ತಂದೆಯ ಹೆಸರೇನು ಅಂತ. ಅವಳು ಆ್ಯಕ್ಚುಲಿ ಅಂತಲ್ಲೇ ಅಂದರೆ ತಂದೆ ಹೆಸರು ಹೇಳಕ್ಕೆ ಆ್ಯಕ್ಚುಲಿ ಅದೆಲ್ಲ ಬೇಕಿತ್ತು. ಒಬ್ಬರೇ ತಾನೆ ತಂದೆ ಒಂದು 8-10 ಇದ್ದಂಗೆ ಆ್ಯಕ್ಚುಲಿ ಯಾರ ಹೆಸರು ಹೇಳೋದಂಗೆ ಕನ್ಫ್ಯೂಸ್ ಆದಂಗೆ ಆ ಥರದ ಇಂಗ್ಲೀಷ್ ವರ್ಡು ಭಾಷೆ. ಓಕೆ ಸರ್, ನೀವು ಹೊರಟಂಥ ಉದ್ದೇಶ ಒಂದಷ್ಟು ವಿಚಾರಗಳನ್ನು ತಿಳ್ಕೊಬೇಕು ಅಂತ. ಒಂದು ಮೊದಲನೇದಾಗಿ ಹೇಳಿ ಸರ್, ಇಂಡಿಯಾದಲ್ಲಿ ಅದರಲ್ಲೂ ಕರ್ನಾಟಕ, ಅದರಲ್ಲೂ ನಮ್ಮ ಚಿಕ್ಕಮಗಳೂರು ಜಿಲ್ಲೆ, ಈಗ ನೀವು ಇರ್ತಕ್ಕಂಥ ಕಾಫಿ ಲ್ಯಾಂಡಿನ ವಿಚಾರವಾಗಿ ಅಲ್ಲಿಂದ ಹೊರಗಡೆ ಯಾವ್ಯಾವ ದೇಶಕ್ಕೆ ಹೋಗಿದ್ರಿ, ಕಾಫಿ ಬಗ್ಗೆ ಏನು ತಿಳ್ಕೊಂಬಂದ್ರಿ ಸರ್? ಹೇಳ್ತೀನಿ. ನಾವು ಫಸ್ಟು ಥಾಯ್ಲೆಂಡ್ ಮತ್ತು ವಿಯೆಟ್ನಾಮ್ಗೆ ಹೋಗಿದ್ದು. ವಿಯೆಟ್ನಾಮಲ್ಲಿ ಮಾತ್ರ ಕಾಫಿ ಬೆಳೀತಾರೆ. ಸುಮಾರು 70 ಲಕ್ಷ ಹೆಕ್ಟೇರು ಪ್ರದೇಶನ ಕಾಫಿಲಿ ತೊಡಗಿಸ್ಕೊಂಡಿದ್ದಾರೆ. ಮೇಯ್ನ್ ಆಗಿ ರೋಬಸ್ಟಾನೇ ಬೆಳೆಯೋದವರು. ಹಾಗೆ ಮತ್ತೆ ಮೆಕಡೋಮಿಯಾನು ಬೆಳೀತಾ ಇದ್ದಾರೆ. ಅದು ವಿಯೆಟ್ನಾಮಲ್ಲಿ ಒಂದು ಕಮ್ಯುನಿಸ್ಟ್ ಕಂಟ್ರಿ. ಅದು ಲ್ಯಾಂಡ್ ಅನ್ನ ಅವ್ರು ಸಿಕ್ಕಾಪಟ್ಟೆ ಬೇಕಾದಂಗೆ ಕೊಡಲ್ಲ. ಒಂದು ಕುಟುಂಬಕ್ಕೆ 1 ಹೆಕ್ಟೇರ್ ಅಥವಾ 2 ಹೆಕ್ಟೇರ್ ಮಾತ್ರ ಕಾಫಿ. ಇಲ್ಲಿ ಪ್ರಕಾರ ಒಂದು 2.5 ಎಕರೆ ಇಲ್ಲ 5 ಎಕರೆ. 2.5 ಎಕರೆನೆ 1 ಹೆಕ್ಟೇರ್. 2 ಹೆಕ್ಟೇರ್ ಕೊಟ್ರೆ ಮ್ಯಾಕ್ಸಿಮಮ್ ಅದು ಅವ್ರ ಕುಟುಂಬದವ್ರಿಗೆ ಮಾಡಂಗೆ. ಮತ್ತೆ ಪ್ರಾಪರ್ಟಿ ಮೇಲೆ ಯಾವುದೇ ರೈಟ್ಸ್ ಇಲ್ಲ ಅವನಿಗೆ ರೈಟ್ಸ್ ಇಲ್ಲ. ಬೆಳಿಬೇಕು, ಸಹಕಾರ ಇದ್ರೆಲ್ಲ ಕೊಡ್ಬೇಕು, ಇಲ್ಲ ಅವ್ರು ಹೇಳಿದ ಸಂಸ್ಥೆಗಳಿಗೆ ಕೊಡ್ಬೇಕು ಅಷ್ಟೇ. ಆ ತರ ಇದೆ ಅಲ್ಲಿ ಪರಿಸ್ಥಿತಿ. ಮತ್ತೆ ಶೇಡ್ಲೆಸ್ ಪ್ಲಾಂಟ್ಸ್ ಅಲ್ಲಿ ಕಾಫಿ ಗಿಡಗಳನ್ನ ನೆರಳಿಲ್ದಲ್ಲೇ ಬೆಳೀತಾರೆ. ಇಂಡಿಯಾದಲ್ಲಿ ನಾವು ನೆರಳಿಟ್ಕೊಂಡು ಬೆಳಿತೀವಿ, ಮೇಯ್ನ್ ಅದು. ಅವರು ಓಪನ್ ಜಾಗದಲ್ಲಿ ಹಾಕಿ ಬೆಳೀತಾರೆ. ಕಾಫಿ ಅಷ್ಟೇ, ಮತ್ತೆ ಮೆಣಸು ಅಷ್ಟೇ. ಮೆಣಸಿಗೂ ಕೂಡ ಆಧಾರ ಇಲ್ಲದೆ ಇದ್ದಲ್ಲಿ ಸಿಮೆಂಟ್ ಪೋಲ್ಸ್ ಹಾಕಿ ಅದಕ್ಕೆ ಹಬ್ಸಿ ಬೆಳೆಸ್ತಾ ಇದ್ದಾರೆ. ನಾವು ಹೋದಂತ ಸಮಯ ಏಪ್ರಿಲ್ ಅಲ್ಲಿ ಹೋಗಿದ್ದು. ಏಪ್ರಿಲ್ 24ಕ್ಕೆ ಅಲ್ಲ 14ಕ್ಕೆ ಹೋಗಿದ್ದು ನಾವು. 16-17ಕ್ಕೆ ಅಲ್ಲಿ ವಿಯೆಟ್ನಾಮ್ಗೆ ಹೋದ್ವಿ. ಅಲ್ಲಿ ಹೆಚ್ಚು ಕಡಿಮೆ 39ರಿಂದ 41 ಡಿಗ್ರಿ ಟೆಂಪರೇಚರ್ ಇತ್ತು. ಹಾಗಾಗಿ ಉಷ್ಣ ಇತ್ತು. ನವೆಂಬರ್-ಡಿಸೆಂಬರ್ ಆದ್ರೆ ಅಲ್ಲೂ ಹಾರ್ವೆಸ್ಟಿಂಗ್ ಸೀಸನ್. ಅವಾಗ ಹೋಗಿದ್ರೆ ಚೆನ್ನಾಗಿರುತ್ತೆ. ನಾವು ಹೋದಾಗ ಸ್ವಲ್ಪ ಡ್ರಾಟ್ ಇತ್ತು. ಹಾಗೆ ಈಗ ಅಲ್ಲಿ ನೆರಳಿಲ್ಲ ಅಂತೀರಿ, 40 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇದೆ ಅಂತ ಹೇಳ್ತೀರಿ. ಆ ಕಾಫಿ ಗಿಡ ಉಳಿತದೆ ಸರ್ ಅಲ್ಲಿ? ಅಲ್ಲ, ಸ್ವಲ್ಪ ಸುಸ್ತಾಗಿದೆ ಗಿಡಗಳಿಗೆ, ಸುಸ್ತಾದಂಗೆ ಕಾಣಿಸುತ್ತೆ. ಮತ್ತೆ ಕ್ರಾಪ್ನು ಕಡಿಮೆ ಕಾಣಿಸ್ತದೆ ನಮ್ಗೆ ಇಲ್ಲಿದ್ದಂಗಿಲ್ಲ. ನಮ್ಗೊಬ್ಬ ಗೈಡ್ ಸಿಕ್ಕಿದ್ರು, ನಮ್ ಜೊತೆ ಕಳ್ಸಿದ್ರು ಅಲ್ಲಿ ಕಾಫಿ ಲ್ಯಾಂಡ್ ಹೋಗೋದಕ್ಕೆ. ಅವರು ಕೂಡ 2 ಹೆಕ್ಟೇರ್ ಜಮೀನ ಹೊಂದಿದಂತವ್ರು. ಅವ್ರು ಹೇಳೋ ಪ್ರಕಾರ 1 ವರ್ಷ 3 ಟನ್ ಆಗುತ್ತೆ 1 ಹೆಕ್ಟೇರ್ಗೆ, 1 ವರ್ಷ 2 ಟನ್ ಆಗುತ್ತೆ ಅಂತ. ಆದ್ರೂ ಸ್ವಲ್ಪ ಅಷ್ಟು ನಾವು ನೋಡಿದ ಪ್ರದೇಶ ಅಷ್ಟೇನು ಹುಲಸಾಗಿರ್ಲಿಲ್ಲ ಅಥವಾ ಅಷ್ಟು ಕ್ರಾಪ್ ಇರ್ಲಿಲ್ಲ. ಮೆಣಸು ಆಗ್ಬೋದು, ಕೆಲವು ಅದಕ್ಕೆ ನಿದರ್ಶನವಾಗಿ ಕೆಲವು ಫೋಟೋಗಳು ಎಲ್ಲ ತಂದಿದ್ವಿ, ವಿಡಿಯೋಗಳಿರ್ಬೋದು, ಫೋಟೋಗಳನ್ನು ನೀವು ನೋಡ್ಬೋದು. ಅದನ್ನು ಆ ತರ ಇತ್ತು. ಬಟ್ ಶ್ರಮಜೀವಿಗಳು ಕಷ್ಟಪಡ್ತಾರೆ. ಮತ್ತೆ ಅವ್ರಲ್ಲೆಲ್ಲ ಲೀನ್ ಪರ್ಸನಾಲಿಟಿ, ನಮ್ಮಂಗೆ ಹೊಟ್ಟೆ ಗಿಟ್ಟೆ ಆ ಥರ ಇಲ್ಲ. ಯಾಕೆ ಅಂದ್ರೆ ಅವ್ರು ತಿಂತಕ್ಕಂಥ ಆಹಾರದ ಪದ್ಧತಿ ಆ ಥರ. ಹೆಚ್ಚು ಖಾರ ಇಲ್ಲ, ಉಪ್ಪಿಲ್ಲ, ತರಕಾರಿ ಇಂಥವನ್ನ ಜಾಸ್ತಿ. ಬರ್ತೀನಿ ಅಲ್ಲಿಗೆ. ಆಮೇಲೆ ಕಾಫಿ ಇದೆ ಸರಿ. ಕಾಫಿ ಈಗ ನೀವು ಹೇಳಿರಿ 1 ವರ್ಷ 3 ಟನ್ ಆಗುತ್ತೆ, 1 ವರ್ಷ 2 ಟನ್ ಆಗುತ್ತೆ ಅಂತ. ಅಲ್ಲಿಗೆ ಅವರೇಜ್ 2.5 ಟನ್ ಆಗುತ್ತೆ 1 ವರ್ಷಕ್ಕೆ. 1 ಹೆಕ್ಟೇರ್ಗೆ ಅವರೇಜ್ 2.5 ಟನ್ನು ಬೆಳೀತಾರೆ. ಅಂದ್ರೆ ಈಗ ಕಾಫಿಯ ಒಂದು ಬೆಲೆ ಈಗ ನಮ್ಮಲ್ಲಿ ನೆರಳಲ್ಲಿ ಬೆಳೆಯುವಂಥ ಕಾಫಿ ಅಥವಾ ಅಲ್ಲಿ ನೆರಳು ಇಲ್ದೇ ಬೆಳೆಯುವಂಥ ಕಾಫಿ, ಆ ರೇಟ್ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಥವಾ ಕ್ವಾಲಿಟಿ ಏನಾದ್ರು ಡಿಫ್ರೆನ್ಸ್? ಕ್ವಾಲಿಟಿ ನೋಡೋದಿಕ್ಕೆ ಚೆನ್ನಾಗಿ ಕಾಣುತ್ತೆ. ಬೋಲ್ಡ್ ಸೀಡ್ಸ್ ಇದೆ, ನಮ್ಗಿಂತನೂ ದೃಢವಾದಂತ ಬೀಜ ಇದೆ ಅಲ್ಲಿ ನೋಡಿದ್ರೆ. ಬಟ್ ಟೇಸ್ಟ್ ಅಲ್ಲಿ ಡಿಫರ್ ಇದೆ. ಮತ್ತೆ ಪ್ರಪಂಚದಾದ್ಯಂತ ನೆರಳಲ್ಲಿ ಬೆಳಿತಕ್ಕಂಥ ಕಾಫಿನ ಇಷ್ಟಪಡ್ತಾರೆ. ಹಾಗೆ ನಮ್ಮ ಇಂಡಿಯಾಕ್ಕೆ ಫ್ಯೂಚರ್ ಇದೆ ಅಂತ ಹೇಳ್ಬೋದು ಅದ್ರ ಹಾಗೆ ಸರ್. ಆಮೇಲೆ ನಮ್ಮ ರೈತರು, ಅದು ನೀವೇ ಕಾಫಿ ಬೆಳೆಗಾರರು,
ಅಲ್ಲಿಯ ಕಾಫಿಯ ಬಗ್ಗೆ ತಿಳ್ಕೊಂಬಂದು ಏನನ್ನು ಅಳವಡಿಸ್ಕೊಬೇಕು ಇಲ್ಲಿ ಅಂತ ಅಂದ್ಕೊಂಡ್ರಿ? ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ, ಲೇಬರ್ ಪೇಮೆಂಟ್ ಕಡಿಮೆ ಆಗುತ್ತೆ, ಈ ಥರದ್ದೆಲ್ಲ ಇರುತ್ತಲ್ಲ, ಆ ಥರದ್ದು ಏನಾದ್ರು ಹೊಸ ವಿಚಾರ ಲೇಬರ್ ಅಂತಂದ್ರೆ ನೋಡಿ, ಅಲ್ಲಿ $15-20 ಪರ್ ಡೇ, ಸುಮಾರು $350 ಪರ್ ಮಂತ್. ಕನ್ವರ್ಟ್ ಮಾಡಿದ್ರೆ ನಮಗೆ ಹೆಚ್ಚು ಕಡಿಮೆ ಎಷ್ಟು ಬರುತ್ತೆ? 28-29 ಸಾವಿರ ಬರುತ್ತೆ ಒಂದು ತಿಂಗಳಿಗೆ. ವಾರದ ರಜೆ ಇದೆ. ಬಟ್ ಇನ್ನೊಂದಂದ್ರೆ ಅವ್ರು 8 ಗಂಟೆ ಕೆಲಸ ಇದೆ, ಕಂಪಲ್ಸರಿ ಮಾಡಬೇಕು 8 ಗಂಟೆ. ಅದನ್ನ ಅಳವಡಿಸ್ಬೇಕು. ಒಂದು ಮೆಕನೈಸೇಷನ್ಗೆ ಹೋಗ್ಬೇಕು, ಮತ್ತು ನೀರಾವರಿ ಸೌಕರ್ಯ ಇರಲೇಬೇಕು ಅಂತ ನನ್ನ ಭಾವನೆ. ಆ ನೀರಾವರಿನ ಅನುಕೂಲ. ನೀರಾವರಿ ಇದೆಯಾ ಸರ್? ಬೋರ್ವೆಲ್ ನೀರಾವರಿ ಇದೆ. ನಮ್ಮಂಗೆ ದೊಡ್ಡ ಹಿಡುವಳಿ ಇಲ್ಲ ಅಲ್ಲಿ. ಸಣ್ಣ ಹಿಡುವಳಿದಾರರು 1 ಎಕರೆ 1 ಹೆಕ್ಟೇರ್ 2 ಹೆಕ್ಟೇರ್ ಮನೆಗಳು ಕೂಡ ನಮ್ಮ ಜನತಾ ಮನೆ ಹಂಗೆ ಸೈಟ್ ಗಿಟ್ ಕೊಟ್ಟಿದ್ದಾರೆ. ರೋಡ್ ಸೈಡ್ ಮನೆಗಳಿದಾವೆ. ತೋಟದ ಒಂದ್ ಸ್ವಲ್ಪ ದೂರ ಇದೆ. ಬೇರೆ ಎಕ್ವಿಪ್ಮೆಂಟ್ಸು, ನಮ್ಮ ಟಿಲ್ಲರ್ ಇರ್ಬೋದು, ಸಣ್ಣ ಟ್ರ್ಯಾಕ್ಟರ್ಗಳಿರ್ಬೋದು, ಈ ತರ ಎಲ್ಲ ಅಳವಡಿಸ್ಕೊಂಡಿದ್ದಾರೆ. ಕೆಲವರು ಮೇಕೆ ಸಾಕಿದ್ದಾರೆ, ಬಾತ್ಕೋಳಿ ಸಾಕಿದ್ದಾರೆ. ಆ ತರದ್ದು ತುಂಬಾ ಇದೆ. ಈಗ ಕಾಫಿ ಬೆಳೆಯೋದ್ರ ಬಗ್ಗೆ ಅಲ್ಲಿಯ ಸರ್ಕಾರ ಅವ್ರಿಗೆ ಯಾವ ಬೆನಿಫಿಟ್ ಕೊಡ್ತಾ ಇದೆ ಏನಾದ್ರು ತಿಳ್ಕೊಂಡ್ರ? ಆ ಥರದ್ದೇನು ಹೆಚ್ಚಿನ ಬೆನಿಫಿಟ್ ಏನಿಲ್ಲ, ಬಟ್ ಕೇರ್ ತಗೊಳ್ತಾರೆ ಪ್ರತಿಯೊಂದಕ್ಕೂ. ಅಲ್ಲಿ ಸರ್ಕಾರ ಮುತುವರ್ಜಿ ವಹಿಸ್ತದೆ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ರಿಸ್ಕ್ ತಗೊಳ್ತದೆ ಸರ್ಕಾರ. ಅಲ್ಲ, ಈಗ ಅವರು ಸಾಲ ಮಾಡಿ ಹೊಸದಾಗಿ ಮಾಡೋಂಥದಕ್ಕೆ ಬ್ಯಾಂಕ್ಗಳ ಸಿಸ್ಟಮ್ ಎಲ್ಲ ಏನಾದ್ರು ಅವರ ಪ್ರಾಪರ್ಟಿನ ಅಡ್ವಿಟ್ಕೊಂಡು ಇಂಡಿಯಾದಂಗೆ ಆ ಥರದ್ದು ಏನಾದ್ರು? ಪ್ರಾಪರ್ಟಿ ನಿಮ್ಗೆ ರೈಟ್ಸೇ ಇಲ್ಲ ಅಂತ, ರೈಟ್ಸೇ ಇಲ್ಲ, ಅದು ಅನ್ವಯ ಆಗೋದಿಲ್ಲ. ಆ ಥರ ಏನಿಲ್ಲ. ಕೊಡ್ಬೋದು, ಲೋನು ಅದು ಇದು ಸಿಗ್ಬೋದು, ಇಲ್ಲ ಅಂತಲ್ಲ. ಆ ಥರದ್ದೇನು ನಮ್ಮಂಗೆ ಅಷ್ಟೊಂದು ರೈಟ್ಸೇ ಇಲ್ಲದೆ ಇದ್ದರಿಂದ ತೊಂದರೆ ಆಗ್ತದೆ. ಈಗ ನಾನು ಕೇಳಿದೆ, ಅಲ್ಲಿಯ ಕಾಫಿಯ ಒಂದು ರೀತಿ ನೀತಿ, ಗೊಬ್ಬರ ಹಾಕೋ ಸಿಸ್ಟಮ್ ಇರುವುದು, ಇದು ಏನ್ ತಿಳ್ಕೊಂಬಂದ್ರಿ ಸರ್ ಈಗ ನೀವು ಅಳವಡಿಸ್ಕೊಂಡಂಗೆ? ನೋಡಿ, ಅಲ್ಲಿ ಕಾಫಿ ಗಿಡ, ನಮ್ಮಲ್ಲಿ ಕಾಫಿ ಗಿಡದ ಬಡ್ಡೆ ಸುಮಾರು ಒಂದು 2 ಅಡಿ ಗುಂಡಿ ಮಾಡ್ತಾರೆ. ಓಪನ್ ಜಾಗ ಆದ್ರಿಂದ ಆ ಮಣ್ಣು ಹೊರಗಡೆ ಹಾಕ್ತಾರೆ. ಅಲ್ಲಿ ಗೊಬ್ಬರ ಲೀಚ್ ಔಟ್ ಆಗಲ್ಲ. ಗೊಬ್ಬರ ಹಾಕಿದ್ದು ಸಾಮಾನ್ಯ 6 ತಿಂಗಳು ಮಳೆ ಇರುತ್ತೆ ಅಂತ ಹೇಳ್ತಾರೆ. 15 ದಿವಸಕ್ಕೊಂದು ಮಳೆ ಸಿಗುತ್ತೆ ಅಂತ. ಮತ್ತೆ ಕಸಿ ಮಾಡಿದ್ದು ಎಲೆ ಸೊಪ್ಪು ಅದು ಇದು ಎಲ್ಲ ಅಲ್ಲಿ ಬೀಳುತ್ತೆ, ಗೊಬ್ಬರ ಆಗುತ್ತೆ ಅಂತ ಅದು. ಬಟ್ ಫರ್ಟೈಲ್ ಲ್ಯಾಂಡ್ ಅದು, ರೆಡ್ ಸಾಯಿಲ್, ಕೆಂಪು ಮಣ್ಣಿದೆ. ಮತ್ತೆ ಇಲ್ಲಿ ಹೆಚ್ಚು ಕಡಿಮೆ ನಮ್ಮಲ್ಲಿ ಬೆಳೀತಕ್ಕಂಥ ಶುಂಠಿ ಇದೆ, ಜೋಳ ಇದೆ, ರಾಗಿ ಇದೆ. ಮತ್ತೆ ರಾಗಿ ಇಲ್ಲ ಸರ್, ರಾಗಿ ಇಲ್ಲ, ಜೋಳ ಇದೆ. ಮತ್ತೆ ರಬ್ಬರು, ಇಂಥ ಪೆಪ್ಪರು, ಇಂಥ ಪ್ಲಾಂಟೇಶನ್ ಗಳೆಲ್ಲ ಇದೆ ಅಲ್ಲಿ. ಹಾಗೆ ನಮ್ಮಲ್ಲಿ ಈಗ 1 ಹೆಕ್ಟೇರ್ 2 ಹೆಕ್ಟೇರ್ ಭೂಮಿ ಕೊಟ್ಟರು ಒಬ್ಬ ಕಾಫಿ ಬೆಳೆಗಾರನಿಗೆ, ಅವರ ಒಂದು ಇಂಟೆನ್ಷನ್ ಇರುತ್ತೆ, ಇಲ್ಲಿ ಹೆಂಗೆ ಒಂದು ಕಾರ್ ಇಟ್ಕೊಬೇಕು, ಬಾರಿಗೆ ಹೋಗ್ಬೇಕು, ಅಥವಾ ಒಳ್ಳೆ ಕಾಸ್ಟ್ಲಿ ಶೂ ಹಾಕ್ಬೇಕು, ಕಾಸ್ಟ್ಲಿ ಡ್ರೆಸ್ಸು, ಒಂದು ಹೈಫೈ ಜೀವನ ಮಾಡಕ್ ಸಾಧ್ಯ ಆಗುತ್ತೆ ಸರ್ ಅವ್ರಿಗೆ? ಅಲ್ಲ, ಅಂತ ಏನು ನಾವು ನೋಡ್ದಂಗೆ ನಮ್ಮ ತೋಟಗಳಲ್ಲಿ ಒಂದೊಂದೇ ಒಂಟಿ ಮನೆಗಳಿರ್ತವೆ, ದೊಡ್ಡ ದೊಡ್ಡ ಬಂಗ್ಲೆಗಳಿಗೆ ಇನ್ವೆಸ್ಟ್ ಮಾಡ್ತೀವಿ. ಆ ತರ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ ಅವರು, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಮತ್ತೆ ಯಂಗ್ಸ್ಟರ್ಸ್ ನಮ್ಮಂಗೆನೆ ಈಗ ಕೃಷಿಗೆ ಬರೋದು ಕಡಿಮೆ ಇದೆ ಕಾಣ್ತಾ ಇದೆ. ಅವರು ಹೊರಗಡೆ ಹೋಗ್ತಾರೆ. ಅದು ಒಂದ್ ಕಾರಣ, ಅವರು ಕಾಫಿ ಚೇಂಜ್ ಮಾಡೋದಕ್ಕೆ ಅದು ಒಂದ್ ಕಾರಣ. ನಮ್ಮಲ್ಲೂ ಸಾಮಾನ್ಯ ಕುಟುಂಬಗಳನ್ನ ನೋಡ್ಬೋದು ನೀವು. ಈ ಕುಟುಂಬಗಳಲ್ಲಿ ಹೊರಗಡೆ ಹೋದ್ರೆ ಬರೋದಿಲ್ಲ ಮಕ್ಕಳು, ವಿದ್ಯಾಭ್ಯಾಸ ಆಗಿ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ವಾಪಸ್ ಬಂದು ಕೆಲಸ ಮಾಡೋವಂಥದ್ದು ಪರಿಸ್ಥಿತಿ ಇಲ್ಲ. ಆ ತರ ಇದೆ. ಹಾಗೆ ಆಗ್ತಾ ಇದೆ ಅಲ್ಲೂ ಕೂಡ, ಅದೊಂದಿದೆ. ಮತ್ತೆ ಸ್ವಲ್ಪ 2-3 ವರ್ಷ ಕ್ರಾಪ್ಗೆ ಅವರಿಗೆ ಬೆಲೆ ಸರಿಯಾಗಿ ಸಿಕ್ಕಿಲ್ಲ, ಬೆಲೆ ಕಡಿಮೆ ಆಗಿದೆ. ಇವಾಗ ಬೆಲೆ ಬಂದಿದೆ, ಪುನಃ ಅವ್ರು ಮಾಡ್ಬೋದು. ಕೆಲವು ಕಡೆ ಗಿಡಗಳನ್ನ ತೆಗೆದು ಬೇರೆ ಹಣ್ಣು ಹಂಪಲು ಗಿಡ, ಬಟರ್ ಫ್ರೂಟ್ ಆಗ್ಬೋದು, ಬೇರೆ ಹಣ್ಣು ಹಂಪಲುಗಳನ್ನ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಫಿ ರಿಮೂವ್ ಮಾಡಿ ಅದನ್ನ ಬೇರೆ ಬೆಳೆಗಳನ್ನು ಬೆಳೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ಈಗ ಮೊನ್ನೆ ತನಕ ಏನ್ ಅಂದ್ಕೊಂಡ್ರಿ, ಈ ಕಾಫಿ ಬದಲು ಬೇರೆ ಏನಾದ್ರು ಕ್ರಾಪ್ ಮಾಡಬೇಕು, ಕಾಫಿಲಿ ವರ್ಕೌಟ್ ಆಗಲ್ಲ, ಏನಾದ್ರು ಕಾಫಿ ತೋಟದ ಒಳಗೆ ಈ ಥರದ್ದೆಲ್ಲ ಲೆಕ್ಕಾಚಾರ ಹಾಕ್ತಾ ಇದ್ರಿ. ಈಗ ಮೊನ್ನೆ ಒಂದಷ್ಟು ಕಾಫಿ ರೇಟ್ ರೈಸ್ ಆದ್ಮೇಲೆ ಇಲ್ಲಿ ಯಾರ್ದು ಸುದ್ದಿ ಇಲ್ಲ ಅಂತಲ್ಲ, ಆ ಥರದ್ದೇನು ಮಾತಾಡ್ತಾ ಇಲ್ಲ. ನಿಮಗೆ ನೀವು ಅಲ್ಲಿ ಅಥವಾ ನಮ್ಮಂಗೆ ಕಾಫಿ ಗಿಡನೊಳಗಡೆ ಕಾಫಿ, ಏಲಕ್ಕಿ, ಈ ಥರದ್ದೆಲ್ಲ ಅಡಿಕೆ, ಮೆಣಸು ಎಲ್ಲ ಕ್ರಾಪ್ಗಳು ಇರುತ್ತೆ. ಹಾಗೆ ಅಲ್ಲಿ ಏನಾದರೂ ಕಾಫಿ ಅಲ್ಲದೇನೆ ಆ ಲ್ಯಾಂಡಲ್ಲಿ ಬೇರೆ ಏನಾದ್ರು ಬೆಳಿತಾರಾ? ಬೇರೆ ಬೆಳೀತಾ ಇದ್ದಾರೆ. ಈಗ ಅವಕಡೋ ಅಂದ್ರೆ ಬೆಣ್ಣೆಹಣ್ಣು, ಆಮೇಲೆ ಈಗ ಅಡಿಕೆ ಗಿಡಗಳನ್ನ ಹಾಕ್ತಾ ಇದಾರೆ. ನರ್ಸರಿ ಹೆಚ್ಚು ಕಡಿಮೆ ನಮ್ ತರನೇ ನರ್ಸರಿ ಮಾಡ್ಕೊಂತಾರೆ. ಪಾಲಿಥಿನ್ ಬ್ಯಾಗ್ಸ್ ಅಲ್ಲಿ ನರ್ಸರಿ ಮಾಡ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಹಾಗೆ ಮತ್ತೆ ಏನು ವೇಸ್ಟ್ ಆಗಕ್ ಬಿಡೋದಿಲ್ಲ. ಅಲ್ಲೂ ನಮ್ಮಂಗೆನೆ ತೋಟಕ್ಕೆ ಹೋಗ್ಬೇಕಾದ್ರೆ ಒಂದು ಚಾಕು ಈಗ ಹಿಡ್ಕೊಂಡು ಹೋಗೋ ಅಭ್ಯಾಸ ಇರುತ್ತಲ್ಲ, ಆ ತರನೇ ಇದೆ. ಜೊತೆನಲ್ಲಿ ಇರುತ್ತೆ ಸಣ್ಣ ಗರ್ಗಸ, ಚಾಕು ಇಂಥದ್ದಿರುತ್ತೆ. ಹಾಗಾಗಿ ಮತ್ತೆ ಎಲ್ಲರೂ ನಗುಮುಖದಲ್ಲಿ ಇರ್ತಾರೆ. ಎಲ್ಲ ಜನಗಳನ್ನು ಕೋಆಪರೇಟ್ ಮಾಡ್ತಾರೆ. ಏನಾದ್ರು ಮಾತಾಡಿದ್ರೆ ಕೇಳಿದ್ರೆ ಸರಿಯಾದ ಮಾಹಿತಿಗಳನ್ನು ಕೊಡ್ತಾರೆ.
ಈಗ ನೀವು ಅದೇ ನಾನು ಕೇಳೋದೇನಂದ್ರೆ ಅಲ್ಲಿದನ್ನ ಏನನ್ನು ಅಳವಡಿಸ್ಕೊಬೇಕು ಈಗ? ಇಂಥದ್ದು ಬೇಡ, ಯಾಕೆಂದ್ರೆ ಅಲ್ಲಿ ಮರ ಇಲ್ಲ, ನೆರಳಿಲ್ದಾನೆ ನಿಮ್ಗೆ ಅದು ಸಾಧ್ಯ ಇಲ್ಲ. ಇಲ್ಲಿ ನೆರಳಿಟ್ಕೊಂಡೆ ಕಾಫಿ ಬೆಳೆ ಅಂತದ್ದು ಏನನ್ನ ಏನಾರು ಒಂದು ವಿಚಾರ ನಾ ಅಳವಡಿಸ್ಕೊಂಡು ನಿಮ್ಮ ಕಾಫಿ ನಾನು ಇದು ಟ್ರೆಂಚ್ ತೆಗೆಯೋದಿದೆಯಲ್ಲ ಅದು ಆಗದಿರೋ ಕೆಲಸ. ಅದು ಇಲ್ಲಿ ಮಾಡಿದ್ರೆ ನಮ್ಮ ಲೆವೆಲ್ ಇಲ್ಲ ಜಾಗ, ರೋಡ್ ರಾಟ್ ಆಗ್ತದೆ. ಹಾಗೆ ಡೆಫಿನೆಟ್ ಆಗಿ ಅಲ್ಲಿ ಹೆಂಗೆ ಶ್ರಮಜೀವಿಗಳಾಗಬೇಕು, ಮತ್ತೆ ಸರ್ಕಾರನೂ ಸ್ವಲ್ಪ ಸಹಾಯಕ್ಕೆ ಬರಬೇಕು. ಈಗ ನಾವು ಕಾಫಿನಲ್ಲಿ ಈ ವರ್ಷ ಏನಾದ್ರೆ ರೇಟ್ ಸ್ವಲ್ಪ ಬಂದಿದೆ, ಈ ರೇಟ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಯಾವಾಗ್ಲೂ ಕಡಿಮೆ ಆಗ್ಬೋದು. ಕೂಲಿ ಕಾರ್ಮಿಕರ ಅಲ್ಲ ತೊಂದರೆ ಇಲ್ಲ, ಕೂಲಿ ಕಾರ್ಮಿಕರು ಸಿಗ್ತಾರೆ, ಹಾಗಾಗಿ ಅಷ್ಟೊಂದು ತೊಂದರೆ ಏನಿಲ್ಲ. ಅದರಿಂದ ಮೆಕನೈಸ್ ಮಾಡ್ಕೋಬಹುದು. ಸಣ್ಣ ಹಿಡುವಳಿ ಇರೋದು ಒಳ್ಳೇದು ಅನ್ನಿಸ್ತದೆ. ತುಂಬಾ 100 ಎಕರೆ ಮೇಂಟೈನ್ ಮಾಡಕ್ ಕಷ್ಟ ಇದೆ ಇವತ್ತು. ಒಂದು ಮೇಜರ್ ಪ್ರಾಬ್ಲಮ್ ಅಂದ್ರೆ ಲೇಬರ್ ಸಿಗ್ತಾ ಇಲ್ಲ ಸರಿಯಾಗಿ. ನಾವು ಬೇರೆಯವ್ರ ಮೇಲೆ ಅವಲಂಬಿತರಾಗಿರ್ಬೇಕಾಗ್ತದೆ. ಎಷ್ಟು ವರ್ಷ ಮಾಡಕ್ಕಾಗ್ತದೆ? ಅದನ್ನು ಅವರು ಈಗ ಹೆಚ್ಚಿಗೆ ಸಂಬಳ ಕೊಟ್ಟು ಕಾಫಿ ಕೊಯ್ಲಿಗೆ ಅದಕ್ಕೆ ಇದಕ್ಕೆ ತಗೊಂಡು ಮಾಡೋ ಅಂತ ಅಭ್ಯಾಸ ಇಟ್ಕೊಂಡಿದ್ದಾರೆ. $15 ಅಂತ ಹೇಳಿದೆ ನಾನು. ಒಂದು ಈಗ ಇಂಡಸ್ಟ್ರಿ ಅಂತಂದ್ರೆ ಅಲ್ಲೂ ಜಾಸ್ತಿ ಸಂಬಳ ಕೊಡ್ತಾರೆ ಅಂದ್ರೆ ಅಷ್ಟೇ ಜಾಸ್ತಿ ಉತ್ಪಾದನೆನೂ ಆಗುತ್ತೆ. ಹಾಗೆ ಕಾಫಿ ಬೆಳೆಗಾರನು ಕೂಡ ಉತ್ಪಾದನೆನ ಜಾಸ್ತಿ ಮಾಡ್ತಕ್ಕಂಥದ್ದು. ಸರ್ಕಾರ ಮಧ್ಯವಹಿಸಿ ಅದಕ್ಕೆ ಒಂದು ರೇಟನ್ನು ಫಿಕ್ಸ್ ಮಾಡಿ ಉತ್ತಮ ರೇಟ್ ಕೊಟ್ಟರೆ ಆಗ ಕಾರ್ಮಿಕನಿಗೂ ರೇಟನ್ನು ಕೊಡೋದು. ಈಗ ಕಾಫಿ ತೋಟದ ಮಾಲೀಕರು ಕೂಡ ಒಂದು ಕಾರ್ಖಾನೆ ಇದ್ದಂಗೆ, ಅಲ್ಲೂ 100, 200, 500, 1000 ಜನ ಎಲ್ಲ ಕೆಲಸ ಮಾಡೋಂಥದ್ದೈತಾನೆ. ಹೌದು ಅಲ್ವಾ? ಓಕೆ ಸರ್, ಈಗ ಇನ್ನೊಂದು ಮಾತು ಹೇಳಿದ್ರಿ, ಆ ಕಾಫಿಯ ಬದಲಿಗೆ ಇನ್ನೊಂದು ಹೇಳಿದ್ರಿ, ಅದು ಒಂಥರ ಹೆಸರೇ ವಿಚಿತ್ರವಾಗಿದೆ. ಅದು ನೀವು ತಂದಿದ್ದೀರಿ ಮೆಕಡೋಮಿಯಾ ಅಂತ ಹೇಳಿ. ಮೆಕಡೋಮಿಯಾ. ಹೌದು. ಮೆಕಡೋಮಿಯಾ ಅಂದ್ರೆ ಏನ್ ಸರ್? ಅಲ್ಲಿ ಬೆಳೆದಿದ್ದಾರೆ. ಅಲ್ಲಿನೂ ಕೂಡ ನಾವು ಕೆಲವು ತೋಟಗಳು ನೋಡಿದ್ವಿ. ರಿಸರ್ಚ್ ಸ್ಟೇಷನ್ ಕೂಡ ಹೋಗಿದ್ವಿ. ಒಬ್ಬ ಜರ್ಮನ್ ಪ್ರಜೆ ಜಾಗ ತಗೊಂಡು ಅಲ್ಲಿ ಅಂದ್ರೆ ಅಲ್ಲೊಂದು ಪದ್ಧತಿ ಇದೆ. ಸಾಮಾನ್ಯ ಹೆಣ್ಮಕ್ಳು ಮಾತೃಪ್ರಧಾನ ಕುಟುಂಬ, ಅಲ್ಲಿ ಅವ್ರನ್ನ ಮದುವೆ ಆಗ್ತಾರೆ, ಅವ್ರ ಜೊತೆ ಜೀವನ ಮಾಡ್ತಾರೆ. ಉತ್ಪತ್ತಿ ಅದು ಇದು ಎಲ್ಲ ಹೆಚ್ಚಿನ ಅವ್ರಿಗೆ ಹೋಗ್ತದೆ, ಹೆಣ್ಮಕ್ಳಿಗೆ ಹೋಗ್ತದೆ. ಅದೊಂದು ಅಭ್ಯಾಸ ಆಗಿದೆ ಅಲ್ಲಿ. ಫಾರಿನರ್ಸ್ ಸುಮಾರು ಜನ ಸೆಟ್ಲ್ ಆಗಿದ್ದಾರೆ. ಅಂದ್ರೆ ಆ ಊರಿನ ಹುಡುಗಿನ ಮದುವೆ ಆದ್ರೆ ಈ ನಮ್ಮಲ್ಲಿ ಮನೆಯ ಸ್ಥಾನಕ್ಕೆ ಅಂತೀವಲ್ಲ, ಅವನಿಗೆ ಪವರ್. ಹೌದು, ಹಾಗೆ ಆ ರೀತಿ ಇದೆ. ಹಾಗೆ ಅವರು ಸುಮಾರು ಒಂದು 35 ವರ್ಷದ ಮರಗಳನ್ನು ನೋಡಿದ್ವಿ ನಾವು. ಹೆಚ್ಚು ಕಡಿಮೆ ನಮ್ಮ ಇಲ್ಲಿ ಎಲಗದ ಗಿಡ ಎಲ್ಲ ಇದೆಯಲ್ಲ ಆ ತರ ಒಂದು ಮರ. ಮತ್ತೆ ಒಂದು 8 ರಿಂದ 10 ಮೀಟರ್ ಬಹಳ ದೊಡ್ಡದಾಗುತ್ತೆ. ಅಥವಾ 10 ಅಡಿ 10 ಅಡಿ 8, 8, 10, 10, 8, 9 ಈ ತರ ಪ್ಲಾಂಟ್ ಮಾಡಿದ್ದಾರೆ. ನಮ್ಮಲ್ಲಿ ಅಡಿಕೆ ಹಾಕಿದಂಗೆ ಅದೇ ತರ ಹಾಕಿದ್ದಾರೆ ಓಪನ್ ಜಾಗದಲ್ಲಿ. ಅವ್ರು ಹೇಳೋದು ಬೇರೆ ಬೆಳೆಯನ್ನು ಬೆಳಿಬಹುದು ಅಂತ ಹೇಳಿ, ಅದ್ರ ಕೆಳಗಡೆ ಬೇರೆ ಬೆಳೆಯನ್ನು ಬೆಳಿಬಹುದು ಅಂತ. ಕಾಫಿ ಅಥವಾ ಇನ್ಯಾವ್ದಾರನ್ನು ಬೆಳಿಬೇಕಾದ್ರೆ ಬೆಳಿಬಹುದು ಅಂತ ಅವ್ರು ಹೇಳಿದ್ರು. ಬಟ್ ಆ ಜರ್ಮನ್ ಪ್ರಜೆ ನಾವು ಕೇಳಿದಾಗ ಅವರು ನಿಮ್ಗೆ ಏನ್ ಇನ್ಕಮ್ ಇದೆ ಇದರಲ್ಲಿ ಅಂದಾಗ ಅಂತ ಇನ್ಕಮ್ ಏನಿಲ್ಲ ಅಂತ ಅವ್ರು ಹೇಳಿದ್ರು. ಬಟ್ ರಿಸರ್ಚ್ ಸ್ಟೇಷನ್ ಸ್ಟೇಟ್ಮೆಂಟ್ಗಳೇ ಬೇರೆ ಆಗಿತ್ತು. ಮತ್ತೆ ಅವನು ಸಂತೋಷವಾಗಿರಕ್ಕೆ ಮತ್ತೆ ಅವ್ನ ಫ್ರೆಂಡ್ಸ್ ಕರ್ಕೊಂಬರಕ್ಕೆ ಈ ತರ ಎಲ್ಲ ಇದೆ. ಮತ್ತೆ ಅಲ್ಲಿ ಕುಣ್ಕ ಗಿಣ್ಕ ಎಲ್ಲ ಈ ತರದ್ದು ಕೀಟಗಳು ಕ್ರಿಮಿಗಳು ಇದೆ ಅಲ್ವಾ? ಇದೆ ಹಾಗೆ. ಮತ್ತೆ ಬಿದ್ದಿದ್ದನ್ನ ಆಯ್ಕೋಬೇಕು. ನೀವು ನೋಡ್ಬೋದು ಇದನ್ನೇ ಮೆಕಡೋಮಿಯಾ ಅನ್ನೋದನ್ನ ಇದ್ರ ಒಳಗಡೆ ತಿರುಳು ತೆಗೆದು ಇದನ್ನ ಮಾರ್ಕೆಟ್ ಮಾಡ್ತಾರೆ. ತಿರುಳು ಅಂದ್ರೆ ಅದು ಒಣಗಿಸಿದ ಮೇಲೆ ತೆಗೆದ ಹಸಿನೇ ತೆಗಿಬೇಕಾ? ಒಣಗಿದ ಮೇಲೆ ತೆಗೆದು ಪ್ರಾಸೆಸ್ ಇದೆ, ತುಂಬಾ ಪ್ರಾಸೆಸ್ ಇದೆ. ಅದು ಈ ಗೇರ್ ಬೀಜ ಹೆರಕ್ದಂಗೆ ಹೆರಕಬೇಕು. ಇದನ್ನ ನೀರಲ್ಲಿ ಹಾಕ್ಬೇಕು. ಗಟ್ಟಿ ಬೀಜಗಳು ಕೆಳಗಡೆ ಒಳಗಡೆ ಇರುತ್ತೆ, ಮೇಲ್ಗಡೆ ಲೈಟ್ ಇರೋದು ಹುಳ ಗಿಳ ಹೊಡೆದಿದ್ದಂತದ್ದು ಇರುತ್ತೆ. ಅದನ್ನ ತೆಗೆದು ಹಾಕ್ಬೇಕು. ಗೊಬ್ಬರ ಎಲ್ಲ ಹಾಕ್ತಾರೆ, ನೀರ್ ಕೊಡ್ತಾರೆ. ವರ್ಷಕ್ಕೆ 2 ಸರಿ 3 ಸರಿ ಗೊಬ್ಬರ ಕೊಡ್ತಾರೆ. ಗೊಬ್ಬರ ಅಂದ್ರೆ ಕೆಮಿಕಲ್ ಮೆನ್ಯೂರ್. ನೆಡ್ಬೇಕಾದ್ರೆ ಅವರು ದನದ ಗೊಬ್ಬರ ಎಲ್ಲ ಕೊಡ್ತಾರೆ. ಹಾಗೆ ಕಾಂಪೋಸ್ಟ್, ದನದ ಗೊಬ್ಬರ ಇದು ಕೊಡೋ ಅಭ್ಯಾಸನೂ ಇದೆ. ಮತ್ತೆ ನೀರಿನ ಅನುಕೂಲ ಮಾಡ್ಕೊಂಡಿದ್ದಾರೆ. ಇದನ್ನ ಓಪನ್ ಮಾಡಿದ್ರೆ ಒಳಗಡೆ ಇರೋಂಥದ್ದು ನೇರವಾಗಿ ತಿನ್ಬೋದು. ಅದ್ ಪ್ರಾಸೆಸ್ ತುಂಬಾ ಇದೆ. ನಾನು ಹೇಳ್ಬೇಕಾದ್ರೆ ತುಂಬಾ ಟೈಮ್ ತಗೊಳುತ್ತೆ ಅದು. ನೋಡಿ, ಇದು ಎಳೆದು ಇದು ಈಚು ಗಿಡದಲ್ಲಿ ಇರೋದು ಇದು ಬಿದ್ದಿದ್ ಮಾತ್ರ ಐಪಡು ತಗೋಬೇಕಾಗ್ತದೆ. ಹಸಿರಿತ್ತು, ಅದು ಹಸಿರಿದ್ದು ನಾನು ತಂದಾಗ ಈ ಒಣಗಿ ಕಬ್ಬಣ್ಣಕ್ ಬಂದಿದೆ. ಇದು ಮೆಚೂರ್ಡ್. ಹೌದು. ಇದು ಹೆಂಗೆ ಒಂದು ಗೊಂಚಲು ಇರುತ್ತಾ? ಇರುತ್ತೆ, ಗೊಂಚಲು ಇರುತ್ತೆ, ಬಿಡಿನೂ ಇರ್ತದೆ. ನಮ್ಮಲ್ಲಿ ಈ ಎಂತ ಹೇಳ್ತೀವಲ್ಲ ಮರ ಮರದಾಗ ಈಚಲ್ ಕಾಯಿ ನೋಡಿ ಗೊಂಚಲು ಬಿಡುತ್ತೆ, ಹಾಗಿರುತ್ತೆ ಗೊಂಚಲು. ಆಮೇಲೆ ಇದು ಪ್ರಾಸೆಸಿಂಗ್ ಯೂನಿಟ್ ಅಂದ್ರೆ ಅದೇ ಈ ತರ ಮಾಡಿ ಹೆರಕಿ ನೀರಲ್ಲಿ ಹಾಕಿ ತೆಗೆದು ಕಳಿಸ್ತಾರೆ. ಒಣಗಿದ ಮೇಲೆ ಔಟರ್ ಸೆಲ್ ತೆಗಿತಾರೆ. ಅದು ಒಂದು ಹ್ಯಾಮರ್ ಮೆಥಡ್ ಹೊಡಿಯೋದು. ಇವಾಗ ಮೆಷಿನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹಾಕ್ತಾರೆ, ವೈಬ್ರೇಟರ್ ತರ ಇದೆ, ಅದನ್ನ ಸಪರೇಟ್ ಆಗ್ತದೆ.
ಆ ಮೇಲ್ಗಡೆ ಕೋಟಿಂಗ್ ನ ಚಾರ್ಕೋಲ್ ಆಗಿ ಯೂಸ್ ಮಾಡ್ಬೋದು ಹಾಗೆ. ಮತ್ತೆ ಒಳಗಡೆ ಬೀಜನ ಪುನಃ ನೀವು ಹೇಳಿದ್ದು ಹೌದು ಮೆಕ್ಡೋಮಿ, ಹೌದು ಹೌದು ಹೌದು. ಮೆಕ್ಡೋಮಿ ಅಂದ್ರೆ ಇದು ಬೇರೆ ನಮ್ಮ ಇಂಡಿಯಾದಲ್ಲಿ ಬೆಳೀತಾರೆ? ಇಲ್ಲ ಇಲ್ಲ, ಈಗ ಬೆಳೀತಾ ಇದಾರೆ. ಶಿವಮೊಗ್ಗ ಅಲ್ಲೆಲ್ಲ ಪ್ಲಾಂಟ್ಸ್ ಮಾಡಿ ಮಾರ್ತಾ ಇದ್ದಾರೆ. ಪ್ಲಾಂಟ್ ಮಾಡೋದಂದ್ರೆ ಈಚೆಗಿರುತ್ತೋ? ಇಲ್ಲ, ಅದು ಹೆಂಗೆ? ಅಲ್ಲ, ಇದ್ರ ಬೀಜದಲ್ಲಿ ಬರುತ್ತೆ. ಬೀಜದಲ್ಲಿ ಬಂದ್ರೆ 5 ಇಂದ 6 ವರ್ಷ ಹಿಡಿತದ್ದು ಗಿಡ ಫಸಲಿಗೆ ಬರೋದಕ್ಕೆ. ಗ್ರಾಫ್ಟ್ ಮಾಡ್ತಾರೆ. ಗ್ರಾಫ್ಟ್ ಮಾಡಿದ್ರೆ 3 ವರ್ಷಕ್ಕೆ ಫಸಲು ಬರುತ್ತೆ, ಅಷ್ಟೇನೆ ವ್ಯತ್ಯಾಸ. ಕಸಿ ಕಟ್ಟಿದ್ರೆ ಬೇಗ ಬರ್ತದೆ. ಓಕೆ ಸರ್, ಮತ್ತೇನು ಬೆಳೆನ ನೋಡಿದ್ರಿ ಸರ್? ನಮ್ಮಂಗೆ ಅಡಿಕೆ ಇದೆಯಾ ಅಲ್ಲಿ? ಅಡಿಕೆ ಇದೆ, ಕಡಿಮೆ ಇದೆ. ಭತ್ತದ ಗದ್ದೆಗಳಿತ್ತು, ತುಂಬಾ ಭತ್ತದ ಗದ್ದೆಗಳಿದೆ. ಅಕೇಶ ಮರ ಇದೆಯಲ್ಲ, ಹಾಗೆ ರೋಡ್ ಸೈಡ್ ಅಕೇಶ ಮರಗಳಿತ್ತು. ರೋಡ್ ನೀಟಾಗಿದೆ, ಯಾವುದೇ ಒಂದು ಕಸ ಕಡ್ಡಿ ಸಹಿತ ಇರೋದಿಲ್ಲ. ವೆಹಿಕಲ್ ಬಹಳ ನಾಜೂಕಾಗಿ ಓಡಿಸ್ತಾರೆ, ಹಾರ್ನ್ ಕೂಡ ಉಪಯೋಗಿಸೋದಿಲ್ಲ, ಅಷ್ಟು ಸೇಫ್ ಆಗಿ ತಗೊಂಡು ಹೋಗ್ತಾರೆ. ಮತ್ತೆ 2 ವೀಲರ್ಸ್ ತುಂಬಾ ಇದಾವೆ. 2 ವೀಲರ್ಸ್ಗೆ ಒಂದು ಪಾತ್ ಬೇರೆ ಇದೆ, 5-6 ಅಡಿದ ಒಂದು ಪಾತ್ ಸಪರೇಟ್ ಬಿಡ್ತಾರೆ. ಅವ್ರು ರೈಟ್ ಸೈಡ್ ಹಂಗೆ ಹೋಗ್ತಾ ಇರ್ಬೇಕು, ಬೇರೆ ಈ ಕಡೆ ಖಾಲಿ ಇದೆ ಅಂತ ಬರಂಗಿಲ್ಲ. ಆ ತರ ಸಿಸ್ಟಮ್ ಇದೆ. ಹಾಗಾಗಿ ತುಂಬಾ ರೋಡು ಜನ ನೀಟಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ದುಡ್ಡೆಲ್ಲ ತಂದಿರಲ್ಲ ಅಲ್ಲಿಂದ? ಅಲ್ಲಿ ಕರೆನ್ಸಿಗಳು ಯಾವ ತರ ಇದೆ ಅನ್ನೋದ್ರ ಬಗ್ಗೆ. ಏನ್ ಸರ್ 5,000? 5,000 ವೇಟ್ ನಮ್ ದುಡ್ಡು ನೋಡಿ ಶೀಘ್ರ 5,000. ಓಹೋ, ಇದು 1,000. ಹೌದು. ಇದು 1,000. ಇದು 10,000. ಇದು ವೇಟ್ ನಮ್ ಪ್ಲಾಸ್ಟಿಕ್ ನೋಟ್ಸ್. ಪ್ಲಾಸ್ಟಿಕ್ ವೇಟ್ ನಮ್ ಪ್ಲಾಸ್ಟಿಕ್ದೆ ನೋಡಿ. 10,000 ರೂಪಾಯಿ ನೋಟು. 10,000 ರೂಪಾಯಿ ಅಲ್ಲ, ಡಾನ್ ಅಂತಾರೆ. 10,000 ಅಂತ. ಈಗ ನೀವು ನಮ್ಮ ಇಂಡಿಯನ್ ಕರೆನ್ಸಿ ಇದಕ್ಕೆ ಎಷ್ಟು ಕೊಡ್ಬೇಕು? ಅದು ಹೆಚ್ಚು ಕಡಿಮೆ ಒಂದು 100-200 ರೂಪಾಯಿ ಬೆಲೆ ಇರ್ಬೋದು ಅಷ್ಟೇ. ಹೌದಾ? ಹಾಗೆ ಅದ್ರ ಅಲ್ಲೋದ್ಮೇಲೆ ಈ ನೋಟಿನೇ ನಡೆಸ್ತಿದ್ದೀರಿ ನೀವು? ಹೌದು. ನಮ್ಮ ಇಂಡಿಯನ್ ಕರೆನ್ಸಿ ಇಂಡಿಯನ್ ಕರೆನ್ಸಿ ಒಂದ್ 2-3 ಕಡೆ ನಡೀತಾ ಇತ್ತು. ಎಕ್ಸ್ಚೇಂಜ್ ಇದೆ, ಏರ್ಪೋರ್ಟ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಹಾಗೆ. ಮತ್ತೆ ಅಲ್ಲಿ ಅರಸೊತ್ತಿಗೆನೂ ಇತ್ತು ಹಿಂದೆ. ಇವಾಗ ಅರಸರಿಗೆ ಬೆಲೆ ಇಲ್ಲ ಅಲ್ಲಿ ಯಂಗ್ಸ್ಟರ್ಸ್ ಇಷ್ಟಪಡ್ತಾ ಇಲ್ಲ ಅರಸರನ್ನ. ಹಾಗಾಗಿ ಮತ್ತೆ ಅರಸನ ಬಗ್ಗೆ ಮಾತಾಡೋದಕ್ಕೆ, ಗೌರ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಹೆದರ್ತಾರೆ. ಫ್ರೀ ಆಗಿ ಮಾತಾಡಲ್ಲ. ನಾವು ಕಾಮೆಂಟ್ ಮಾಡ್ತೀವಿ, ಎಲ್ಲಿ ಅಂದ್ರೆ ಹೆಂಗೆ ಅಂದ್ರೆ ಹಂಗ್ ಮಾಡ್ತೀವಿ. ಆತರ ಇಲ್ಲ, ತುಂಬಾ ಹೆದರ್ಕೊಂತಾರೆ. ಎಲ್ಲರನ್ನು ಎಚ್ಚರಿಕೆಯಿಂದ ಮಾತಾಡ್ತಾರೆ. ಇದೇ ಸರ್ ಅಮೆರಿಕನ್ ಡಾಲರ್ ತಂದಿರೋದು? ಡಾಲರು ನಡೀತದೆ. $1 ಈಗ 75-80 ರೂಪಾಯಿ ಇರಬೇಕು. 82 ರೂಪಾಯಿ. 82. ಹೌದು. ಓಹೋ, ಇದನ್ನ ಸುಮ್ನೆ ಇರ್ಲಿ ಅಂತೇಳಿ ಫ್ಯಾಷನ್ ತಂದ್ರ? ಅಲ್ಲ, ಎಲ್ಲರಿಗೂ ತೋರ್ಸ್ಬೋದಲ್ಲ ಅಂತ ಒಂದು ನಂದು ಹಾಬಿ ಕೂಡ ಅದು. ಕಾಯಿನ್ಸ್ ಮತ್ತೆ ನೋಟ್ಸ್ ಕಲೆಕ್ಷನ್ ನನ್ನ ಹತ್ರ. ಹಳೆ ಕಾಯಿನ್ಸ್ ಇದೆ, ಹೊಸ ಕಾಯಿನ್ಸ್ ಇದೆ, ಫಾರಿನ್ ಕಾಯಿನ್ಸ್ ಎಲ್ಲ ನನ್ನ ಹತ್ರ ಇದೆ. ಒಂದು ಆಲ್ಬಮ್ ಮೇಂಟೈನ್ ಮಾಡಿದ್ದೀನಿ. ನೋಡಿ, ಎಲ್ಲ ಇಂಡಿಯನ್ ನಮ್ಮಲ್ಲಿ ಏನು ಇದೆ ಕಾಯಿನ್ ಸೇಮ್ ಅದೇ ತರ. ಈಗ 10 ರೂಪಾಯಿ ಕಾಯಿನ್ ಸ್ವಲ್ಪ ದೊಡ್ಡದಿರುತ್ತೆ, ಹಂಗಿದೆ ಸ್ವಲ್ಪ ದೊಡ್ಡದು ಅಲ್ವಾ? ಎಲ್ಲ 5 ರೂಪಾಯಿ ಇತ್ತು, ಇದು 5 ರೂಪಾಯಿ ಚಿಕ್ಕದು. ಸೇಮ್ ನಮ್ಮಂಗೆ ಇದೆ, ಇಂಡಿಯಾದ ಕರೆನ್ಸಿ ಹೆಂಗಿದೆ ಹಂಗೆ. ಇದು 10 ರೂಪಾಯಿ, ಇದು 5 ರೂಪಾಯಿ. ಇಲ್ಲಿ ನೋಡಿ ಕಾಯಿನ್ಗಳೆಲ್ಲ ಇದೆ. ಇನ್ನಿದೆ ಪುಡಿ ಚಿಲ್ಡ್ರ ಅಂತೀವಲ್ಲ, 1, 2 ಈ ತರ ಅಂತ. ಇವಾಗ ಕಾಯಿನ್ಸ್ ಅಲ್ಲೂ ಕಡಿಮೆ ಆಗಿದೆ, ನೋಟ್ಸ್ ಮಾತ್ರ ನಡೀತಾ ಇದೆ. ನನ್ನ ಕಲೆಕ್ಷನ್ಗೋಸ್ಕರ ಇಟ್ಕೊಂಡ್ ಬಂದಿದ್ದೀನಿ ಹಾಗೇನೆ. ಇದರಲ್ಲಿ ಏನ್ ತಂದಿರ್ಲಿ ಸರ್ ಒಂದಷ್ಟು ಹೇಳಿ. ಇದೇನ್ ಸರ್ ಇದು? ನಮ್ಮ ಕಬ್ಬೆಕ್ಕೆನೆ ಸೀವೇಜ್ ಕಾಫಿ ಅಂತ ಹೇಳ್ತೀವಿ ನಾವು. ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಇದೆ ಇಲ್ಲಿ. ಹಾಗೇನೆ ಚಕೋತದ ಮರ ಇದೆ, ಅಲ್ಲಿ ಚಕೋತ ಬಿಡ್ತದೆ. ಸ್ವಲ್ಪ ಅಲ್ಲಿ ಕೆಂಪುದು ಬಿಳಿ ಇಲ್ಲಿ ನಮ್ಮಲ್ಲಿ ಕೆಂಪು ಇರುತ್ತೆ, ಬಿಳಿ ಕೆಂಪುದು ಇದೆ, ಬಿಳಿದು ಇದೆ. ತಿಂದಿನಿ. ಟೇಸ್ಟ್ ಸ್ವಲ್ಪ ಕಡಿಮೆ, ನಮ್ಮಷ್ಟಿಲ್ಲ. ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ. ಸೀಬೆ ಕೂಡ ಇದೆ, ತುಂಬಾ ಫ್ರೂಟ್ಸ್ ಇಡ್ತಾರೆ. ಈ ಗೆಣಸಿನಿಂದ ಹಿಡಿದು ನಮ್ ಬೆಳೆ ಜಿಂಜರ್, ಬೆಳ್ಳುಳ್ಳಿ, ಮತ್ತೆ ಹೆಚ್ಚು ಸ್ವಲ್ಪ ಫೋರ್ಕ್ ಐಟಮ್ಸ್ ಜಾಸ್ತಿ ಮಾಡ್ತಾರೆ ಅಲ್ಲಿ. ಹೌದಾ? ತುಂಬಾ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಟೈಪ್ ಇಂದು ಅಡಿಗೆಗಳನ್ನ ಮಾಡ್ತಾರೆ. ಮತ್ತೆ ಹಸಿ ತರಕಾರಿಗಳನ್ನ ಜಾಸ್ತಿ ತಿಂತಾರೆ. ಉಪ್ಪು ಖಾರ ಸ್ವಲ್ಪ ಕಡಿಮೆ ತಿಂತಾರೆ ಹಾಗೆ. ಇದೇನ್ ಸರ್ ನಮ್ಮ ಭಾಷೆನೇ ಬೇರೆ ಇದೆ? ಅದು ಥೈಲ್ಯಾಂಡ್ ಭಾಷೆ ಅದು. ಅಲ್ಲಿ ಇದೇನಿದು? ಅದು ಮೆಕಡೋಮಿಯಾ. ಅದು ಮೆಕಡೋಮಿಯಾ ಹಣ್ಣಾಗಿರೋದಲ್ಲ? ಹಣ್ಣಿರೋದು. ಅದನ್ನ ಭಾಷೆ ನಾವು ನಾವು ರಿಸರ್ಚ್ ಸ್ಟೇಷನ್ಗೆ ಹೋದ್ವಿ ಅಂತ ಹೇಳಿದ್ನಲ್ಲ, ಅವರು ಡೈರೆಕ್ಟ್ರು, ಅವ್ರಿಗೂ ಇಂಗ್ಲಿಷ್ ಬರಲ್ಲ, ಅವ್ರ ಸಬಾರ್ಡಿನೇಟ್ಸ್ಗೂ ಇಲ್ಲ. ಅದಕ್ಕೆ ಒಬ್ರು ಟ್ರಾನ್ಸ್ಲೇಟರೇ ಬೇಕು. ಟ್ರಾನ್ಸ್ಲೇಟರ್ ಇಟ್ಕೊಂಡು ನಾವು ಅವ್ರ ಹತ್ರ ಮಾತಾಡಿದ್ವಿ ಹೇಗೆ ಏನು ಅಂತ. ಅವ್ರ ಕೃಷಿಯಿಂದ ಹಿಡಿದು ಪ್ರೊಸೆಸ್ ಬಗ್ಗೆ ಎಲ್ಲ ಇದ್ ಮಾಡೋರು, ಸ್ಪೆಸಿಮನ್ ಇಟ್ಟು ತೋರಿಸಿದ್ರು, ಹೇಳು ಕೊಟ್ರು ಅಲ್ಲಿ ಓದೋರಿಗೆಲ್ಲ ಹಾಗೆ. ಓಕೆ, ಒಂದಷ್ಟು ವಿಚಾರನ ತಿಳ್ಕೊಂಡಿದ್ರಿ. ಇನ್ನೊಂದಷ್ಟು ಯೋಚನೆ ಮಾಡೋಣ ಸರ್. ಅಲ್ಲಿ ನೀವು ಕೃಷಿ ಭೂಮಿಗೆ ಹೋದಾಗ ಗದ್ದೆ ಅಂತ ಹೇಳಿದ್ರಿ. ಈ ಗದ್ದೆ ಅಂದ್ರೆ ಈಗೇನು ಗದ್ದೆ ನಡೆದಂತ ಸ್ಥಿತಿಲಿ ಇಲ್ಲ, ಹೀಟ್ ಅಲ್ಲಿ ಇಲ್ಲ, ನಡೀತಾ ಇತ್ತು. ಗದ್ದೆ ಇತ್ತು,
ಗದ್ದೆ ಒಂದೂವರೆ ಅಡಿ 2 ಅಡಿ ಹಾ ಕ್ರಾಪ್ಗಳು ನಮ್ಮಲ್ಲಿ ಇರಂಗೆನೆ ಸ್ವಲ್ಪ ಇದಿರ್ಬೇಕು, ಈಲ್ಡಿಂಗ್ ವೆರೈಟೀಸ್ ಅಂತ ಕಾಣುತ್ತದೆ. ಇವನ್ ನಮ್ಗೆ ಅಲ್ಲಿ ಬೇಕಾದಂಗೆ ನಾವು ಅಲ್ಲಿ ರಸ್ತೆ ಬಿಟ್ಟು ಹೋಗಂಗಿಲ್ಲ, ಕಾನೂನುಗಳು ತುಂಬಾ ಇದಾವೆ. ಈಗ ನಾವೆಲ್ಲ ಊಟ ಮಾಡ್ಬೇಕು ಅಂತೇಳಿ ಹಿಂಗ ಪಾರ್ಸೆಲ್ ತಗೊಂಡ್ ಬಂದಿದ್ವಿ, ಅದ್ರಲ್ಲಿ ನಾವ್ ಹೋಗಿ ಅಲ್ಲಿ ತಿನ್ಬೋದಲ್ಲ ಅಂದ್ರೆ ಹೋಗಂಗಿಲ್ಲ. ಅದಕ್ಕಾಗೆ ಪ್ಲೇಸ್ಗಳಿದಾವೆ, ರೆಸ್ಟೋರೆಂಟ್ಸ್ ಅವು ಏನಿದಾವೆ, ಅಲ್ಲೇ ಸ್ಟಾಪ್, ಅಲ್ಲಿ ಮಾತ್ರನೇ ಕ್ಲೀನ್ಲಿನೆಸ್ ಅಷ್ಟು ಚೆನ್ನಾಗಿದೆ. ರೋಡ್ಗಳು ಕೂಡ ಯಾವಾಗ ಗುಡಿಸ್ತಾರೆ ಏನು ಅಂತ ಅನಿಸ್ತದೆ ನಮ್ಮಂಗೆ. ನಾನು ಇಲ್ಲಿ ಬಂದು ಬೆಂಗಳೂರು ಏರ್ಪೋರ್ಟ್ ನಿಂತ ತಕ್ಷಣ ಹೊರಗಡೆ ಎಲ್ಲೆಲ್ಗಿರೋ ಬಿದ್ದಿದ್ದು ಪ್ಲಾಸ್ಟಿಕ್ ವೇಸ್ಟ್ ಮೆಟೀರಿಯಲ್ಸ್ ಅದು ಇದು ಹಾಕ್ತಿವಲ್ಲ, ಆತರ ಇಲ್ಲ, ಸಿಸ್ಟಮ್ಯಾಟಿಕ್ ಜನಗಳು. ಅಂದ್ರೆ ನೀವು ಆ ಸಿಟಿ ಹತ್ರ ಇದ್ದ ಪ್ಲೇಸ್ ನೋಡಿರಾಗಾರೆ, ತುಂಬಾ ಒಳಗಡೆ ಹೋದ್ರೆ ಅಲ್ಲೂ ಮೇಂಟೆನೆನ್ಸ್ ಅದೇ ತರ ಎಲ್ಲ ಕಡೆನೂ ಅದೇ ತರ ಇದೆ ರೋಡ್ಗಳು. ತುಂಬಾ ಜನ ಏನು ಓಡಾಡ್ತಾ ಇರಲ್ಲ, ಅಲ್ಲಿ ಬಿಸಿಲು ಜಾಸ್ತಿ ಇತ್ತು ಹಾಗಾಗಿ. ಮತ್ತೆ ವ್ಯಾಪಾರನೂ ಅಷ್ಟೇ, ಅವರು ಬೆಳಿಗ್ಗೆ 9 ಗಂಟೆ 9:15 ಗಂಟೆಗೆ ಶುರು ಮಾಡಿದ್ರೆ ಸಾಯಂಕಾಲ 5:30-6 ಗಂಟೆ ಕ್ಲೋಸ್ ಮಾಡ್ತಾರೆ. ರಾತ್ರಿ ಶಿಫ್ಟ್ ಬೇಸಿಸ್, ಸಾಯಂಕಾಲ ಎಲ್ಲ ಹೊರಗಡೆ ಬರ್ತವೆ, ರೋಡ್ ಸೈಡ್ಗೆ ಹಾಕ್ತಾರೆ. ಮತ್ತೆ ರಾತ್ರಿ ಕೆಲವು ಅಂಗಡಿಗಳು ರಾತ್ರಿವರೆಗೂ ತುಂಬಾ 10-11 ಗಂಟೆ 12 ಗಂಟೆ ಅವ್ರಿಗೂ ಇರ್ತವೆ. ಆತರ ಅದನ್ನೆಲ್ಲ ಲೇಡೀಸೇ ನೋಡ್ಕೊಳ್ಳೋದು, ಮೇನ್ ಲೇಡೀಸ್. ಹಾಗಾಗಿ ಅದೇ ಮಾತೃ ಪ್ರಧಾನ ಕುಟುಂಬಗಳು ಜಾಸ್ತಿ. ಡ್ರೆಸ್ ಎಲ್ಲ ನಮ್ ಕಡೆ ಹೆಂಗೆ ಸ್ಯಾರಿಗಿರಿ ಉಡ್ತಾರ ಲೇಡೀಸ್? ಸ್ಯಾರಿ ಇಲ್ಲ ಎಲ್ಲ ಬೇರೆ ಡ್ರೆಸ್ಗಳೇ ಹಾಕ್ತಾರೆ. ಅದೇ ಲೀನ್ ಪರ್ಸನಾಲಿಟಿ, ಗಂಡಸರು ಅಷ್ಟೇ ಹೆಂಗಸರು ಅಷ್ಟೇ. ಹೊಟ್ಟೆ ಬೆಳೆಸ್ಕೊಂಡಿರೋ ನಾನು ನೋಡ್ಲೇ ಇಲ್ಲ. ನಾವು ಸೋಮಾರಿಗಳೆಲ್ಲ ಹೊಟ್ಟೆ ಬೆಳೆಸ್ಕೊಳ್ಳೋದು. ಮತ್ತೆ ಇನ್ನು ಸಿಮಿಲಾರಿಟಿ ಮುಖಗಳು ನಿಮ್ಗೆ ಐಡೆಂಟಿಫೈ ಮಾಡಕ್ಕೆ ಆಗಲ್ಲ, ಸಿಮಿಲರ್ ಐಡೆಂಟಿಫಿಕೇಶನ್ ಲೇಡೀಸ್ ಗೊತ್ತೇ ಆಗಲ್ಲ. ಇಲ್ಲಿ ಸ್ವೆಟರ್ ಮಾರಕ್ ಬರ್ತಾರಲ್ಲ ಆ ತರ, ಅವರು ಟಿಬೇಟಿಯನ್ಸ್, ಅವ್ರು ಹಂಗೇನೆ. ಒಂದ್ 7-8 ಜನ ಲೇಡೀಸ್ ಇದ್ರೆ ಗೊತ್ತಾಗಲ್ಲ. ಅದಕ್ಕಿಂತನೂ ಭಾರಿ ಸಿಮಿಲಾರಿಟಿ ಇದೆ ಹಾಗೆ. ಸರಿ, ಈಗ ಅಲ್ಲಿ ನೀವು ಗದ್ದೆ ಅಂದ್ರಿ, ಗದ್ದೆ ಹತ್ರಕ್ಕೆ ಹೋಗಿದ್ರಾ? ರೋಡ್ ಇಂದ ಕಾಣಿಸುತ್ತೆ, ರೋಡ್ ಪಕ್ಕದಲ್ಲೇನೆ ತುಂಬಾ ಫೀಲ್ಡ್ಗಳು. ಹೆಂಗಂದ್ರೆ ಗದ್ದೆಗೆ ಏನಾರ ಇಳಿದು ಅಲ್ಲಿ ನಮ್ಮಂಗೆ ಏಡಿ ಕೆರೆ ನಿರಳೆ ಆ ತರದ್ ನೋಡಿ ಅಂದ್ರೆ ಗದ್ದೆ ಒಳಗೆ ಹೋಗಿ ಬಾತ್ಕೋಳಿ ಸಾಕಿದ್ದಾರೆ. ಅಲ್ಲೂ ಕೂಡ ಕೆಲವು ಕಡೆ ಬಾತ್ಕೋಳಿ ಸಾಕಿದ್ದಾರೆ. ತುಂಬಾ ನದಿಗಳಿದಾವೆ. ಹಸುಗಳು, ಈ ಪ್ರಾಣಿಗಳು ಹಸುಗಳೆಲ್ಲ ಇದೆಯೋ? ಹಸುಗಳು ಕಡಿಮೆ ಇದಾವೆ, ಕತ್ತೆ ಇದೆ, ಹಸು ಇದೆ. ಗೊಬ್ಬರ ಬೇಕಲ್ಲ, ಮತ್ತೆ ಗೊಬ್ಬರ ಎಂತಲ್ಲಿ ಮಾಡೋದು? ಗೊಬ್ಬರ ಮಾಡ್ಕೊಂತಾರೆ ಅವ್ರು. ನಾವು ನೋಡಿದ್ ರೋಡ್ ಸೈಡ್ ಅಲ್ಲಿ ಅಲ್ಲಿ ಇಲ್ಲಿ ಹಾಗೆ ಹಳ್ಳಿಗೆಲ್ಲ ಹೋದ್ರೆ ಇರ್ಬೋದಲ್ಲ. ನಮ್ಮಂಗೆ ರೋಡ್ ಅಲ್ಲಿ ನಾಯಿಗಳಾಗ್ಲಿ ದನಗಳಾಗ್ಲಿ ಬೇಡ ಬಿಡ್ತೀವಲ್ಲ, ಆತರ ಇಲ್ಲ, ಎಲ್ಲೂ ಇಲ್ಲ. ಕೂಗು ಮೇಯಿಸೋದಾರನ್ನು ಒಂದ್ ಬೌಂಡ್ರಿ ಅದ್ರೊಳಗಡೆ ಮೇಯಿಸೋದು, ಆತರ ಸಿಸ್ಟಮೆಟಿಕ್ ಜನಗಳವರು. ಅಲ್ಲಿ ಏನಾದ್ರು ಈ ಫಿಶರೀಸ್ ನೀವು ಮೀನ್ ಸಾಕಂತದಕ್ಕೆ ನೀವು ಸಾಕಿದ್ರಿ, ಅದನ್ನೇನಾದ್ರು ನೋಡಿದ್ರ ಆತರ? ಅಲ್ಲ, ಒಳಗಡೆ ಹೋಗಿ ನೋಡ್ಲಿಲ್ಲ. ಗದ್ದೆನಲ್ಲೇ ಅವರು ಸಾಕ್ತಾರೆ, ಈ ಬಲೆ ಬಿಟ್ಬಿಟ್ಟು ಸೈಡಿಗೆ ಆತರ ಸಾಕಾಣಿಕೆ ಮಾಡಿರೋದಿತ್ತು. ಏನಾದ್ರು ಮಾರ್ಕೆಟ್ ಅಲ್ಲಿ ಮೀನ್ ವ್ಯಾಪಾರಕ್ಕೆ ತಂದದ್ದು ಆ ತರದ್ದೇನ? ಆ ತರದ್ದು ಇತ್ತು. ಸಾಮಾನ್ಯ ಅದು ಹೇಳಿದ್ನಲ್ಲ, ಹಂದಿ ಮಾಂಸಗಳನ್ನ. ಮತ್ತೆ ಎಣ್ಣೆ ಅಂಗಡಿಗಳು ನಮ್ಮಂಗೆ ರಿಸ್ಟ್ರಿಕ್ಷನ್ ಇಲ್ಲ. ಹೋಟೆಲ್ ಅಲ್ಲಿ, ಅಂಗಡಿಗಳಲ್ಲಿ ಎಲ್ಲಾ ಕಡೆನೂ ಅಲ್ಲಲ್ಲಿ ಉಪಯೋಗಿಸ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ತಗೊಂಡ್ ಕುಡಿಬಹುದು, ಮಾಡ್ಬೋದು. ಆತರ ನಮ್ಗೆ ಅದೇ ರೆಸ್ಟೋರೆಂಟ್ಸ್, ಕೆಲವು ಇಂಡಿಯನ್ ರೆಸ್ಟೋರೆಂಟ್ಸ್ ಅಲ್ಲೇ ಊಟ ಕೊಡ್ತಿದ್ರು, ಹಾಗಾಗಿ ನಮ್ಗೆ ಬಹಳ ಏನ್ ತೊಂದರೆ ಆಗ್ಲಿಲ್ಲ. ಸರ್, ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಅಂದ್ರೆ ಈಗ ಹೋಗ್ತಾನೆ, ಒಂದ್ ಕ್ವಾರ್ಟರ್ ವಿಸ್ಕಿ ಬೇಕು ಅವನಿಗೆ, ಗ್ಲಾಸ್ ಬೇಕು, ನೀರ್ ಬೇಕು, ಖಾರ ಬೇಕು, ಸಿಗರೇಟ್ ಎಲ್ಲ ಒಂದೇ ಕಡೆ ಸಿಗುತ್ತಾ ಅಂತಲ್ಲ? ಅಲ್ಲ, ಎಣ್ಣೆ ಅಂತೂ ಯಾಕೆ ಬೇಕಾಗಿ ಉಪಯೋಗಿಸ್ಬೋದು. ಸಿಗರೇಟ್ಸ್ ಪಬ್ಲಿಕ್ ಪ್ಲೇಸ್ ಅಲ್ಲೆಲ್ಲ ಅವರು ಸೇರ್ತಾ ಇದ್ರು, ಡ್ರೈವರ್ಗಳಾಗ್ಲಿ ಇವರೆಲ್ಲ ಆಗ್ಲಿ ಬಹಳ ಸೇರ್ತಾ ಇದ್ರು. ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ, ಎಣ್ಣೆಗೂ ರಿಸ್ಟ್ರಿಕ್ಷನ್ ಇಲ್ಲ, ಕೊಂಡ್ಕೊಂಬಂದು ಕುಡಿಬಹುದು. ಆತರ ಕುಡಿಯೋದಂದ್ರೆ ಎಲ್ಲಿ ಕಾರಲ್ಲಿ ಕುಡಿಯೋದಾ? ಅಲ್ಲ, ಅಲ್ಲೇ ಕುಡಿಬಹುದು, ಅಲ್ಲೇ ಕುಡಿಬಹುದು, ಅಲ್ಲೇ ಕುಡಿಬಹುದು. ಯಾರು ಕುಡಿದು ವಾಲರ್ ಸಿಕ್ಕಿದ್ರ? ಇಲ್ಲ, ಆತರ ಇಲ್ಲ. ಓವರ್ ಡ್ರಿಂಕ್ ಮಾಡಿ ಹೊರಗಡೆ ಬಿದ್ದಿರೋದು ಆತರ ಎಲ್ಲೂ ನೋಡ್ಲಿಲ್ಲ. ಲಿಮಿಟ್ ಆಗಿರ್ತಾರೆ ಅಂತ ಕಾಣ್ತದೆ. ಈಗ ಸರ್ಕಾರ ಸ್ಟ್ರಿಕ್ಟ್ ಇರೋದ್ರಿಂದ ಏನೋ ಒಂದು ಪನಿಷ್ಮೆಂಟ್ ಆಗುತ್ತೆ, ಅದಕ್ಕಾಗಿ. ಅದೇ ಮತ್ತೆ ಪೊಲೀಸ್ ಕೂಡ ನಮ್ಮಲ್ಲಿದ್ದಂಗೆ ಕರಪ್ಷನ್ ಇದೆ, ತುಂಬಾ ಕರಪ್ಷನ್ ಇದೆ ಅಂತೆ ನಾನು ಕೇಳ್ದಂಗೆ. ಬಟ್ ಚೆಕ್ಔಟ್ ಅಲ್ಲಿ ನಿಲ್ಸೋದು, ಇಲ್ಲಿ ನಿಲ್ಸೋದು, ನಿಲ್ಲಿಸ್ಬಿಟ್ಟು ಏನಾರು ಆ ರೆಕಾರ್ಡ್ಸ್ ಕೊಡಿ, ಈ ರೆಕಾರ್ಡ್ಸ್ ಕೊಡಿ, ಆತರ ಎಲ್ಲೂ ನಾನು ನೋಡ್ಲಿಲ್ಲ. ಪೆಟ್ರೋಲ್ ಬಂಕ್ಸು ಕಡಿಮೆ. ಮತ್ತೆ ಟ್ಯಾಕ್ಸಿ ಅವು ಎಂಗೇಜ್ ಮಾಡಿದ್ರೆ ಎಲ್ಲ ರೆಡಿ ಹಾಕೊಂಡ್ ಬಂದ್ ನಿಲ್ಸ್ತಾನೆ ಅವನು ವೆಹಿಕಲ್. ಮತ್ ಮಧ್ಯ ನಿಲ್ಸೋದು, ಡೀಸೆಲ್ ಮಧ್ಯೆ ಗೊಂದಲ, ಆತರ ಇಲ್ಲ. ಹಾಗೆ ಪೆಟ್ರೋಲ್ ಬಂಕ್ ತುಂಬಾ ವಿಚಾರಗಳನ್ನೆಲ್ಲ ಕಲೆಕ್ಟ್ ಮಾಡಿದಿರಿ. ಜೊತೆಗೆ ಫೋರ್ಕ್ ಇಂದ ಹೇಳಿದಿರಿ. ಫೋರ್ಕ್ ಅಂದ್ರೆ ನೀವಲ್ಲಿ ನೀವು ಫೋರ್ಕ್ ತಿಂತೀರಾ? ಯೂಸ್ ಮಾಡಿಲ್ಲ? ಯೂಸ್ ಮಾಡ್ಲಿಲ್ಲ. ಬೇರೆಯವ್ರು ತಿನ್ನಂತವ್ರು ನಮ್ ಕಡೆಯಿಂದ ಹೋದರು ತಿಂತಿದ್ರು. ಅದೇ ಬೇರೆ ಬೇರೆ ವೆರೈಟಿ ಮಾಡ್ತಾರೆ, ಬರೀ ಬೋನ್ಲೆಸ್ ಮಾಡ್ತಾರೆ. ಮತ್ತೆ ಮೇಲ್ಗಡೆ ಫ್ಯಾಟ್ ಇದೆಯಲ್ಲ, ಆ ತರದ್ದೇ ತಿನ್ ಲೇಯರ್ ಮಾಡಿ ಅದನ್ನ ಮಾಡ್ತಾರೆ. ಸಾಂಬಾರ್ ಮಾಡ್ತಾರೆ, ಫ್ರೈಗಳು ಬೇರೆ ಬೇರೆ ಟೈಪ್ ಮಾಡ್ತಾರೆ, ಆತರ. ಈಗ ಸಾಮಾನ್ಯವಾಗಿ ಬೆಳಗಿನ ತಿಂಡಿಗೆ ಫೋರ್ಕ್ನ ಉಪಯೋಗಿಸ್ತಾರೆ. ಇದೆ ಅಲ್ಲ, ಅದನ್ನು ಇಟ್ಟಿರ್ತಾರೆ, ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬಹುದು. ಟೇಬಲ್ ಮೇಲೆ ಎಲ್ಲ ಅರೇಂಜ್ ಮಾಡಿರ್ತಾರೆ.
ತರಕಾರಿ, ಹಣ್ಣು ಪ್ರತಿಯೊಂದನ್ನು ಇಟ್ಟಿರ್ತಾರೆ. ಸೂಪುಗಳು ಎಲ್ಲ ಇರ್ತದೆ. ಯಾವ್ದನ್ನು ಬೇಕೋ ಅದನ್ನ ಉಪಯೋಗಿಸ್ಬೋದು. ಮತ್ತೆ ಹೇರಳವಾಗಿ ಜೇನುತುಪ್ಪ ಸಿಗ್ತಾ ಇತ್ತು. ಅಲ್ಲಿ ಜೇನುತುಪ್ಪ ನಮ್ಗೆ, ನಾವು ಬ್ರೆಡ್ ಅಂತಿದ್ದೆ ನಾನು ಬೆಳಿಗ್ಗೆ, ಜೇನುತುಪ್ಪನೇ ಉಪಯೋಗಿಸ್ತಿದ್ದೆ ನಾನು. ಹಾಗಾಗಿ ಜೇನು ಕೃಷಿನೂ ಇದೆ ಅಲ್ಲಿ, ಜಾಸ್ತಿ ಇದೆ ಅಂತ ಅನಿಸ್ತದೆ. ಮತ್ತೆ ಅವರಿಗೆ ಮೆಕಡೋಮಿಯಾಕ್ಕೆ ಮೇನ್ ಮಾರ್ಕೆಟ್ ಚೈನಾ. ಚೈನಾ ದೇಶದ ಇನ್ಫ್ಲೂಯೆನ್ಸ್ ಇದೆ ಅವ್ರದ್ದು. ಚೈನಾ ದೇಶದ ಇನ್ಫ್ಲೂಯೆನ್ಸ್ ಅವ್ರ ಮೇಲಿದೆ, ಜನಗಳ ಮೇಲಿದೆ. ಹಾಗೆ ಈಗ ಬೆಳಗಿನ ತಿಂಡಿ ಅಂದ್ರಲ್ಲಿ ಏನಾದ್ರು ನೀವು ನಮ್ಮಂಗೆ ಚಪಾತಿ, ರೊಟ್ಟಿ, ಬೇರೆ ಬೇರೆ ಐಟಮ್ ಏನಾದ್ರು ನೋಡಿದ್ರಾ? ರೋಟಿ ಇದೆ, ಬೇರೆ ಟೈಪ್ ಬ್ರೆಡ್, ಮತ್ತೆ ಉಪ್ಪಿಟ್ಟು ಇದೆ, ಬೇರೆ ಇವೆಲ್ಲ ಇದಾವೆ ಐಟಮ್ಸ್ ಇದೆ. ಬೇಕಾದ್ರೆ ದೋಸೆ ಗೀಸೆ ಇಲ್ಲ, ಆಮ್ಲೆಟ್ ಅದನ್ನೆಲ್ಲ ಹಾಕೊಂಡು. ಇಡ್ಲಿ ಇಲ್ಲ. ಇಡ್ಲಿ ಡೆಲ್ಲಿಲಿ ಸಿಗಕ್ಲಿ, ಇಲ್ಲೇನೆ ಇಡ್ಲಿ ದೋಸೆ ಎಲ್ಲ ಇಲ್ಲ. ಬಟ್ ಬೇರೆ ತುಂಬಾನೇ ಐಟಮ್ಸ್, ಕಾಳುಗಳು ಎಲ್ಲಾನು ಬೇರೆ ಬೇರೆ. ಮತ್ತೆ ಅವಾಗವಾಗ್ಲೇ ಬಿಸಿನೇ ಇರ್ತಿತ್ತು. ಹಾಗಾಗಿ ಸರ್ ಇದ್ರಲ್ಲಿ ಇನ್ನೇನಾರು ಮಾತಾಡಕ್ಕಿದೆಯಾ? ಬೇರೆ ಏನಿಲ್ಲಲ್ಲ. ಬೇರೆ ಇನ್ನು ಸರ್ ಅಲ್ಲಿ ಅದೇ ರಾಜಕೀಯ ವ್ಯವಸ್ಥೆನೂ ಒಂದಷ್ಟು ಪೊಲೀಸರೇ ಭ್ರಷ್ಟರು ಅಂದ್ಮೇಲೆ ಬೇರೆ ಕಡೆ ಭ್ರಷ್ಟಾಚಾರ ಇದೆ. ಬ್ರಹ್ಮಂಗೆ ಭ್ರಷ್ಟಾಚಾರ ಅಲ್ಲೂ ಇದೆ. ಮತ್ತೆ ಫ್ರೀ ಎಜುಕೇಶನ್ ಇದೆ ಮಕ್ಕಳಿಗೆ. ನಮ್ಮಲ್ಲಿ ಇಂಡಿಯಾದಲ್ಲಿ ಇರಂಗೆ ಹೆಲ್ತ್ ಮತ್ತೆ ಎಜುಕೇಶನ್ಗೆ ಫ್ರೀ ಎಜುಕೇಶನ್ ಇದೆ. ಫ್ರೀ ಹೆಲ್ತ್ ದೇಶದಲ್ಲಿ ಎಲ್ಲ ಅದೇ ಹೆಲ್ತ್ ಮತ್ತೆ ಎಜುಕೇಶನ್. ಇತ್ತೀಚೆಗೆ ಬೆಳೆದಿದ್ದ ದೇಶ ಅದು. ಅಮೆರಿಕದ ಜೊತೆನೂ ವಿಯೆಟ್ನಾಂ ಫೈಟ್ ಮಾಡಿದೆ. ಅದು ಈ ಬೇರೆ ನಮ್ಮ ಈ ಗುಡ್ಗಾಡ ಜನ ಎಲ್ಲ ಫೈಟ್ ಮಾಡ್ತಿದ್ರಲ್ಲ, ಆ ತರ ಫೈಟ್ ಮಾಡಿ ಅಮೆರಿಕ ಕೂಡ ಎದುರಿಸಿದ್ದಾರೆ. ಇತ್ತೀಚಿನ ಬೆಳವಣಿಗೆ ಅದು. ಏನಂದ್ರೆ ಈವನ್ ಸೆಕ್ಸ್ ಕೂಡ ಅಲ್ಲಿ ಲಿಬರಲ್ಲು. ಮಸಾಜ್ ಪಾರ್ಲರ್ಗಳು, ಈ ತರ ಪಾರ್ಲರ್ಗಳೆಲ್ಲ ಅಲೋಡ್. ಅದು ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಹಾಗಾಗಿ ವಿಯೆಟ್ನಾಮಲ್ಲೂ ಅಷ್ಟೇ, ಥೈಲ್ಯಾಂಡಲ್ಲೂ ಅಷ್ಟೇ. ಪಟ್ಟಾಯ ಅಂತ ಕೇಳಿರ್ಬೋದು, ನಾವು ಅಲ್ಲಿ ಹೋಗ್ಲಿಲ್ಲ. ಪಟ್ಟಾಯದಲ್ಲಿ ಇತ್ತೀಚೆಗೆ 75 ವರ್ಷದಿಂದ ಈಚೆಗೆ ಬೆಳೆದಿರೋಂತ ಒಂದು ಊರು. ಅದು ಸಣ್ಣ ಹಳ್ಳಿ ಇತ್ತಂತೆ. ಇವತ್ತು ಬಹಳ ಮುಂದುವರೆದಿದೆ. ಕಟ್ಟಡಗಳು ಅಷ್ಟೇ, ಬಹಳ ದೊಡ್ಡ ಕಟ್ಟಡಗಳು. ಮೇನ್ ಥಿಂಗ್ ಇದು ಅವ್ರದ್ದು ಬರೀ ಫಾರಿನರ್ಸ್ ಅವರು ಇವರಿಂದಾನೇ ಬರ್ತಕ್ಕಂಥದ್ದು. ಎಂಟರ್ಟೈನ್ಮೆಂಟ್, ಮಸಾಜ್ ಪಾರ್ಲರ್ಸ್ ಜಾಸ್ತಿ ಇದೆ, ತುಂಬಾ ಇದಾವೆ. ನೈಟ್ ಮ್ಯೂಸಿಕ್ ಸಿಸ್ಟಮ್, ಅವು ಇವು ರೋಡ್ ಸೈಡ್ ಅವೆಲ್ಲ ಒಳಗಡೆ ಮಾಡ್ತಾರೆ. ಹಾಗಾಗಿ ಎಂಟರ್ಟೈನ್ಮೆಂಟ್ಗೆ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಾರೆ. ಮತ್ತೆ ಒಂದಷ್ಟು ಜನಜೀವನ ನೋಡಿದಾಗ, ನಾನು ಜಪಾನಿಗೆ ಹೋಗಿದ್ದಲ್ಲ ಕೆಂಜಿಗೆ ಅವ್ರು ಜಪಾನಿಂದ ಅವ್ರು ಮಾತಾಡಿದಾಗ ಅವ್ರಿಗೆ 3 ಮಕ್ಕಳು ಅಂತ ಹೇಳಿದ್ರು. ಜಪಾನಲ್ಲಿ ಎಲ್ಲ ಒಂದೇ ಮಗು ಅಂತ, ಯಾಕಂದ್ರೆ ಮಕ್ಕಳು ಸಾಕಕ್ಕೆ ಕಷ್ಟ, ಅವ್ರಿಗೆ ಅಷ್ಟು ಸಮಯ ಇರಲ್ಲ ಅಂತ. ಹಾಗಾಗಿ ಇಲ್ಲಿ ಏನಾರು ಆ ಥರ ಕೇಳಿದ್ರೆ ಮಕ್ಳು ಎಷ್ಟು ಏನು ಆ ಥರದ್ದೇನೋ. ಈಗ ಒಂದು ಫ್ಯಾಮಿಲಿ ಅಂದ್ರೆ 1-2 ಮಕ್ಳು ಇರ್ತಾರೆ. ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆಯಾ ಏನಾದ್ರು ದೇಶಕ್ಕೆ? ಕಂಟ್ರೋಲ್ ಇದೆಯಾ? ಜನಸಂಖ್ಯೆ ಅವ್ರಿಗಿಂತ ಫಾರಿನರ್ಸೇ ಜಾಸ್ತಿ ಕಾಣ್ತಾರೆ ನನಗೆ, ವಿಸಿಟರ್ಸೇ ಜಾಸ್ತಿ ಅಲ್ಲಿಗೆ ಇವ್ರಿಗಿಂತ. ಮತ್ತೆ ಅದೇ ಮಾತೃಪ್ರಧಾನ ಕುಟುಂಬಗಳು, ಎಣ್ಣೆ ಪ್ರಾಮುಖ್ಯತೆ, ಕುಟುಂಬದ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಬಿಸ್ನೆಸ್ ಎಲ್ಲ ಕೂಡ ಹೆಣ್ಮಕ್ಳೇ ನೋಡ್ಕೊಳ್ತಾರೆ. ಗಂಡಸರಷ್ಟು ಪ್ರಾತಿನಿಧ್ಯ ಇಲ್ಲ. ಅಲ್ಲಿ ಇಲ್ಲೂ ನಮ್ಮ ತಮಿಳ್ನಾಡಲ್ಲೂ ಕೂಡ ಇಲ್ಲಲ್ಲ, ಗಂಡಸರದ್ದು ಏನಿದ್ರು ತಿರುಗಾಡಕ್ಕೆ ಬರೋದು ಎಲ್ಲ ಪ್ರಾತಿನಿಧ್ಯ ಎಲ್ಲ ಹೆಣ್ಣಿದೆ. ಅವ್ರದ್ದೇ ಸಾಮಾನ್ಯವಾಗಿ ಲೀಡರ್ಶಿಪ್ ಎಲ್ಲ ಅವ್ರದ್ದೇ ಇರುತ್ತೆ ಸರ್. ಅಲ್ಲಿ ಇನ್ನು ಮುಂದುವರೆದಂಗೆ ರಾಜಕಾರಣ ಮಾತಾಡಿದ್ವಿ. ಬೇರೆ ನೋಡಿದ್ರೆ ಕೋಳಿ ಗಿಳಿ ಎಲ್ಲ ಇದ್ವ ನಮ್ಮಂಗೆ? ದನ, ಕೋಳಿ ಇದೆ, ನಾಯಿ ಇದೆ, ಬಾತ್ಕೋಳಿ. ಇದಕ್ಕಿಂತಾನು ಬಾತ್ಕೋಳಿಗಳನ್ನ ಹ್ಯೂಜ್ ಕ್ವಾಂಟಿಟಿಲಿ ಆಹಾರಕ್ಕೆ ಉಪಯೋಗಿಸ್ತಾರೆ ಅನ್ನೋದು, ತಿನ್ನೋದಕ್ಕೆ ಉಪಯೋಗಿಸ್ತಾರೆ, ತುಂಬಾ ಉಪಯೋಗಿಸ್ತಾರೆ. ಕೋಳಿ ಇದೆಲ್ಲ, ಕುರಿ ಕಡಿಮೆ, ಹಂದಿ ಮಾಂಸಗಳನ್ನ ಜಾಸ್ತಿ ಉಪಯೋಗಿಸ್ತಾರೆ. ಮತ್ತೆ ಎಣ್ಣೆ ಪ್ರಿಯರಾದ್ರೆ ಅದು ಹೇಳದ್ ಬೇಡ, ಅಷ್ಟು ಬೇಕಾದ್ರೂ ಡ್ರಿಂಕ್. ಅಲ್ಲ, ಈ ಕಡೆ ನಿಮ್ ಕಡೆಯಿಂದ ಹೋದಲ್ಲಿ ಯಾರು ತಗೊಂಡಿದ್ರಿ? ಅದ್ರಲ್ಲಿ ರೇಟ್ ಏನಾದ್ರು ಬಹಳ ಕಾಸ್ಟ್ಲಿ ಆ ತರ? ಪ್ರವಾಸೋದ್ಯಮದ್ದಲ್ಲ, ಅಲ್ಲ, ಪ್ರವಾಸೋದ್ಯಮ ಜಾಸ್ತಿ ಇದೆ ಹೊರಗಡೆ. ಏರ್ಪೋರ್ಟ್ಗಳಲ್ಲಿ ಟ್ಯಾಕ್ಸ್ ಫ್ರೀ ಇದಾವೆ, ಡ್ಯೂಟಿ ಫ್ರೀ ಶಾಪ್ಸ್ ಗಳಿದಾವೆ. ಅಲ್ಲಿ ಸ್ವಲ್ಪ ಕಡಿಮೆ ಅಂತ ಕೇಳಿದೆ ಬ್ಯಾಂಕಾಕ್ ಅಲ್ಲಿ. ಬಹುಶಃ ನಾವು 24 ದಿನದಲ್ಲಿ ನಾನೊಬ್ಬ ಎಣ್ಣೆ ತಗೊಂಡೇ ಇದ್ದು ನಾನೊಬ್ಬ. ಮತ್ತೆ ಉಳಿದರೆಲ್ಲ ಮಾರಿ ಕುತ್ತಿ ಬಂದಾರ ನಮ್ಮ ಹತ್ರ, ನಿಮ್ಮ ಹತ್ರ ಬಂದ್ಬಿಡ್ತಾರ. ಆಮೇಲೆ ಬರ್ಲಿ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಅಲ್ಲ, ಇನ್ನೊಂದ್ಸರಿ ಹೆಂಗಾಗಿತ್ತು, ಫಾರಿನಿಗೆ ಹೋದಾಗ ಕುಡಿಯಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅವಾಗ ಒಬ್ರು ಹೇಳಿದ್ರಂತೆ, ನೆಲದಲ್ಲಿ ಕುಡಿಯಲ್ಲ ಮಾರೆ, ಆಕಾಶದಲ್ಲಿ ಕುಡಿಯಕ್ಕೇನು, ವಿಮಾನದಲ್ಲಿ. ಆತರ ಆದ್ರೂ ನಮ್ಮ ಮಲ್ನಾಡವ್ರು ಬಿಡಿ, ಅದೆಲ್ಲ ನಾನ್ ವೆಜ್ಜು, ಪೆಗ್ಗು ಅದೆಲ್ಲ ಕಾಮನ್. ಅದು ಹಂಗ ನಾನು ಇನ್ನೊಬ್ರು ಪೆಗ್ ತಗೊಂಡರ್ನ, ಹಂದಿ ಮಾಂಸ ತಿಂದಾರ್ನ ಕೂರ್ಸಿ ಇನ್ನೊಂದ್ ದಿವಸ. ಆಮೇಲೆ ಸರ್, ನೀವೀಗ ಕಾಫಿದಾಯ್ತು, ಇನ್ನೊಂದು ಹೇಳಿದ್ರಿ, ಆ ನಂತರ ಅಲ್ಲಿ ಅಡಿಕೆ ನೋಡಿದ್ರಿ. ಈ ಪೆಪ್ಪರ್ ಏನಾರು ಬೆಳಿತಾರೆ ಸರ್? ಪೆಪ್ಪರ್ ಬೆಳಿತಾರೆ. ಅದೇ ಮರ ಇಲ್ಲ ಅಂತ ಹೇಳಿದೆ. ಅಲ್ಲೇನಾಗಿದೆ ಅಂದ್ರೆ ಸಿಮೆಂಟ್ ಪೋಲ್ಸ್ ಅದನ್ನ ಹಾಕ್ಬಿಟ್ಟು ಅಲ್ಲಿ ಹಾಕಿದ್ದಾರೆ. ಈಗ ಸ್ವಲ್ಪ ಡ್ರಾಟ್ ಇರೋದ್ರಿಂದ ಕೆಲವು ಕಡೆ ಸತ್ತೋಗಿತ್ತು. ಬಟ್ ನಮ್ಮಷ್ಟು ಪಣಿಯೂರು ಅವು ಇವು ಹೊಸ ವೆರೈಟಿಗಳು, ಉದ್ದ ಇರ್ತಕ್ಕಂತ ಗರಿಗಳು ಆತರ ಇರ್ಲಿಲ್ಲ.
ಸ್ವಲ್ಪ ಒಂದೊಂದು ಅಲ್ಲಿ ಇಲ್ಲಿ ಉಳಿದಿದ್ದು ನೋಡಿದೆ ನಾನು. ಒಂದು ಶಾಂಪಲ್ ತಂದಿದ್ದೀನಿ, ಅದು ಈ ಸಣ್ಣದಿದೆ, ಅದಷ್ಟು ಉದ್ದ ಇಲ್ಲ. ಈಗ ಅಲ್ಲಿ ನೀರಾವರಿಗೆ ಸಮಸ್ಯೆ ಆಗಿ ಅಂತ, ಬಟ್ ಅಲ್ಲಿ ನೀರಾವರಿಗೆ ಏನೋ ಡ್ಯಾಮ್ ಗಿಮ್ ಮಾಡಿದಾರ, ಈ ತರ ಬೋರ್ವೆಲ್ ನಲ್ಲೇ ಕೊರೆದು ವ್ಯವಸ್ಥೆ ಇಲ್ಲ, ಡ್ಯಾಮ್ಗಳು ಇದಾವೆ, ನೀರಿಂದು ತುಂಬಾ ನದಿಗಳು ಎಲ್ಲ ತುಂಬಾ ಇದೆ, ಸುತ್ತನೂ ನೀರಿದೆ. ಹಾಗಾಗಿ ಕೆಲವು ಊರುಗಳು ಸರೌಂಡೆಡ್ ಬೈ ವಾಟರ್ ಓನ್ಲಿ ಆತರ. ಅಲ್ಲ, 2.5 ಎಕರೆ 1 ಹೆಕ್ಟೇರ್ ಕೊಡ್ತಾರೆ ಅಂದ್ರೆ ಆ 2.5 ಹೆಕ್ಟೇರ್ ಅಲ್ಲಿ ಅವ್ನು ಏನೇ ಬೆಳೆಯೋದಾದ್ರು ನೀರಿನ ಮೂಲ ಬೇಕೇ ಬೇಕು. ಆ ನೀರಿನ ಮೂಲಕ್ಕೆ ಏನ್ ಮಾಡಿದ್ದಾರೆ? ಬೋರ್ವೆಲ್ಗಳು ಅಲ್ವಾ? ಸ್ಪ್ರಿಂಕ್ಲರ್ ಈ ತರದೆಲ್ಲ ಇದೆಯಾ? ಇದೆ, ಅಲ್ಲಿ ಇಲ್ಲಿ ಒಂದೊಂದ್ ಕಡೆ ನೋಡಿದ್ವಿ ಸ್ಪ್ರಿಂಕ್ಲರ್ ಮಾಡ್ತಾ ಇದ್ರು, ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಆತರ ಇತ್ತು. ಬಟ್ ಏನು ನಾವು ನೋಡಿದ್ದನ್ನೇ ಪಕ್ಕ ಅಂತ ನಾನು ಹೇಳಲಿಕ್ಕಾಗಲ್ಲ. ಯಾಕೆಂತಂದ್ರೆ ಈಗ ನೀವು ನೋಡ್ಬೋದು, ನಾವು ಬೇಲೂರಲ್ಲಿ ಬೆಳಿತೀವಿ, ಮಡಿಕೇರಿಯಲ್ಲಿ ಬೆಳಿತೀವಿ, ಚಿಕ್ಕಮಗಳೂರಲ್ಲಿ ಬೆಳಿತೀವಿ. ಯಾವ್ದೋ ಒಂದ್ ತೋಟ ನೋಡಿ ಹೀಗೆ ಅಂತಲೇ ಅನಲೈಸ್ ಮಾಡಕ್ಕಾಗಲ್ಲ. ಪೂರ್ತಿ ಇನ್ನೂ ಸ್ವಲ್ಪ ಡೀಟೇಲ್ ನೋಡ್ಬೇಕಿತ್ತು ಅನಿಸ್ತದೆ ನನಗೆ. ಬಟ್ ಈಗ ನೀವು ಸಮಯ ಕಡಿಮೆ ಆಗಿದೆ ಬಿಡಿ ಅಲ್ಲಿ ಇರೋದಕ್ಕೆ. ಹೌದು. ಬಟ್ ಇಲ್ಲಿ ಹೆಂಗೆ ಒಂಥರ ಹಸಿರು ಮೈ ಅಂತದ್ದು. ಈಗ ಅರೇಬಿಕಾ ಅಂದ್ರೆ ಫುಲ್ಲು ಗ್ರೀನ್ ಹಸಿರು ಇರುತ್ತೆ. ರೋಬಸ್ಟನ್ನು ಅಂತ ತೋಟಗಳು ಕಾಣ್ತಾವ ಸರ್ ಅಲ್ಲಿ? ಇಲ್ಲ, ಅಷ್ಟು ಅದೇನು ಹೇಳಿದ್ನಲ್ಲ, ಇದು ಒಳ್ಳೆ ಸಮಯ ಅಲ್ಲ ನಾವು ಹೋಗಿದ್ದು. ಒಂದು ಡ್ರಾಟ್ ಸಮಯ. ಅರೇಬಿಕಾ ಜಾಸ್ತಿ ಇಲ್ಲ, ಒಂದು 60,000 ಹೆಕ್ಟೇರ್ ಮಾತ್ರ ಅರೇಬಿಕಾ ಇದೆ. 7 ಲಕ್ಷ ಹೆಕ್ಟೇರು ರೋಬಸ್ಟಾ ಇದೆ. ರೋಬಸ್ಟಾ ಗ್ರೋಯಿಂಗ್ ಏರಿಯಾನೇ ಅದು. ಹಾಗಾಗಿ ಮತ್ತೆ ಅಷ್ಟೊಂದು ಉತ್ತೇಜನ ಮಾಡಿಲ್ಲ ಅರೇಬಿಕಕ್ಕೆ. ರೋಬಸ್ಟಾಗಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಕೆಲವು ಕಡೆ ಕಿತ್ತು ಹಾಕಿದ್ದಾರೆ, ಬೇರೆ ಪ್ಲಾಂಟ್ಗಳಿಗೂ ಹೋಗ್ತಾ ಇದ್ದಾರೆ ಪ್ಲಾಂಟೇಶನ್. ಆದ್ರೂ ಮರಗಿಡ ಇಲ್ದೇನೆ ಅದರಡಿ ಬೆಳೆದಾಗ ಕಾಫಿ, ಯಾವುದೇ ಬೆಳೆ ಆಗ್ಲಿ, ಯಾವುದೇ ಗಿಡ ಆಗ್ಲಿ, ಹಸಿರುಮಯ ಆಗೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲ, ಅಲ್ಲಿ ಏನಂತಂದ್ರೆ ಒಂದು 15 ದಿವ್ಸಕ್ಕೊಂದ್ಸರಿ ಮಳೆ, 6 ತಿಂಗಳು ಮಳೆ. ಬ್ರೆಜಿಲ್ ಅಲ್ಲಿ 10 ತಿಂಗಳು ಮಳೆ ಇದೆ. ಥ್ರೂಔಟ್ ದಿ ಇಯರ್ ಫ್ಲವರ್ ಆಗುತ್ತೆ, ಥ್ರೂಔಟ್ ದಿ ಇಯರ್ ಕಾಫಿ ಹಾರ್ವೆಸ್ಟಿಂಗ್ ಇರ್ತದೆ. ಅಲ್ಲಿ ಮತ್ತೆ ಕಣಗಳಿಲ್ಲ ಬ್ರೆಜಿಲ್. ನಾನು ಕೇಳ್ದಂಗೆ, ನಾನು ಹೋಗಿಲ್ಲ, ಕಣಗಳಿಲ್ಲ ಜಾಸ್ತಿ. ಹಂಗೆ ಒಂದು ದಿವಸದಲ್ಲೇನೆ ಕಾಫಿ ಕೊಯ್ದು ಡ್ರೈಪರ್ ಮಾಡಿ ಡ್ರೈಯರ್ಗೆ ಹಾಕಿ ಒಣಗಿಸಿ ಬೆಳಗ್ಗೆ ಹೊತ್ತಿಗೆ ಬ್ಯಾಗ್ ಮಾಡಿ ಸೇಲ್ ಮಾಡ್ಬಿಡ್ತಾರೆ. ಆತರ ಕಣಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಅಲ್ಲಿ. ಇನ್ನೇನು ಬೆಳೆ ನೋಡಿದ್ರಿ ಸರ್ ಅಲ್ಲಿ? ಅದೇ ಭತ್ತ ಮೇಜರ್ ನೋಡಿದ್ವಿ. ಇನ್ನ ಅದೇ ಹಸು ಸಾಕಾಣಿಕೆನೂ ಇದೆ, ಇಲ್ಲ ಅಂತಲ್ಲ. ಮತ್ತೆ ಕೆಲವು ಬೆಳೆಗಾರರು ಕುರಿನೂ ಸಾಕಿದಾರೆ, ಅಲ್ಲಿ ಕುರಿಗಳು ಇದಾವೆ. ಕುರಿ ಅಂದ್ರೆ ನಮ್ಮಲ್ಲಿ ಈಗ ಆಡು ಇದೆ, ಸಿಮಳು ಕುರಿ ಅಂತೀವಿ, ಬೇರೆ ಬೇರೆ ಆತರ ಬೇರೆ ಬೇರೆ ಟೈಪ್ ಇದೆಯಾ? ಅದು ನೀವು ಹೇಳಿ ಸೊಪ್ಪು ಕುರಿ ಅಂತ ಹೇಳ್ತೀವಿ ನಾವು, ಆಡು ಅಂತೀವಲ್ಲ ಕುರಿ. ಆತರ ಇತ್ತು ಪ್ಲಾಂಟ್ಗಳು. ಬಟ್ ನಮ್ಮಂಗೆ ದೊಡ್ಡ ದೊಡ್ಡ ಬಂಗ್ಲೆಗಳಿಲ್ಲ. ರೋಡ್ ಸೈಡ್ ಬಹುಶಃ ಅವ್ರಿಗೆ ಏನ್ ಸೈಟ್ಗಳು ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಅಲ್ಲಿ ಮನೆಗಳನ್ನ ಕಟ್ಕೊಂಡು ಚಿಕ್ಕದಾಗಿ ಮನೆಗಳು ಇದೆ. ತುಂಬಾ ಏನು ಅಂದ್ರೆ ಈಗ ಬಂಗ್ಲೆಗಳಿಲ್ಲ ಅಂದ್ರೆ ನೀವ್ ಹೇಳಂಗೆ 2 ಎಕರೆ 2 ಹೆಕ್ಟೇರ್ ಅಥವಾ 2 ಹೆಕ್ಟೇರ್ ಜಾಸ್ತಿ ಕೊಡೋದು ಅಂತ ಅವ್ರಿಗೆ ಬಂಗ್ಲೆ ಕಟ್ಕೊಳಕ್ ಆಗಿಲ್ಲ. ಆದ್ರೆ ಬೇರೆ ಬಿಸ್ನೆಸ್ ದಾರರು ಅದನ್ನ ಹೇಳಿದ್ನಲ್ಲ, ಟೂರಿಸಮ್ ಅವ್ರಿಗೆ ಮೇನ್. ಹಾಗಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, 20-30 ಫ್ಲೋರ್ಗಳು, ಬಹಳ ದೊಡ್ಡ ಹೋಟೆಲ್ಗಳು ಅವೆಲ್ಲ ಇದಾವೆ. ಸಿಟಿ ಕ್ಲೀನ್ಲಿನೆಸ್, ಅದ್ರ ಮೇಲೆ ಸ್ವಿಮ್ಮಿಂಗ್ ಪೂಲು, ಪ್ರತಿಯೊಂದನ್ನು ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಅಂತದ್ದೇನು ಸಿಟಿಗಳಲ್ಲಿ ಬೆಳೆಯೋದಕ್ಕೇನು ಪ್ರಾಬ್ಲಮ್ ಇಲ್ಲ ಅಲ್ಲಿ. ನೀವು ಅಂದ್ಕೊಂಡಂಗೆ ಅಲ್ಲಿ ಯಾರು ಇಂಡಿಯಾದವರು ಏನಾರು ಬೈ ಚಾನ್ಸ್ ಲಕ್ ನಮ್ಮ ಕರ್ನಾಟಕದವ್ರು ಯಾರು ಸಿಕ್ಕಿದ್ರ? ಹೌದಾ, ಕನ್ನಡಿಗರು ಸಿಕ್ಕಿದ್ರು. ಹೋಟೆಲ್ ಇಂಡಿಯನ್ ಅಲ್ಲ, ನೀವು ಪ್ರವಾಸಿಗರಲ್ಲ, ಅಲ್ಲೇ ಇದ್ದಂತ ಅಂಗಡಿ ಮಾಡ್ಕೊಂಡಿರೋಂತ ಕನ್ನಡಿಗರು ಯಾರು ಸಿಕ್ಕಿದ್ರ? ಅಂಗಡಿ ಅಲ್ಲ, ಅದೇ ಹೋಟೆಲ್ ಹೇಳಿದ್ನಲ್ಲ, ಇಂಡಿಯನ್ ಇವರೇ ಮಾಡ್ಕೊಂಡಿದ್ದಂತ ಸಿಕ್ಕಿದ್ರು. ಹೌದಾ? ಮತ್ತೆ ಬ್ಯಾಂಕಾಕ್ ಬಂದ್ರೆ ತುಂಬಾ ಜನ ಇದ್ರು, ಟೂರಿಸ್ಟ್. ಇಲ್ಲಿಂದ ಹೋಗ್ತಾ ಇರೋರು, ಬರ್ತಾ ಇರೋರು, ಆತರ ತುಂಬಾ ಟೂರಿಸ್ಟ್ ಇದ್ರು. ಹಾಗೆ ಅಲ್ಲ, ನಾನು ಹೇಳುದು ಅಲ್ಲಿ ವ್ಯಾಪಾರ ಮಾಡತಕ್ಕಂತ ಹೋಟ್ಲುಗಳು ಈ ತರದಕ್ಕೆ ನೋಡಿ. ಕಾಫಿ ತೋಟ ಅಲ್ಲಿ ಇದು ನೋಡ್ಬೋದು ನೋಡಿ, ಚಕೋತದ ಗಿಡ, ಕಾಫಿ ಗಿಡಗಳು ಆತರ. ಅದು ಚಕೋತ ಗಿಡ. ಇದು ಕಾಫಿ ತೋಟದ ಮಧ್ಯೆ ಇದೆ. ಹೌದು, ಅಲ್ಲ ಕಾಫಿ ತೋಟದಲ್ಲೂ ಇದೆ. ಬೇರೆ ನೋಡಿ, ಇದೊಂದು ಆಮೆ, ಇದ್ರ ಸ್ಟೇಷನ್ಗೆ ಹೋಗಿದ್ವಿ ನಾವು ಒಂದ್ ಕಡೆ, ಅಲ್ಲಿ ಆಮೆ ಕೂಡ ಒಂದಿತ್ತು. ನಾನು ಹೇಳ್ದೆ ಕಬ್ಬೆಕ್ಕು ಅಂತೇಳಿ, ಬಹುಶಃ ಫೋಟೋ ತೋರಿಸಿದೀನಿ. ಇದನ್ನು ಸಾಕಿದಾರೆ ಅವರು ಅಲ್ಲಿ ಇದ್ದಂಥದ್ದು. ಅರೇಬಿಕಾ ಗಿಡಗಳನ್ನು ಸ್ವಲ್ಪ ಇತ್ತು. ಇದನ್ನು ಈ ಕಾಫಿನ ಟೇಸ್ಟ್ ಮಾಡಕ್ ಸಹಿತ ಕೊಟ್ರು ನಮ್ಗೆ. ಬೀಜ ಹುರಿದಿದ್ದು ಟೇಸ್ಟ್ ಮಾಡಿ ಅಂತ ಹೇಳಿ ಕೊಟ್ರು. ಇದು ಪ್ರಪಂಚದಲ್ಲೇ ಹೈಯೆಸ್ಟ್ ರೇಟ್ ಇದೆ ಇದಕ್ಕೆ. ಅದು ಬೀಜ ತಿಂದು ಹಾಕುತ್ತಲ್ಲ, ಹೌದು, ಅದ್ರಲ್ಲಿ ಕಾಫಿ. ಹೌದು, ನಾವಿಲ್ಲಿ ಕಬ್ಬೆಕ್ಕು ಏನು ಸಿಕ್ಕಿರಿಲ್ಲ, ಹೊಡ್ಕೊಂಡು ಕಬ್ಬೆಕ್ನೇ ತಿನ್ನೋದಲ್ಲ. ಅಲ್ಲ, ಸರಿ, ಅದು ಅವಕಾಶ ಇಲ್ಲ ಈಗ, ಇಲ್ಲ ಅಲ್ಲ ಹೇಳೋದು. ಹಾಗಾಗಿ ನಮ್ಮಲ್ಲೂ ಕಬ್ಬೆಕ್ಕಿನ ಸಂತತಿ ಬಹಳ ಕಡಿಮೆ. ಈಗೆಲ್ಲ ಸಿಗ್ತಿರ್ತಾವ, ಒಂದೊಂದು ರಾತ್ರಿ ಓಡ್ತಾ ಇರ್ತವೆ. ಹೌದು, ಈಗ ಯಾರು ಹೊಡೆಯಲ್ಲ. ಇಲ್ಲಿದೆಯಲ್ಲ ಕಬ್ಬೆಕ್ಕು. ಇದನ್ನೇನು ನೇರವಾಗಿ ನೋಡಿದಿರ ನೀವು? ಅಲ್ಲಿ ಗೂಡೊಳಗೆ ಇಟ್ಟಿದ್ದಾರೆ, ತುಂಬಾ ಇದಾವೆ, ಒಂದು 8-10 ನೋಡಿದೀನಿ. ಹೌದಾ? ಬಹುಶಃ ನಾನು ಯೋಚನೆ ಮಾಡ್ತಾ ಇದ್ದೆ, ಇಷ್ಟೊಂದು ರೇಟ್ ಇದ್ದಾಗ
ಸಾಕಿ ತಿನ್ಸಿ ಇದ್ ಮಾಡ್ಬೋದಲ್ಲ, ಬೆಲೆ ಜಾಸ್ತಿ ತಗೋಬಹುದು. ಆಫ್ರಿಕಾದಲ್ಲಿ ಅದೇ ತರ ಇದೆ, ಯುಗಂಡ ಅಲ್ಲೆಲ್ಲ ಇದೆ. ಅಲ್ಲಿ ಕಾಡು ಜನರು ಅದನ್ನ ಹೆರ್ಕೊಂಡು ತಂದು ಪೋಲ್ ಮಾಡ್ತಾರೆ. ಕೆಜಿಗೆ ತುಂಬಾ 3,000 ರೂಪಾಯಿನ ಇದೆ ಅಂತ ಕೇಳಿದೀನಿ ನಾನು. ಅಷ್ಟೊಂದು ರೇಟ್ ಇದೆ ಕೆಜಿಗೆ. ಒಂದು ಕೆಜಿ. ಅಂದ್ರೆ ಕಬ್ಬೆಗೆ ಸಾಕಿ ಅದನ್ನೆಲ್ಲ ಮಾಡಕ್ ಖರ್ಚು ಅಷ್ಟೇ ಖರ್ಚು ಬರ್ತದೆ, ಬಟ್ ಅದ್ ಯಾಕೆ ಇದಕ್ಕೇನ್ ಖರ್ಚು ಬರಲ್ಲ ಬಿಡಿ. ಇದೇನ್ ಮೈ ತೊಳೆಯೋದಿಲ್ಲ, ಏನಿಲ್ಲ. ಅಂದ್ರೆ ನಿಮ್ಗೆ ಎಲ್ಲಾ ಸೀಸನ್ ಅಲ್ಲೂ ಕಾಫಿ ಹಾಕ್ಬೇಕಲ್ಲ ಹಣ್ಣನ್ನು. ಕಾಫಿನೇ ಅಲ್ಲ, ಬೇರೆ ಪದಾರ್ಥನ ತಿನ್ನುತ್ತದೆ, ಹಣ್ಣು ಹಂಪಲು ತಿನ್ಲಿ. ಬಟ್ ಕಾಫಿಗೆ ನೀವೊಂದು ನೀವು 100 ಟನ್ ಕಾಫಿ ಬೆಳೆಯೋರು, ಈ ಕಬ್ಬೆಗೆ ಸಾಕಿ ಎಲ್ಲದನ್ನ ಒಂದೇ ಸರಿ 2 ತಿಂಗಳಲ್ಲಿ ತಿನ್ನಕ್ ಹಾಕಿಲ್ಲ ಅದಕ್ಕೆ. ಮತ್ತೆ ಇದನ್ನ ಇಡಕ್ಕೂ ಆಗಲ್ಲ. ಆ ತರ ಒಂದು ಜಾಸ್ತಿ ದಿನ ಇಡುವುದ ಕಾಫಿನ, ಕಾಫಿ ಹಣ್ಣನ್ನ ಕಾಫಿ ಇಟ್ರೆ ಅದು ಗೊತ್ತಿಲ್ಲ. ಆದ್ರೂನು ಆತರ ಯಾಕೆ ಮಾಡ್ಬಾರ್ದು ಅಂತ ಒಂದ್ ಮನಸ್ಸಲ್ಲಿ ಯೋಚನೆ ಬಂತು ನನಗೆ. ಮಾಡ್ಬೋದಲ್ಲ ನಾವು ಆತರ ಮಾಡಿದ್ವಿ. ಬೆಲೆ ಜಾಸ್ತಿ ಸಿಕ್ಕಿದ್ರೆ ಧರ್ಮಸ್ಥಳದಲ್ಲೂ ಇದೆ, ಕಬ್ಬೆಕ್ಕಿದೆ. ಆತರ ಏನೋ ಹಣ್ಣು ಹಂಪಲು ಕೊಟ್ಕೊಂಡು ಸಾಕೋದು. ಸ್ವಲ್ಪ ಇದು ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕು. ಇದ್ರ ಸಂತತಿ ಕನಿಷ್ಠ ಒಂದ್ 5-6 ವರ್ಷ ಆಗತ್ತೆ, ಒಂದ್ 20-30 ಆಗಂಗೆ. ಅದು ವರ್ಷಕ್ಕೆ ಮರಿ ನಿಮ್ಗೆ ಬ್ರೆಜಿಲ್ ಅಂತ ಹೇಳಿದ್ನಲ್ಲ, ಅಲ್ಲಿ 10 ತಿಂಗಳು ಮಳೆ ಅಂತ ಹೇಳಿದೆ, ವರ್ಷ ಪೂರ್ತಿ ಹಾರ್ವೆಸ್ಟಿಂಗ್ ಇರ್ತದೆ. ಅಂತ ಪ್ರದೇಶದಲ್ಲಿ ಈಸಿ ಹಣ್ಣು ಸಿಗ್ತಾನೆ ಇರುತ್ತೆ. ಈಗ ಬೇರೆ ಹಣ್ಣು ತಿಂದ ಹಿಕ್ಕಿ ಹಾಕಿದ್ರೆ ಯೂಸ್ ಆಗಲ್ಲ. ಕಾಫಿ ಬೀಜಕ್ಕೆ ಮಾತ್ರ ಇದು. ಅಟ್ಲೀಸ್ಟ್ ಒಂದು 10 kg 20 kg ಬೆಳೆ ಕೊಟ್ರೆ ಒಂದು ವರ್ಷಕ್ಕೆ ವರ್ಕೌಟ್ ಆಗುತ್ತೆ. ನನ್ಗೊಂದು 3 kg ಸಿಕ್ಕಿತ್ತು ಕಾಫಿ ಹೆರ್ಕೋತಿಗೆ, ತೋಟದಲ್ಲಿ ಸಿಕ್ಕಿದ್ದು. ನಾನು ABC ಅವರಿಗೆ ಫ್ರೀಯಾಗಿ ಕೊಟ್ಟೆ. ಜಾಯಿಂಟ್ ಆಗಿರ್ತದೆ, ಗೊತ್ತಾಗುತ್ತೆ. ಹೌದು ಹೌದು, ಹೆಚ್ಚು ಕಡಿಮೆ ಕಡಲೆ ಮಿಠಾಯಿ ಇದ್ದಂಗೆ. ಕರೆಕ್ಟ್, ಅದು ಜಾಯಿಂಟ್ ಆಗಿ ಸರಮಾಲೆ ಹಂಗಿರುತ್ತೆ. ಅಲ್ಲ, ಅದನ್ನ ಬೇಗ ಡೈಜೆಷನ್ ಆಗುತ್ತಂತೆ. ಅದಕ್ಕೆ 10 ಗಿಡ 15 ಗಿಡ ದಾಟೋತಿಗೆ ಅದು ಡೈಜೆಸ್ಟ್ ಆಗ್ತದೆ. ಮತ್ತೆ ಪುನಃ ಬೇರೆ ಹಣ್ಣು ತಿನ್ನುತ್ತೆ, ಮತ್ತೆ ಸೆಲೆಕ್ಟೆಡ್ ಹಣ್ಣು ತಿನ್ನುತ್ತೆ. ಅದು ಎಲ್ಲ ಬರೀ ಕಾಫಿನೇ ತಿಂದು ಬದುಕಲ್ಲ, ಹೀಟ್ ಅಲ್ಲ ಸ್ವಲ್ಪ ಜಾಸ್ತಿ. ಹೌದು ಹೌದು, ಬೇರೆ ಹಣ್ಣು ತಿನ್ನುತ್ತೆ. ಓಕೆ ಸರ್, ಇನ್ನು ನಿಮ್ಮ ಈ ಒಂದು ಸ್ಟಾರ್ಟಿಂಗ್ ಹೊರಟ್ರಲ್ಲ ಮನೆಯಿಂದ, ಹೊರಟ್ರಿ ಸಕಲೇಶ್ಪುರಕ್ಕೆ ಹೋದ್ರಿ. ಅಲ್ಲಿ ಗಾಡಿ ಹೌದು, ಅಲ್ಲಿಂದ ರಾಜ್ಯ ಬೆಳೆಗಾರ ಸಂಘದ ಕಮಿಟಿ KGF ಅಧ್ಯಕ್ಷರು ಮೋಹನ್ ಕುಮಾರ್ ಮತ್ತೆ ನಮ್ಮ BS ಜಯರಾಮ್ ಎಕ್ಸ್ ಪ್ರೆಸಿಡೆಂಟ್ ಅವರು KGF ಇವ್ರ ನೇತೃತ್ವದಲ್ಲಿ ಹೋಗಿದ್ವಿ ನಾವು. ಹೊರಡ್ರಿ ನೀವು ವಿಮಾನದಲ್ಲಿ ಹೋಗಿರ್ಲಿಲ್ಲ? ವಿಮಾನದೆಲ್ಲ ನೋಡಿದ್ರಿ ಎಲ್ಲ? ಹೋಗಿದ್ದೆ ನಾನು, ಬೇರೆ ಕಡೆ ವಿಮಾನದಲ್ಲಿ ತಿರ್ಗಾಡಿದಿರಿ? ಹಂಗಾರೆ ತೊಂದರೆ ಇಲ್ಲ. ಡೆಲ್ಲಿ, ಕಾಶಿ ಎಲ್ಲ ಹೋದಾಗ ಹೋಗಿದ್ದೀನಿ ನಾನು. ಆಮೇಲೆ 24 ಜನ, ಒಂದು ಹೊಸ ಗೊತ್ತಿರುತ್ತೆ ನಿಮ್ಗೆಲ್ಲ, ಮುಖಪರಿಚಯ ಎಲ್ಲ. ಈಗ ಇಲ್ಲಿಯವರೊಂದು 2 ಹೋಗಿದ್ರಿ, ಮೂಡಿಗೆರೆಯಿಂದ 3 ಜನ ಹೋಗಿದ್ರಿ. ಮಾಗುಂಡಿಯಿಂದ ಒಬ್ರು ಬಂದಿದ್ರು, ಮತ್ತೆ ಗೋಣಿಬಡಿಯಿಂದ ಬಂದಿದ್ರು ಒಬ್ರು ಕ್ರಿಶ್ಚಿಯನ್. ಮತ್ತೆ ಬಾಳುಪೇಟೆ ಆ ಸರೌಂಡಿಂಗ್ಸ್, ಸಕಲೇಶ್ಪುರ ಅಲ್ಲಿಯವರು ಜಾಸ್ತಿ ಬಂದಿದ್ರು. ಈಗ ಬೇರೆ ಬಿಡಿ, ಪರ್ಚೇಸ್ ಮಾಡಿದ್ದು ನೀವು ಕಾಫಿ ಕುಡಿದದ್ದು ನಿಮ್ಮ ಪರ್ಸನಲ್ ದುಡ್ಡಿನ ಬಿಡಿ. ಬಟ್ ಒಂದು ಪ್ಯಾಕೇಜ್ ಅಂದ್ರೆ ಒಟ್ಟಿಗೆ 12 ದಿವಸ ಅನ್ನೋದು, 10 ದಿವಸ 9 ರಾತ್ರಿ 10 ದಿನ ಹೋಟೆಲಿಂದ. ಅಂದ್ರೆ ನಿಮ್ಗೊಂದು 2 days ಟ್ರಾವೆಲಿಂಗ್ ಆಗುತ್ತೆ. ಒಂದು 7 ದಿವಸ ಅಲ್ಲಿ ಇರ್ತೀರಿ. ಏನ್ ಖರ್ಚು ಬಂತು ಸರ್? ಅಲ್ಲ, ನನಗೇನು ಬಹಳ ಜಾಸ್ತಿ ಬಂದಿಲ್ಲ ಖರ್ಚು. ತಗೊಂಡಿದ್ದು ಏನೋ ಆಗ್ಲಿ. ಒಂದು ಪ್ಯಾಕೇಜ್ ಅಂದ್ರೆ ಎಷ್ಟು ಆಗುತ್ತೆ? 1,45,000 ರೂಪಾಯಿ ಪ್ಯಾಕೇಜ್. ಅದು ದಟ್ ಇನ್ಕ್ಲೂಡ್ಸ್ ಫುಡ್, ಅಕಾಮಿಡೇಷನ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸ್. ಅಲ್ಲೂ ಕೂಡ ಬೇರೆ ವೆಹಿಕಲ್ ಅರೇಂಜ್ ಮಾಡಿದ್ರು, ಅದೆಲ್ಲ ನೋಡಿದ್ವಿ. ಈವನ್ ಅಲ್ಲಿ ಟೈಗರ್ ಪಾರ್ಕ್ ಅಂತ ಒಂದು ಟೈಗರ್ ಪಾರ್ಕ್, ಅದು ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಒಳಗಡೆನೂ ಅಷ್ಟೇ ನೀಟಾಗಿ ಇಟ್ಟಿದ್ದಾರೆ. ಈವನ್ ನಾವು ಟಚ್ ಮಾಡಬಹುದು, ಅದನ್ನು ಕೂಡ ಜೀವಂತ ಹುಲಿನ ಮುಟ್ಬಹುದು. ಅಲ್ಲಿ ಆತರ ಟ್ರೈನ್ ಅಪ್ ಮಾಡಿದ್ದಾರೆ. ಎಲ್ಲ ಹುಲಿ ಮುಟ್ಟಕ್ಕಾಗಲ್ಲ, ಅದೇ ಅವ್ರು ಟ್ರೈನ್ ಅಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅವರ ನೀವೇನಾದ್ರು ಮುಟ್ಟಿದ್ರೆ ಸರ್? ನಾನು ಮುಟ್ಟಕ್ಕೆ ಸರ್, ಬೇರೆ ಪ್ರಾಣಿಗಳು ಸರ್? ಬೇರೆ ಪ್ರಾಣಿಗಳು ಅದೇ, ನಾವು ಮೆಕಡೋಮಿಯಾ ನೋಡಕ್ಕೆ ಅಂತೇಳಿ ಒಂದು ಬೆಟ್ಟಕ್ಕೆ ಹೋದು, ಅಲ್ಲಿ ಕಾಡಾನೆಗಳು ಸಹಿತ ಕಾಣಿಸ್ತಾ ಇದ್ದು ದೂರದಲ್ಲಿ. ಮತ್ತೆ ಟೆರೆಸ್ ಕಲ್ಟಿವೇಶನ್, ತರಕಾರಿ ಟೆರೆಸ್ ಅಂದ್ರೆ ಒಂದೊಂದು ಸ್ಟೆಪ್ ಮಾಡಿ ಬೆಳೆದಿರ್ತಕ್ಕಂಥ ಜಾಗಗಳು, ಕಾಡುಗಳು. ದೊಡ್ಡ ಕಾಡಲ್ಲ, ನಮ್ಮ ತರ ತಿಕ್ಲಿ ಪಾಪ್ಯುಲೇಟೆಡ್ ಕಾಡುಗಳಲ್ಲ, ತಿನ್ ಪಾಪ್ಯುಲೇಟೆಡ್ ಅಂತದ್ದು. ಮತ್ತೆ ಅಲ್ಲ ಪ್ರವಾಸೋದ್ಯಮಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಾರೆ. ಅಲ್ಲಲ್ಲೇ ಹೋಮ್ ಸ್ಟೇಗಳು ಆ ತರ ನೋಡಿದ್ವಿ, ರೋಡ್ ಸೈಡ್ ಎಲ್ಲ ಇತ್ತು, ಆ ತರ ನೋಡಿದ್ವಿ. ಜೊತೆಗೆ ಈಗ ನೀವು ಕಾಫಿ ತೋಟಕ್ಕೆ ಅಲ್ಲಿ ಹೋದಾಗ ಭತ್ತದ ಗದ್ದೆಯಲ್ಲಿ ಎಲ್ಲ ಪಕ್ಷಿಗಳು ಒಂದಷ್ಟು, ಈಗ ನಮ್ಮಲ್ಲಿ ಪಕ್ಷಿಗಳಿಲ್ಲ. ನಾವೀಗೇನೋ ಇಂಟರ್ನೆಟ್ ಇದೆಲ್ಲ ಬಂದ್ಮೇಲೆ, ಮೊಬೈಲ್ ಬಂದ್ಮೇಲೆ ಪಕ್ಷಿಗಳು ಸತ್ತೋಗ್ತವೆ. ಕೆಲವು ಜಾತಿ ಅದರಲ್ಲಿ ಗುಬ್ಬಚ್ಚಿ ಇಂಥವೆಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಬೇರೆ ಡಕ್ಸ್, ನಾವು ಬೆಳ್ಳಕ್ಕಿ ಅಂತೀವಿ, ಅವೆಲ್ಲ ಇರ್ತಿದ್ವು. ಕಾಗೆಗಳಿದಾವೆ ಸರ್, ನೋಡಿರಾ? ಕಾಗೆಗಳು ನೋಡ್ಲಿಲ್ಲ.
ಇರ್ಬಹುದು. ಇರ್ಬೋದು. ಪ್ರಪಂಚದಲ್ಲಿ ಬರೀ 20 ತರ ಕೂಗ್ತಾವಂತೆ ಕಾಗೆಗಳು, ಎಲ್ಲಾ ದೇಶದಲ್ಲೂ ಕೂಗೋದು 20 ರೀತಿ. ಈಗ ಆಹಾರಕ್ಕೆ ಹೇಗೆ ಕರೆಯೋದು, ಅದ್ ಜೊತೆಗಾರರ ಹೇಗೆ ಕರೆಯೋದು, ಏನಾದ್ರು ಸ್ಕೇರ್ ಅದು ಹೆದರಿಕೆ ಆದಾಗ ಯಾವ ತರ ಕರೀತೆ, ಆ ಇದನ್ನ ಡಿಸೈನ್ ಮಾಡಿರೋದು ಕೇಳಿರೋದು ನಾನು. 20 ತರ ಮಾತ್ರ ಅಂತೆ ಕಾಗೆಗಳು ಕೂಗೋದು. ಹಾಗೆ. ಓಕೆ ಸರ್, ಇನ್ನೇನಾದ್ರು ಇನ್ನು ಮುಗಿಸ್ಬಿಡೋಣ. ಹೊಸದಾಗಿ ಏನಾದ್ರು ಅಲ್ಲಿ ಇನ್ನು ವಿಶೇಷತೆಗಳು ಸರ್? ನೀವು ಒಟ್ಟಿಗೆ ಎಷ್ಟು ದೇಶಕ್ಕೆ ಹೋಗಿದ್ರಿ? ನಾವು ಅದೇ ವಿಯೆಟ್ನಾಮು, ಥಾಯ್ಲೆಂಡ್ ಮತ್ತೆ ಬಾಂಕಾಕ್ ಅಷ್ಟೇ ಹೋಗಿದ್ವಿ. ಅದು ಅಂದ್ರೆ ವಿಯೆಟ್ನಾಮಲ್ಲೇ ನೀವು ಹೆಚ್ಚಾಗಿ ಕೃಷಿ ಬಗ್ಗೆ ಒಂದಷ್ಟು ತಿಳ್ಕೊಂಡು, ಕಾಫಿ ಮತ್ತೆ ಮೆಕಡೋಮಿಯಾ ಬಗ್ಗೆನೇ ತಿಳಿಬೇಕು ಅಂತೇಳಿ ನಾವು ಹೋಗಿದ್ದು. ಹಾಗೆ ಇದು ಯಾವ್ದೋ ಒಂದು ರೆಸ್ಟೋರೆಂಟ್ ಎದುರುಗಡೆ. ಅದೇನ್ ಚಿತ್ರ? ಯಾರು ಸರ್ ಅದು? ಅದೊಂದು ಗೊಂಬೆ ಮಾಡಿ. ಗೊಂಬೆ ಅದು ಯಾರ್ದು ಏನೋ ಇರ್ಬೇಕಲ್ಲ, ಇರ್ಬೋದು, ಯಾರೋ ನೆನಪಿಗಾಗಿ ಏನೋ ಇರ್ಬೇಕು ಇದು. ಮತ್ತೆ ಅಲ್ಲಿ ಇದು ಬುದ್ಧನ ದೇವಸ್ಥಾನಗಳು ಜಾಸ್ತಿ, ಬುದ್ಧಿಸ್ಟ್ ಇದಾರೆ ಜಾಸ್ತಿ. ಪಗೋಡ ಅಂತಾರೆ ಅವರು, ಪಗೋಡ ಅಂತೇಳಿ ಕರೀತಾರೆ. ತುಂಬಾ ಅದನ್ನು ನೀಟಾಗಿ ಇಟ್ಟಿದ್ದಾರೆ. ಗೋಲ್ಡನ್ ಟೆಂಪಲ್ಸ್ ಆ ತರ ಎಲ್ಲ ಇದೆ. ಮತ್ತೆ ನಾವು ಹೋದ ದಿವಸ ಒಂದು ಪಪೆಟ್ ಶೋ ನೋಡುದು. ಇಲ್ಲಿ ನಾವು ಗೊಂಬೆ ಆಟ ಆಡ್ತಾರಲ್ಲ, ಆ ತರದ್ದು ಬಹಳ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅದನ್ನ. ಅಂದ್ರೆ ಈಗ ಗೊಂಬೆ ಆಟ ಅಂದ್ರೆ ಚಕ್ಳ ಗೊಂಬೆ ಆ ತರನೇ ಬಹಳ ಅಡ್ವಾನ್ಸ್ ಆಗಿದೆ ಅದು. ನಮ್ ತರ ಹಳೆ ಸಿಸ್ಟಮ್ ಅಲ್ಲ. ತುಂಬಾ ಚೆನ್ನಾಗಿತ್ತು. ಅದನ್ನ ಲೇಕ್ಗಳಿದಾವೆ, ಅನೇಕ ಕೆರೆ ಕೊಳ ಇವೆಲ್ಲ ಇದಾವೆ. ಹಾಗೆ ತುಂಬಾ ಮ್ಯೂಸಿಕ್ ಸಿಸ್ಟಮ್ಮು, ಅವ್ರ ಹಾಡುಗಾರಿಕೆ ಅವೆಲ್ಲ ಪ್ರಸ್ತುತಪಡಿಸಿರೋರು ಚೆನ್ನಾಗಿ. ಈಗ ನೀವಲ್ಲಿ ಕಾಫಿ ತೋಟದೊಳಗೆ ತಿರುಗಾವತಿ ಗದ್ದೆಲಿ ಎಲ್ಲ ಇದ್ದು ರೆಸ್ಟೋರೆಂಟ್ ಎಲ್ಲ ಸಾಮಾನ್ಯವಾಗಿ ನೋಡ್ರು ಅಂತಾರೆ. ಒಂಥರ ಏನೋ ನನಗೆ ಎಲ್ಲಿಂದನೋ ಬಂದ್ಬಿಟ್ಟಿನಿ ಅಂತ ಫೀಲಿಂಗ್ ಆಗೋದು ಇಲ್ಲ? ನಮ್ಮಂಗೆ ಇದೆ ಸಾಧಾರಣವಾಗಿ ಅನ್ನೋ ಫೀಲಿಂಗ್ ಇಲ್ಲ. ಹಾಗೆ ಸಾಮಾನ್ಯ ನಾವು ಬೇರೆ ಕಡೆ ತಿರುಗಿದ್ರಿಂದ ಅಂತದ್ದೇನು ಹೊಸದು ಅಂತಿಲ್ಲ. ಬಟ್ ಇಂಪ್ರೂವ್ಮೆಂಟ್ಸ್ ಇದೆ. ಸಿಟಿಜನ್ಶಿಪ್, ನಾಗರಿಕತೆ ಚೆನ್ನಾಗಿದೆ, ಜನಗಳು ಒಳ್ಳೆಯವರಿದ್ದಾರೆ ಹಾಗೆ ಅನ್ನಿಸ್ತು. ಅದೇನು ಮತ್ತೆ ಲಿಫ್ಟ್ಗಳಿತ್ತು, ತುಂಬಾ ದೊಡ್ಡ ದೊಡ್ಡ ಲಾಡ್ಜ್ಗಳು ಇರೋದ್ರಿಂದ ಲಿಫ್ಟ್ ಎಲ್ಲ ಓಪನ್ ಆಗಿ ಯಾರು ಬೇಕಾದ್ರೂ ಎಷ್ಟೊತ್ತೆಲ್ಲಾರು ಓಡಾಡಬಹುದು, ಆ ಸಿಸ್ಟಮ್ ಇತ್ತು. ಮತ್ತೆ ಅಲ್ಲಿ ಈ ತರ ಕೋಮುಗಲಭೆ ಜಾತಿಗಳು, ಈ ತರ ಬಡತನ ಸಿರಿತಾನೆ ಆ ತರದೇನು ಡಿಫ್ರೆನ್ಸ್ ತುಂಬಾ ಕಾಣಿಸ್ಲಿಲ್ಲ. ಆ ತರದ್ದೇನು ಕಾಣಿಸ್ಲಿಲ್ಲ. ಅದೇ ಜನಗಳು ನಡ್ಕೊಂಡು ತಿರುಗೋರೆ ಕಡಿಮೆ, 2 ವೀಲರ್ಸ್ ಜಾಸ್ತಿ ಇದೆ. ಅದು ದಾರಿನೇ ಬೇರೆ. ಹಾಗೆ ಸಿಟಿಗಳು ನಡೆಯಲ್ಲ ಜನ ಅಂತಂದ್ರೆ ಒಂದಷ್ಟು ಇಂಪ್ರೂವ್ಮೆಂಟ್ ಇದೆ. ದೇಶ ಇದೆ, ನಾಗರಿಕತೆ ಮುಂದುವರೆದಿದೆ. ಆದ್ರೆ ಇತ್ತೀಚೆಗೆ ಬೆಳೆದ್ರು ಕೂಡ ನಾಗರಿಕತೆಯಲ್ಲಿ ಬಹಳ ಮುಂದೆ ಇದ್ದಾರೆ. ನಮ್ಗಿಂತ ಬಹುಶಃ ಒಂದು 100 ವರ್ಷದ ಮುಂದೆ ಇರ್ಬೋದು ಅವರು. ಆ ತರ ಇದೆ. ಮತ್ತೆ ಏಜ್ ಸರಿಗ ನಮ್ಮಲ್ಲಿ ಈ ಮಲೆನಾಡಲ್ಲಿ ಇದಾರೆ ಕಡಿಮೆ. ಬಯಲುಸೀಮೆಯಲ್ಲಿ ಹೋದ್ರೆ ನಮಗೆ ಉತ್ತರ ಕರ್ನಾಟಕದಲ್ಲಿ ಏಜ್ಡ್ ಫೆಲೋ ಜಾಸ್ತಿ ಸಿಗ್ತಾರೆ. ಅಲ್ಲೂ ಆತರ ನೀವೇನಾದ್ರು 80 ಮೇಲೆ ಬದುಕಿದಾರೋ? ಕಡಿಮೆ. ಅದೇ ಜರ್ಮನ್ ಪ್ರಜೆ ಒಬ್ಬ ಮೆಕಡೋಮಿಯಾ ತೋಟ ಮಾಡಿದ್ನಲ್ಲ, ಅವನಿಗೆ 95 ವರ್ಷ. ಆದ್ರೂ ಸ್ಟ್ರಾಂಗ್ ಇದ್ದ, ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡೋನು ಆತರ. ಮತ್ತೆ ಬಾಕಿ ಅಲ್ಲಿಯವರೇ ಲೋಕಲೈಟ್ಸ್, ಏಜ್ಡ್ ಪರ್ಸನ್ಸ್, ನಮ್ಮಂಗೆ ಬಿಡಿ ಸೇರ್ಕೊಂಡು ಅಲ್ಲಿ ಇಲ್ಲಿ ಕೂರ್ತೀವಲ್ಲ, ಆತರ ಸೋಮಾರಿಗಳು ಆತರ ನಾವು ನೋಡ್ಲಿಲ್ಲ. ತರಕಾರಿ ಮಾರ್ಕೆಟು, ಮಾಂಸದ ಮಾರ್ಕೆಟು ಇದೆಲ್ಲ ಅಚ್ಚುಕಟ್ಟಾಗಿ ಇಟ್ಟಿರ್ತಾರೆ, ಚೆನ್ನಾಗಿದೆ, ನೀಟಾಗಿ ಮಾಡಿದ್ದಾರೆ ಎಲ್ಲ. ಅಲ್ಲಿ ಬೀಫ್ ಇತ್ತು ಸರ್, ದನದ ಮಾಂಸನ ಇತ್ತು ಸೇಮ್ ಓಪನಿಂಗ್ ಅಲ್ಲಿ ದನ, ಪೋರ್ಕು, ಫಿಶ್ ಅಲ್ಲಿ ಸಮುದ್ರ ಹತ್ರ ಇದೆ ಅವರಿಗೆ. ನದಿಗಳು ಸಮುದ್ರ ಹತ್ರನೇ ಇದೆ. ಹಂಗಾಗಿ ಹೊಳೆ ಮೀನು, ಸಮುದ್ರ ಮೀನೆಲ್ಲ ಸಿಗುತ್ತೆ, ತುಂಬಾ ಸಿಗುತ್ತೆ. ಓಕೆ ಸರ್, ಹಾಗಾದ್ರೆ ಇಷ್ಟೊತ್ತು ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ನೋಡಿ ಅವರ ಅನುಭವಗಳನ್ನ ಹೇಳಿದ್ರು. ನಾನು ಹೇಳಿಲ್ಲ, ಪ್ರಗತಿಪರ ರೈತ ಹೋದಾಗ ಒಂದಷ್ಟು ದೊಡ್ಡ ಬಿಲ್ಡಿಂಗ್, ದೊಡ್ಡದು 100 ಎಕರೆ 1000 ಎಕರೆ ಅಂತೆಲ್ಲ ಎಲ್ಲ ವಿಚಾರಗಳನ್ನು ಒಂದಷ್ಟು ತಿಳ್ಕೊಂಡು ಬಂದಿದ್ದಾರೆ. ನಿಮಗೇನಾದರೂ ಫ್ರೀಯಾಗಿದ್ದಾಗ ಕೊಲ್ಲಿಬೇಲಿ, ಇವರು ಊರು ಮೂಡಿಗೆರೆ ಹತ್ರ ಕೊಲ್ಲಿಬೇಲಿ ಎಸ್ಟೇಟು. ಹಾಗಾಗಿ ಕೊಲ್ಲಿಬೇಲಿನಲ್ಲೇ ಇರೋಂಥದ್ದು KH ವೆಂಕಟೇಶ್ ಅನ್ನೋದು ಯಾರಿಗೂ ಗೊತ್ತು. ಹಾಗಾಗಿ ಯಾರು ಬೇಕಿದ್ದರೆ, ಸಣ್ಣ ರೈತರು ಏನಾದ್ರು ಒಂದು ಸಲಹೆ ಬೇಕಿದ್ದರೆ ಒಂದಷ್ಟು ಅವ್ರನ್ನ ಯಾವಾಗಲೂ ಕೂಡ ಸಂಪರ್ಕ ಮಾಡ್ಬೋದು. ರಿಟೈರ್ಡ್ ಲೈಫ್ ಏನಿಲ್ಲ ಕೃಷಿಕರಿಗೆ, ಅವರು ತೋಟದಾಗೆ ಇರೋದು, ಆದರೂ ಮನೇಲೇ ಇರ್ತಾರೆ. ಓಕೆ ಸರ್, ಹಾಗೆ ಇನ್ನೇನಾದ್ರು ಹೇಳೋದಿದೆ ಸರ್? ಅಲ್ಲ, ಹೇಳಕ್ಕಿದೆ, ಹೇಳಿ. ಈಗ ಸಾಕು ಅನ್ನಿಸ್ತದೆ. ಹೇಳಿದ್ರೆ ಇನ್ನೂ ತುಂಬಾ ಇದೆ. ಅದೇ ನಾವು ಅವರಿಂದ ನಾಗರಿಕತೆನ ಕಲ್ತ್ಕೋಬೇಕು. ನಾನು ಏನೇನು ಒಂದು ನಾಗರಿಕತೆ ಕಲಿಬೇಕು, ಮೆಕನೈಸ್ಡ್ ಆಗ್ಬೇಕು. ಮತ್ತೆ ಇನ್ನೊಂದು ಕನ್ಕ್ಲೂಷನ್ ನಾನು ಹೇಳೋದಾದ್ರೆ, ನಮ್ಮ ಇದರಲ್ಲಿ ನೆರಳಲ್ಲಿ ಬೆಳಿತಕ್ಕಂಥ ಕಾಫಿಗೆ ಫ್ಯೂಚರ್ ಇದ್ದೇ ಇದೆ, ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಇದ್ದೇ ಇದೆ, ಏನು ತೊಂದರೆ ಇಲ್ಲ. ನಮ್ಗೆ ಇನ್ನೊಂದು 2-3 ವರ್ಷ ಅನ್ನಂತೂ ಕಾಫಿ ರೇಟ್ ಸ್ವಲ್ಪ ನಿಲ್ಬಹುದು ಅಂತ ನನ್ನ ಭಾವನೆ. ಅವ್ರು ಯಾಕೆಂದ್ರೆ ಬೇರೆ ಒಂದು ಬೆಲೆ ಕಡಿಮೆ ಆಗಿದ್ದು, ಇನ್ನೊಂದು ಬೆಳೆ ಕಡಿಮೆ ಆಗಿದ್ದು, ಮತ್ತೆ ವಾರ್ ಸಿಚುಯೇಷನ್, ಈ ಎಕಾನಮಿ ಬಗ್ಗೆನೆ ಅವರು ಬೇರೆ ಬೆಳೆಗಳಿಗೆ ಹೋಗ್ತಾ ಇರೋದು, ಆ ತರದಲ್ಲಿ ಹೋಗಿದ್ರು. ಬಟ್ ಈ ವರ್ಷ ಒಳ್ಳೆ ರೇಟ್ ಸಿಕ್ಕಿದೆ.
ಆದರೂ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಒಳ್ಳೆ ಉತ್ತಮ ಇದೆ. ಇನ್ನು ನಂಬ್ಕೋಬಹುದು ಒಂದ್ 2-3 ವರ್ಷ. ಮತ್ತೆ ನಮ್ಮ ನೆಕ್ಸ್ಟ್ ಜನರೇಷನ್ ಇದಕ್ಕೆ ಬರ್ತಾರೆ ಅನ್ನೋದು ಒಂದು ಡೌಟು. ಲೇಬರ್ ಅವೈಲಬಿಲಿಟಿ ಕಡಿಮೆ ಆಗ್ಬೋದು. ಅವಾಗ ನಾವು ಬೇರೆ ಬೆಳೆ ಬೆಳಿಬೇಕೋ ಅಥವಾ ಇದನ್ನೇ ಬೇರೆ ಹೆಚ್ಚು ಬೆಳೆ ಬೆಳೆದು ಬೆಲೆನ ಒಂದ್ ಸ್ವಲ್ಪ ನಿಯಂತ್ರಿಸ್ಕೊಂಡು ನಾವು ಬದುಕಿದ್ರೆ ನಾವು ಪ್ರಪಂಚದಲ್ಲಿ ಒಳ್ಳೆ ಕಾಫಿ ಕೊಟ್ಟು, ಕ್ವಾಲಿಟಿ ಕಾಫಿ ಕೊಟ್ಟು ಉತ್ತಮ ಪಡಿಸ್ಕೋಬೇಕು. ಇಲ್ಲೂ ನಮ್ಮ ದೇಶದಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಿಗೆ ಕೊಡ್ಬೇಕು. ನಾನು ಹೇಳೋದು ಸಾಲ ಮನ್ನಾ ಮಾಡೋದಾಗ್ಲಿ, ಕರೆಂಟ್ ಚಾರ್ಜ್ಗೆ ಇಲ್ಲ ಮನ್ನಾ ಅಂತ ಹೇಳೋದು ಒಂದ್ರಲ್ಲಿ, ಇನ್ನೊಂದ್ ಕಡೆ ಜಾಸ್ತಿ ಬಿಡೋದು ಇನ್ನೊಂದ್ ಕಡೆ ತಗೊಳ್ಳೋದು, ಅದು ಸರಿಯಲ್ಲ. ನನ್ನ ಒಂದು ಸ್ವಂತ ಅಭಿಪ್ರಾಯ, ಅದು ನಾನು ಜನರಲ್ ಆಗಿ ಹೇಳ್ತಾ ಇಲ್ಲ. ಅದು ಮಿನಿಮಮ್ ಇದು ಕೊಡ್ಬೇಕು. ಬಡ್ಡಿ ಕಡಿಮೆ ಮಾಡ್ಬೇಕು. ಇನ್ನು ಬಡ್ಡಿ ರೈತ ಸಾಲ ಅಥವಾ ಕಡಿಮೆ ಬಡ್ಡಿನಲ್ಲಿ ರೈತರಿಗೆ ಸಹಾಯ ಮಾಡ್ಬೇಕು ಅಂತ ನನ್ನ ಭಾವನೆ. ಅದು ಅಂದರೆ ಒಂದು ಮುಂದುವರೆದ ದೇಶಕ್ಕೆ ಹೋಗಿ ಬಂದಾಗ ನೋಡಿ ಹೆಂಗೆ ನಿಮ್ಮ ಭಾವನೆಗಳು ಒಂದಷ್ಟು ನಾವು ಕೂಡ ತಿಳ್ಕೊಳ್ಳೋಂಥದ್ದು ಇರುತ್ತೆ. ನಂತರ ಅಲ್ಲಿಯ ಶಿಸ್ತು, ಅಲ್ಲಿಯ ಜನಜೀವನದ ವ್ಯವಸ್ಥೆ, ಓಕೆ, ಒಂದು ನಾಗರಿಕ ಸಮಾಜ ಆಗ್ಬೇಕಾದ್ರೆ ಬುದ್ಧಿವಂತರಾಗ್ಬೇಕು. ನೋಡಿ ನಮ್ಮಲ್ಲಿ ಇಲ್ಲಿ ಎಲ್ಲರೂ ಹೆಚ್ಚು ತಪ್ಪು ಮಾಡೋದೇ ಎಜುಕೇಟೆಡ್ಸ್. ಈಗ ಹಳ್ಳಿನಲ್ಲಿ ಏನು ಆ ಥರದ್ದು ತಪ್ಪುಗಳೇನು ಕಾಣಲ್ಲ. ನೋಡಿ ಇವತ್ತಿನ ಸಿಡಿ ಹಗರಣದಲ್ಲಿ ನಿಮಗೆ ಗೊತ್ತಾಯ್ತು, ಯಾರು ಅನ್ಎಜುಕೇಟೆಡ್ ಯಾರೂ ಇಲ್ಲ, ಎಲ್ಲ ಬುದ್ಧಿವಂತರೇ ತಪ್ಪು ಮಾಡೋದು. ಒಂದು ಹಳ್ಳಿನಲ್ಲಿ ಈ ಥರದ ಒಂದು ಹಗರಣ ಎಲ್ಲೂ ಕೂಡ ನಡೆದಿಲ್ಲ. ಹಾಗಾಗಿ ಓಕೆ ಸರ್, ಹಾಗಾದರೆ ನೀವು ಈಗ ಹೋಗಿ ಬಂದಂಥದ್ದಲ್ಲಿಗೆ ನಿಮ್ಮ ಊರಲ್ಲೇ ಇದ್ದಂಗೆ ಅನಿಸ್ತದೆ. ನಿಮ್ಗೆ 15 ಏನು ಡಿಫ್ರೆನ್ಸ್ ಏನು ಕಾಣಲಿಲ್ಲ. ಯಾಕೆಂದರೆ ಇಲ್ಲೂ ಬೆಳಿಗ್ಗೆ ಇದ್ರೆ ಕಾಫಿ ತೋಟ ನೋಡ್ತಿದ್ರಿ, ಅಲ್ಲೂ ಬೆಳಿಗ್ಗೆ ಇದ್ದು ಕಾಫಿ ತೋಟ ನೋಡ್ತಿದ್ರಿ. ಹಾಗಾಗಿ ಊರಲ್ಲೇ ಇದ್ದಂಥ ಒಂದು ಅನುಭವ. ಅಲ್ಲ, ಊರಲ್ಲಿ ಅಂತಂದ್ರೆ ನಾವು ವಿಯೆಟ್ನಾಮಲ್ಲಿ ಕಾಫಿ ಬೆಳೆಯುವಂತ ಪ್ರದೇಶ ನೋಡ್ಲೇಬೇಕು ಅಂತ ಹೋಗಿದ್ದು, ಮೆಕಡೋಮಿಯಾ ಬೆಳೆ ನೋಡ್ಲೇಬೇಕಂತ ಹೋಗಿದ್ದು. ಬಾಕಿ ಅಂತ ಸಿಟಿಗಳು ಅವು ಇವು ಆ ತರದ್ದು ನಗರಗಳ ಅಭಿವೃದ್ಧಿ. ಯಾಕೆಂದ್ರೆ ಇತ್ತೀಚೆಗೆ ಬೆಳೆದಂತ ದೇಶ ಅದು, ಏನ್ ಬಹಳ ವರ್ಷ ಆಗಿ ಇದ್ದಿದ್ದಲ್ಲ. ಈಗ ಅಮೆರಿಕವ್ರ ಜೊತೆ ಫೈಟ್ ಮಾಡಿ ಆಮೇಲಿನ ಅವರ ಎಷ್ಟು ಬೇಗ ಡೆವಲಪ್ ಆಗಿದ್ದಾರೆ, ಅದನ್ನ ನಾವ್ ಯಾಕೆ ಅಳವಡಿಸ್ಕೋಬಾರ್ದು, ಇದನ್ನ ಯಾಕೆ ನಾವು ಆ ತರ ಜೀವನ ಮಾಡಬಾರ್ದು ಅಂತೇಳಿ ಅನಿಸ್ತದೆ. ಕೆಲವು ಅದೇ ಸರ್ಕಾರದ್ದು ಇದೆ, ಹಾಗೆ ಕೆಲವು ಅಲೋಡ್ ಪರಿಸ್ಥಿತಿಗಳಿದಾವೆ. ಅದನ್ನ ಎಲ್ಲದೂ ಸರಿ ಅಂತ ಹೇಳಲ್ಲ ನಾನು, ಆದ್ರೂ ಕಂಟ್ರೋಲ್ ಇರೋದು ಒಳ್ಳೇದು. ಬೆಳವಣಿಗೆ ದೃಷ್ಟಿಯಿಂದ ನಾವು ಕೂಡ ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಬೆಳೆ ಜಾಸ್ತಿ ತೆಗೆದ್ರೆ ನಮಗೆ ಬೆಲೆನ ಬೇಕಾದ್ರೆ ಕಡಿಮೆ ಇದ್ರೂ ಕೂಡ ಮ್ಯಾನೇಜ್ ಮಾಡ್ಬೋದು. ಬೆಲೆ ಸಿದ್ಧಾರ್ಥ ಅವರು ನಾನು ಒಂದ್ಸರಿ ಹೇಳಿದ್ರು, ಅವರು ಅಲ್ಲಿ ಕೋಸ್ಟರಿಕಾ ದೇಶದಲ್ಲಿ 4,000 kg ಬೆಳಿತಾರಂತೆ. ಅಟ್ಲೀಸ್ಟ್ ನೀವು ಇಲ್ಲಿ ಸ್ಟ್ಯಾಂಡರ್ಡ್ ಇರೋದು 400 kg. 1,000 kg ಬೆಳೆದ್ರೆ ಸರ್ವೇ ಆಗ್ಬೋದು ಅರೇಬಿಕಾ, ಇಲ್ಲದೆ ಇದ್ರೆ ಸರ್ವೇ ಆಗ ಕಷ್ಟ ಅಂತೇಳಿ ಸಿದ್ಧಾರ್ಥ ಅವರು ಒಂದು ಮಾತು ಹೇಳಿದ್ರು. ಹಾಗೆ ಆತರ ನಾವು ಇದನ್ನ ಬೆಳೆ ಜಾಸ್ತಿ ಬೆಳ್ಕೊಂಡ್ರೆ ಅನುಕೂಲ ಆಗ್ತದೆ. ಈವನ್ ಪೇಪರ್ ಅಷ್ಟೇ, ಕಾಫಿನೂ ಅಷ್ಟೇ. ಓಕೆ ಸರ್, ಹಾಗಾದ್ರೆ ವೀಕ್ಷಕರೇ, ಇದುವರೆಗೂ ಅವ್ರು ಮಾತಾಡಿದ ಕೇಳಿದ್ರಿ, ಕಾಮೆಂಟ್ಸ್ ಹಾಕಿದ್ರಿ, ನಾನು ಕೂಡ ನೋಡಿಲ್ಲ, ಮಾತಾಡೋದೇ ನಮ್ಮದೇ ಜಾಸ್ತಿ ಆಯ್ತಲ್ಲ. ಹಂಗಾಗಿ ಓಕೆ, ಮುಂದಿನ ದಿನಗಳಲ್ಲಿ ಒಂದಷ್ಟು ವಿಚಾರಗಳು ಏನಾದ್ರು ಬೇಕಾಗಿದ್ದರೆ ಇವ್ರಿಗೂ ಕೂಡ ಇನ್ನೂ ಏನಾದ್ರು ಅನಿಸಿದ್ರು, ನಾನು ಹಿಂಗೆಲ್ಲ ಇಷ್ಟು ಸಲ ಇರಬೇಕಿತ್ತು, ಇನ್ನೂ ನೋಡಬೇಕಿತ್ತು ಅಂತ, ಮತ್ತು ಯಾವುದನ್ನು ಅಳವಡಿಸ್ಕೊಬೋದು ಅಂತಲೂ ಕೆಲವೊಂದಷ್ಟನ್ನೆಲ್ಲ ವಿಚಾರಗಳನ್ನು ಹೇಳಿದರು. ಈಗ ಅಲ್ಲಿ ಎಲ್ಲಿ ಬೇಕಾದ್ರೂ ಎಣ್ಣೆ ಸಿಗುತ್ತೆ, ಸಿಗರೇಟ್ ಸೇದ್ಬೋದು ರೋಡಲ್ಲಿ ಅಂದರೆ, ನಮ್ಮ ಗೌರ್ಮೆಂಟ್ ಹಂಗಾದರೆ ಒಬ್ಬರು ಎಲ್ಲ ರೋಡಲ್ಲೇ ಜಾಸ್ತಿ ಜನರಲ್ಲಿ. ಹಂಗೆ ಅಂದಾಗ ಅಲ್ಲಿ ಏನೋ ಒಂದು ಸ್ಟ್ರಿಕ್ಟ್ ಇದೆ, ವ್ಯವಸ್ಥೆ ಸ್ಟ್ರಿಕ್ಟ್ ಇದೆ, ಕುಡಿದು ವಾಲಾಡೋರು ಇಲ್ಲ, ಅಂದರೆ ಸರ್ಕಾರದ ರೂಲ್ಸ್ ಏನೋ ಒಂದು ಪಕ್ಕ ಇದೆ. ಜನಗಳನ್ನು ನಾಗರಿಕತೆನ ಚೆನ್ನಾಗಿ ಉಪಯೋಗಿಸ್ಕೊಂತಾರೆ. ಸಿಗರೇಟ್ ಎಲ್ಲೂ ಸೇದ್ಬೋದು ಅಂತೇಳಿ ಹರಾಸ್ ಮಾಡೋದು ಆ ತರ ಏನಿಲ್ಲ. ಸ್ಪೆಷಲಿ ಡ್ರೈವರ್ಸ್ ಅಲ್ಲಿ ಇಲ್ಲಿ ನಿಲ್ಸಿದಾಗ ಸಿಗರೇಟ್ ಹೊಡಿತಾ ಇರೋರು. ಇಲ್ಲಿ ಡೆಲ್ಲಿನೆಲ್ಲ ನಡೀತಾ ಇತ್ತು, ನಾನು ನೋಡಿದ್ನಲ್ಲ, ಎಲ್ಲ ಕಡೆನೂ ಇಸ್ಪಿಟ್ ಆಡೋರು. ಇಸ್ಪಿಟ್ಟಿಗೆ ಅಲ್ಲಿ ಏನೋ ಇರಲಿಲ್ಲ, ಸ್ಮೋಕ್ ಮಾಡೋಕ್ಕೆ ಇಸ್ಪಿಟ್ ಆಡೋಕ್ಕೆ ಏನಿಲ್ಲ. ಡ್ರಿಂಕ್ಸ್ ಮಾತ್ರ ಮಾಡೋಂಗಿಲ್ಲ, ಸಿಕ್ಕಿದ್ರೆ 2,500 ರೂಪಾಯಿ ಫೈನ್ ಆಗೋದು ಅಲ್ಲಿ ಸೊಸೈಟಿ ಟೈಪ್. ಈಗಲೂ ಅದೇ ಥರ ಡೆಲ್ಲಿನಲ್ಲಿ ನಡೀತಾ ಇರೋದು. ಓಕೆ ಸರ್, ಕೊನೆಯದಾಗಿ ಇನ್ನೇನು ಹೇಳೋದಕ್ಕಿದ್ರೆ ಹೇಳಿ ಸರ್, ಇಲ್ಲಿಗೆ ಮುಗಿಸ್ಬಿಡೋಣ. ಇನ್ನೇನಿದೆ ಸರ್? ಕನ್ಕ್ಲೂಡ್ ಮಾಡಿದ್ದೀನಿ. ಅಳವಡಿಸ್ಕೊಳ್ಳಿ, ಎಲ್ಲರೂ ಮುಂದೆ ಬನ್ನಿ. ರೈತರಾಗಿ ಕೃಷಿಗೆ ನಾವು ಹೆಚ್ಚು ಈಗ ನಾನು ಹಿಂದೆನೂ ಒಂದ್ಸರಿ ಆಕಾಶವಾಣಿ ಇದ್ರಲ್ಲಿ ಹೇಳಿದ್ದೆ, ಈಗ ಕೃಷಿ ವ್ಯವಸಾಯ ಅಂದ್ರೆ ತಾನ್ ಸಹಾಯ, ಮನೆ ಮಕ್ಕಳೆಲ್ಲ ಸಹಾಯ ಅಂತ, ಅದು ಸಹಾಯ. ಅದು ಈ ಸಹಾಯ ಅನ್ನೋ ಪದಕ್ಕೆ ಚೇಂಜ್ ಆಗಿದೆ, ಒಂದ್ ಸ್ವಲ್ಪ ಮಾತಿನ ಬದಲಾವಣೆ ಆಗಿದೆ. ಹಾಗಾಗ್ಬಾರ್ದು. ಹೆಚ್ಚು ಪ್ರಾತಿನಿಧ್ಯ ಕೊಡ್ಬೇಕು, ಶ್ರಮಜೀವಿಗಳಾಗಬೇಕು, ಒಳ್ಳೆ ತರದಲ್ಲಿ ಉಪಯೋಗಿಸ್ಬೇಕು. ಸರ್ಕಾರನೂ ಇದಕ್ಕೆ ಒಳ್ಳೆ ತರದಲ್ಲಿ ಇದನ್ನ ಕೊಡ್ಬೇಕು, ಸಹಕಾರ ಕೊಡ್ಬೇಕು. ಜನಗಳು ಅಷ್ಟೇ ಹೆಚ್ಚೆಚ್ಚು ಬೆಳೀಲಿ. ಅವಾಗ ಒಂದು ಬೆಲೆ ಕಡಿಮೆ ಆದ್ರೂ ನಾವು ಮೇಂಟೈನ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಯಂಗ್ಸ್ಟರ್ಸ್ ಸ್ವಲ್ಪ ವಾಪಸ್ ಬರಬೇಕು
ಈಗ IT BT ಇವಕ್ಕೆ ಹೋದ್ರು ಸಾಲದು, ಇದ್ದಿದ್ದ ತೋಟಗಳನ್ನ ಉಳಿಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗೋದು ಒಳ್ಳೇದು. ಕಷ್ಟ ಜೀವನ. ಯಾಕೆಂದ್ರೆ ನಾನು ಒಂದ್ಸರಿ ಕಾಫಿ ಬೋರ್ಡ್ ಚೇರ್ಮನ್ ನಮ್ಮ ಮನೆ ಹತ್ರ ಒಂದು ಸೆಮಿನಾರ್ ಮಾಡಿದ್ರು. ಅವಾಗ ಹೇಳಿದ್ದೆ ನಾನು, ಇಲ್ಲಿ ಒಂದು 100 ಎಕರೆ ತೋಟನೂ ಒಂದೇ, ಅಲ್ಲಿ 60-100 ಒಂದು ಸೈಟು ಒಂದೇ ಬೆಂಗಳೂರಲ್ಲಿ. ಅದು ಎಷ್ಟು ಈಸಿ ಮೇಂಟೈನ್ ಮಾಡೋದಕ್ಕೆ. ಒಬ್ಬ ವಾಚ್ಮನ್ ಇಡ್ಬೋದು, ಇಲ್ಲ ಒಂದು ಕಾಂಪೌಂಡ್ ಹಾಕ್ಬೋದು. ಇಲ್ಲ ಹಂಗಲ್ಲ, ದಿನ ಬೆಳಗಾದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆ, ಅದು ಇದು ದುಡ್ಡು ಹೊಂದಿಸ್ಬೇಕು, ಎಕ್ವಿಪ್ಮೆಂಟ್ಸ್ ಹೊಂದಿಸ್ಬೇಕು, ವಾತಾವರಣ, ಇದ್ರದ್ದೆಲ್ಲ ಬಹಳ ವ್ಯತ್ಯಾಸ ಇದೆ. ಮತ್ತೆ ನೀರಾವರಿ ಅನುಕೂಲ ಮಾಡ್ಕೋಬೇಕು ನನ್ನ ಅಭಿಪ್ರಾಯದಲ್ಲಿ. ಪ್ರತಿಯೊಬ್ಬ ರೈತರು ಕಾಫಿ ಅಂದ್ರೆ ಕಾಫಿ ಅಂತಲ್ಲ, ಯಾವುದೇ ಕೃಷಿ ಮಾಡ್ಬೇಕಾದ್ರೂ ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಅವಾಗ ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಆಗ್ತದೆ, ಇಂಟ್ರೆಸ್ಟ್ ಬರ್ತದೆ ಜಾಸ್ತಿ. ಅಲ್ಲ, ಕಾಫಿಗೆ ಅಂದ್ರೆ ನೀವು ನೀರಿನ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಜೊತೆಲಿ ಅಡಿಕೆ ಆಟೋಮೆಟಿಕ್ ಬರುತ್ತೆ, ತೆಂಗು ಬರುತ್ತೆ, ಎಲ್ಲ ಬಂದ್ಬಿಡುತ್ತೆ. ನೀರಂತೂ ಬೇಕೇ ಬೇಕು. ಶೇಡ್ ಟ್ರೀಸ್ ಕಡಿಮೆ ಮಾಡ್ತಾ ಇದಾರೆ ಈಗ ಹೊಸ ತೋಟಗಳಲ್ಲಿ, ರೋಬಸ್ಟ ತೋಟಗಳಲ್ಲಿ ಹೊಸ ನೆರಳು ಗಿಡ ಕಡಿಮೆ ಮಾಡ್ತಾ ಇದಾರೆ, ಅಡಿಕೆ ಹಾಕ್ತಾ ಇದಾರೆ, ಎಷ್ಟಾದ್ರೂ ಬರ್ಲಿ ಅಂತ ಆ ಒಂದು ಅಡಾಪ್ಟ್ ಮಾಡ್ತಾ ಇದಾರೆ ನಮ್ಮ ಕಾಫಿ ಬೆಳೆಗಾರರು. ಅದು ಒಳ್ಳೇದೇ ಅನ್ಸ್ತದೆ. ಮರಗಸಿ ದುಡ್ಡು ಉಳಿತದೆ. ಹೌದು. ಮತ್ತೆ ಗಿಡ ಕೊಂಬೆಗಳು ಬಿದ್ದು, ಮರ ಗಿಡ ಬಿದ್ದು ಗಿಡದ ಮೇಲೆ ಪರಿಣಾಮ ಕಡಿಮೆ ಆಗ್ತದೆ. ಹಾಗಿದೆ. ಓಕೆ ಸರ್. ಪ್ರಿಯ ವೀಕ್ಷಕರೇ, ಇಷ್ಟುವರೆಗೂ ಒಬ್ಬ ಪ್ರಗತಿಪರ ರೈತ ಹೊರದೇಶಕ್ಕೆ ಹೋಗಿ ಅಲ್ಲಿಯ ಅನುಭವಗಳನ್ನು, ಎಲ್ಲ ಅನುಭವಗಳನ್ನು ನಾನು ಗೊತ್ತಿದ್ದೆಲ್ಲ ಕೇಳಿದ್ದೀನಿ. ಎಲ್ಲ ರಂಗದಲ್ಲೂ ಕೂಡ ಒಂದು ಒಳ್ಳೆ ಹೊಸ ವಿಚಾರಗಳನ್ನು ಹೇಳಿದರೆ, ಪ್ರಾಮಾಣಿಕವಾಗಿ ಬದುಕ್ತಾ ಇರೋದರಿಂದ ಪ್ರಾಮಾಣಿಕವಾದ ವಿಚಾರಗಳನ್ನೇ ಹೆಚ್ಚು ಹೇಳಿದ್ದಾರೆ ಅಂತ ಹೇಳ್ತಾ, ಹಾಗೆಯೇ ನಮ್ಮ ಅವಿನ್ TV ವತಿಯಿಂದ ಅನೇಕ ಇಂಥ ಸಂದರ್ಶನಗಳನ್ನು ಮಾಡ್ತೀವಿ. ತಾವು ಕೂಡ ಬೇರೆಯವ್ರಿಗೆ ಸಿಗೋದಕ್ಕಾಗಿ, ಬೇರೆಯವ್ರು ನೋಡೋದಕ್ಕಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನೋಡೋದಲ್ದೇ ಬೇರೆಯವ್ರಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಎಷ್ಟೋ ಜನ ವಿಡಿಯೋ ಈಗ ಸಮಯ ನಾನು ನೋಡಲಿಲ್ಲ ಅಂದರೆ ನಮ್ಮದು ಆ ವಿಡಿಯೋ ಇರುತ್ತೆ ಅವಿನ್ TVಯ ಫೇಸ್ಬುಕ್ನಲ್ಲಿ ಹೋದರೆ ಆ ವಿಡಿಯೋ ಯಾವಾಗಲೂ ಸಿಗುತ್ತೆ ಅಂತ ಹೇಳ್ತಾ ಸ್ಟುಡಿಯೋಕ್ಕೆ ಬಂದು ಫೋನ್ ನಂಬರ್ ಒಂದು ಕೊಡಿಬೇಕು. ಈಗ ಇವರ ವೆಂಕಟೇಶ್ ಅವರ ಫೋನ್ ನಂಬರ್ ಒಂದು ಹೇಳ್ತೀನಿ ನಾನು. ಹೇಳಿ ಸರ್, ನೀವು ಹೇಳಿ. 9442722371. ಇನ್ನೊಂದ್ಸರಿ ಹೇಳಿ ಸರ್. 9442722371. ಈಗ ಯಾಕೆ ಆ ನಂಬರ್ ಕೊಟ್ಟಿದ್ದಾರೆ ಅವರು ಅಂತಂದ್ರೆ, ಒಂದು ಸಣ್ಣ ಪುಟ್ಟ ವಿಚಾರ ನೇರವಾಗಿ ಅವ್ರ ಹತ್ರನೇ ಮಾತಾಡೋದು. ನೀವು ವೆಬ್ಸೈಟಲ್ಲಿ ಸಿಗ್ಬೋದು, ಬೇರೆ ಎಲ್ಲ ಮೊಬೈಲಲ್ಲಿ ಸಿಗ್ಬೋದು. ಆದರೆ ಒಬ್ಬ ರೈತಾಪಿ ವರ್ಗದನ್ನು ಹೋಗಿ ಬಂದವನ್ನ ಒಬ್ಬ ರೈತ ಬಂದು ಮಾತಾಡಿಸಿದಾಗ ಒಂದು ಕಡೆ ಕೂತ್ಕೊಂಡು ಅದು ಒಂದು ಹೆಚ್ಚು ಎಫೆಕ್ಟ್ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ ಅವ್ರ ಫೋನ್ ನಂಬರ್ ಕೊಟ್ಟಿದ್ವಿ. ಏನಾದರೂ ಇದ್ದರೆ ಅವ್ರ ಜೊತೆ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನು ಇಲ್ಲಿಗೆ ಮುಕ್ತಾಯ. ವೆಂಕಟೇಶ್ ಅವರೇ, ನಮ್ಮ ಸ್ಟುಡಿಯೋಕ್ಕೆ ಬಂದು ನಿಮಗೆ ಗೊತ್ತಿರೋಂಥದ್ದು, ನಿಮ್ಮ ನಾಲೆಡ್ಜಿಗೆ ಬಂದಿರೋಂಥದ್ದನ್ನ ಒಂದಷ್ಟು ಹೆಚ್ಚು ವಿಚಾರಗಳನ್ನು ತಿಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೆಯೇ ಹೋಗಿ ಬರ್ತೀನಿ ವೀಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಮಗಲ್ಮಿ ಗಣೇಶ್.